Hallelujah. Hallelujah. கர்த்தர் நல்லவராயிருக்கிறார். ಕರ್ತನು ಒಳ್ಳೆಯವನಾಗಿದ್ದಾನೆ. Hallelujah. Hallelujah. God is good. ದೇವರು ಒಳ್ಳೆಯವನಾಗಿದ್ದಾನೆ. அவர் எப்பொழுதுமே நல்லவராகவே இருக்கிறார். ಆತನು ಯಾವಾಗಲೂ ಒಳ್ಳೆಯವನಾಗಿಯೇ ಇದ್ದಾನೆ. Amen. Amen. So இந்த கார்டு உங்களுக்கு கொடுத்த 5 பேரை ஜெபிப்பதற்காக how many of you are praying for that? எவ்வளவு பேர் ஜெபிச்சிட்டு இருக்கீங்க? ಈ ಒಂದು ಕಾರ್ಡ್ಗಳನ್ನು ಕೊಟ್ಟು 5 ಜನರಿಗೋಸ್ಕರ ಪ್ರಾರ್ಥಿಸಿ ಎಂಬುದಾಗಿ ಹೇಳಿದೆನು. ಎಷ್ಟು ಜನರು ನೀವು ಪ್ರಾರ್ಥಿಸುತ್ತಿದ್ದೀರಾ? தொடர்ந்து ஜெபம் பண்ணுங்க. ನೀವು ಎಡಬಿಡದೆ ಪ್ರಾರ್ಥಿಸಿರಿ. Pray for that 5 people every day at least for 5 minutes. ಒಂದು ದಿನಕ್ಕೆ 5 ನಿಮಿಷವಾದರೂ ಆ 5 ಜನ ವ್ಯಕ್ತಿಗಳಿಗೆ ನೀವು ಪ್ರಾರ್ಥಿಸಿರಿ. God has given me this burden that end of the year we should not come to him with empty hand. ದೇವರು ಈ ಭಾರವನ್ನು ಕೊಟ್ಟಿರುವುದು ಈ ವರ್ಷದ ಅಂತ್ಯದಲ್ಲಿ ನಾವು ಬರಿಗೈಯಲ್ಲಿ ಬರಬಾರದು. I was burdened last week so much and I was crying in the presence of God. ನಾನು ಕಳೆದ ವಾರದಲ್ಲಿ ಬಹಳ ಭಾರವುಳ್ಳವನಾಗಿ ದೇವರ ಸಮ್ಮುಖದಲ್ಲಿ ಬಹಳವಾಗಿ ನಾನು ಹತ್ತುಕೊಂಡೆನು. God, Holy Spirit asked me, when was the last time your church gave baptism? ಅದ ಪರಿಶುದ್ಧಾತ್ಮನು ನನ್ನನ್ನು ಕೇಳಿದನು, ಯಾವಾಗ ನಿನ್ನ ಸಭೆಯಾದದ್ದು ಕೊನೆಯದಾಗಿ ಆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿತು? I started crying. ನಾನು ಅಳುವುದಕ್ಕೆ ಪ್ರಾರಂಭಿಸಿದೆನು. ಕಡೆಸಿಯ ಸಭೆ ಜ್ಞಾನಸ್ನಾನ ಎಪ್ಪೊழுது ಕೊಡುತ್ತದೆ? ಯಾಕೆಂದ್ರೆ ಕಡೆಯದಾಗಿ ಸಭೆಯು ಒಂದು ದೀಕ್ಷಾ ಸ್ನಾನವನ್ನು ಯಾವಾಗ ಕೊಟ್ಟಿತು? The church which is alive and the church which is united with Christ Jesus will always give fruit. ಆ ಸಭೆಯಾದದ್ದು ಜೀವಂತವುಳ್ಳ ಸಭೆಯು ಯಾವಾಗಲೂ ಯೇಸು ಕ್ರಿಸ್ತನೊಂದಿಗೆ ಈ ಜೋಡಣೆಯಾಗಿರುವಂತಹ ಸಭೆಯು ಯಾವಾಗಲೂ ಅದು ಫಲವನ್ನು ಕೊಡುವಂತದ್ದಾಗಿದೆ. எந்த சபை ஆத்துமாவை ரட்சிப்புக்குள்ள நடத்துகிறதோ அந்த சபைதான் உயிருள்ள சபை என்று ஒரு ஊழியக்காரர் சொல்லி இருக்கிறார். ಯಾವ ಸಭೆಯು ಆತ್ಮಗಳನ್ನು ರಕ್ಷಣೆಯಲ್ಲಿ ನಡೆಸುತ್ತದೋ ಆ ಸಭೆಯು ಜೀವವುಳ್ಳ ಸಭೆ ಎಂಬುದಾಗಿ ಒಬ್ಬ ಸೇವಕರು ಹೇಳಿದರು. My only prayer is by end of this year, Lord, we should not be barren but we should be fruitful in the kingdom of God. ನನ್ನ ಒಂದೇ ಒಂದು ಪ್ರಾರ್ಥನೆ, ಕರ್ತನೇ ಈ ವರ್ಷದ ಅಂತ್ಯದಲ್ಲಿ ನಾವು ಯಾರು ಬಂಜೆತನ ಉಳ್ಳವರಾಗಿರಬಾರದು, ನಾವು ಫಲವನ್ನು ಕೊಡುವಂತವರಾಗಿರಬೇಕು ಎಂಬುದೇ. Hallelujah. Hallelujah. இப்படி கற்பனை பண்ணி பாருங்க. ಈ ರೀತಿಯಾಗಿ ಕಲ್ಪನೆ ಮಾಡಿ ನೋಡಿ. End of the year, ಈ ವರ್ಷದ ಅಂತ್ಯದಲ್ಲಿ every church goes to God. ಎಲ್ಲ ಸಭೆಗಳು ದೇವರ ಬಳಿಯಲ್ಲಿ ಹೋಗುತ್ತದೆ. God is asking every church, what did you do this year? ದೇವರು ಸಭೆಗಳನ್ನು ಕುರಿತು ಈ ವರ್ಷದಲ್ಲಿ ನೀನು ಏನು ಮಾಡಿದೆ ಎಂಬುದಾಗಿ ಕೇಳುವವನಾಗಿದ್ದಾನೆ. If you believe that every church has to give an account to the God. ನೀವು ಈ ರೀತಿಯಾಗಿ ನಂಬಿರಿ, ವಿಶ್ವಾಸಿಸಿರಿ, ಪ್ರತಿಯೊಂದು ಸಭೆಯು ದೇವರಿಗೆ ಲೆಕ್ಕವನ್ನು ಕೊಡುವಂತದ್ದಾಗಿದ್ದರೆ, imagine நீங்க கற்பனை பண்ணி பாருங்க, எல்லா சபையும் ஆண்டுக்கு கடைசில தேவனுக்கிட்ட போய் கணக்கு ஒப்புவிக்கணும். ನೀವು ಈ ರೀತಿಯಾಗಿ ಕಲ್ಪನೆ ಮಾಡಿ ನೋಡಿ, ಪ್ರತಿ ವರ್ಷವೂ ಎಲ್ಲ ಸಭೆಯು ದೇವರ ಬಳಿಯಲ್ಲಿ ಹೋಗಿ ಆ ಅಂತ್ಯದಲ್ಲಿ ದೇವರ ಬಳಿಯಲ್ಲಿ ಲೆಕ್ಕವನ್ನು ಅರ್ಪಿಸಬೇಕು. தேவனுடைய சமூகத்துல எதை கொண்டு போவோம்? ದೇವರ ಸಮ್ಮುಖದಲ್ಲಿ ಯಾವುದನ್ನು ತೆಗೆದುಕೊಂಡು ಹೋಗುತ್ತೇವೆ? ಆತ್ಮಗಳನ್ನು மட்டும்தான். ಆತ್ಮಗಳನ್ನು ಮಾತ್ರವೇ. ಆತ್ಮಗಳನ್ನು தான் தேவனிடத்துல கொண்டு போக முடியும். ಆತ್ಮಗಳನ್ನು ಮಾತ್ರವೇ ದೇವರ ಸನ್ನಿಧಿಯಲ್ಲಿ ಕೊಂಡೊಯ್ಯುವುದಕ್ಕೆ ಸಾಧ್ಯ. அப்போ நான் யோசிச்சேன், ಆಗ ನಾನು ಆಲೋಚನೆ ಮಾಡಿದೆ, ಕಡೆಯದಲ್ಲಿ ನಾನು இந்த ಸಭೆயிலிருந்து ಈ ಸಭೆಯಿಂದ ಎதை ಕೊಂಡು போவேன்? ಯಾವುದನ್ನು ನಾನು ಕೊಂಡೊಯ್ಯಲಿ? ಎதை ಕಾಟುವೆ? ನಾನು ಯಾವುದನ್ನು ತೋರಿಸಲಿ? What will I show to my God ನನ್ನ who ದೇವರ has called me for this ministry? ನಾನು ದೇವರಿಗೆ ನನ್ನನ್ನು ಈ ಸೇವೆಗೆ ಕರೆದದ್ದಕ್ಕೆ ನಾನು ಏನನ್ನು ಆತನಿಗೆ ತೆಗೆದುಕೊಂಡು ಹೋಗಿ ತೋರಿಸಲಿ? Hallelujah. Hallelujah. I was burdened. ನಾನು ಬಹಳ ಭಾರವುಳ್ಳವನಾದೆನು. I was crying. ನಾನು ಅಳುವುದಕ್ಕೆ ಶುರು ಮಾಡಿದೆನು. ದೇವರೇ, இந்த மாசம் டிசம்பருக்குள்ள, ಈ ವರ್ಷ ಅಂತ್ಯದ ಡಿಸೆಂಬರ್ ಅಲ್ಲಿ வெறும் கையோட உன்கிட்ட வரக்கூடாது. ನಾನು ಬರಿಗೈಯಲ್ಲಿ ನಿನ್ನ ಸನ್ನಿಧಿಗೆ ಬರಬಾರದು. I should not come with an empty hand in your presence. ನಿಮ್ಮ ಪ್ರಸನ್ನತೆಯಲ್ಲಿ ನಾನು ಬರಿಗೈಯುಳ್ಳವನಾಗಿ ಬರಬಾರದು. I should bring some soul in my hand when I come to you. ನಿನ್ನ ಸನ್ನಿಧಿಯಲ್ಲಿ ಬರುವಾಗ ನನ್ನ ಕೈಯಲ್ಲಿ ನಾನು ಕೆಲವು ಆತ್ಮಗಳನ್ನು ಕರೆತರಬೇಕು. ಇದು ಸಭೆಯಾಗ ದೇವರ நம்மளை கேட்டாக்க ஆண்டு முடிவில் நீ என்ன செய்த? ಈ ಸಭೆಯಾಗಿ ದೇವರು ನಮ್ಮನ್ನು ನೀನು ಏನು ಮಾಡಿದೆ ಎಂಬುದಾಗಿ ಈ ವರ್ಷದ ಅಂತ್ಯದಲ್ಲಿ ಕೇಳಿದರೆ, ನೀನು ಈ ವರ್ಷದ ಅಂತ್ಯದವರೆಗೂ ನೀನು ಏನು ಮಾಡಿದೆ ಎಂಬುದಾಗಿ ಕೇಳಿದರೆ, ನೀವು சொல்ல முடியாது 10 பாட்டு பாடுன ஆண்டவரே. ನೀವು ಹೇಳಬಾರದು ನಾನು 10 ಹಾಡುಗಳನ್ನು ಹಾಡಿದೆ ದೇವರೇ. சொல்ல முடியாது. ನೀವು ಆ ರೀತಿಯಾಗಿ ಹೇಳಲು ಸಾಧ್ಯವಿಲ್ಲ. 10 ಪಾಟು ಪಾಡಿದೆ. ನಾನು 10 ಹಾಡುಗಳನ್ನು ಹಾಡಿದೆನು. 10 ಪಾಟಿಗೆ ವಾಸಿಸೆ. ನಾನು 10 ಹಾಡಿಗೆ ನಾನು ಬಾರಿಸಿದೆನು. 10 ಮೆಸೇಜ್ ಕೊಡುತ್ತೆ. ನಾನು 10 ಸಂದೇಶವನ್ನು ಕೊಟ್ಟೆನು. 10 ಸೂಟ್ ಪೋಟೆ. ನಾನು 10 ಸೂಟ್ ಅನ್ನು ಹಾಕಿದೆನು. You can't take all those things in front of God. ದೇವರ ಮುಂದೆ ಇವೆಲ್ಲವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. Did you do my will? ನೀನು ನನ್ನ ಚಿತ್ತವನ್ನು ಮಾಡಿದೆಯಾ?
Did you do my will? ನನ್ನ ಚಿತ್ತವನ್ನು ನೀನು ಮಾಡಿದೆಯಾ? This is what God will ask us. ಇದನ್ನೇ ದೇವರು ನಮ್ಮನ್ನು ಕುರಿತು ಕೇಳುವವನಾಗಿದ್ದಾನೆ. What did you do for me? ನನಗೋಸ್ಕರ ನೀನು ಏನು ಮಾಡಿದೆ? எனக்கு பயம். ನನಗೆ ಭಯವಾಯಿತು. ஆண்டவரே, ದೇವರೇ, இன்னும் 4 ಮಾದத்துல ಇನ್ನು 4 ತಿಂಗಳುಗಳಲ್ಲಿ ಹೇಗಾದರೂ ನಾವು ஞானஸ்தான கொடுப்போம். ನಾನು ದೀಕ್ಷಾ ಸ್ನಾನವನ್ನು ಕೊಡುತ್ತೇವೆ. ஹalleluya. ಹalleluya. நம்ம எல்லாருடைய பொறுப்பு அது. ನಮ್ಮೆಲ್ಲರ ಒಂದು ಜವಾಬ್ದಾರಿ ಅದು. நம்ம எல்லாருடைய கடமை அது. ನಮ್ಮ ಎಲ್ಲರ ಕರ್ತವ್ಯವದು. ஞாபகம் வச்சு ஆண்டவர் எல்லாரையும் கணக்கு கேட்கிறவராய் இருக்கிறார். ದೇವರು ಎಲ್ಲವರನ್ನು ಲೆಕ್ಕ ಕೇಳುವವನಾಗಿದ್ದಾನೆ. ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. So most important thing is praying for those people who have written your names. அவங்களுக்காக ஜெபம் பண்ணுங்க. அவங்களுடைய ரட்சிப்புக்காக ஜெபம் பண்ணுங்க. அவங்களை ஞானஸ்தானத்தில் நடத்துவது உங்களுடைய கடமையாய் இருக்கிறது. ಯಾರ ಹೆಸರೆಲ್ಲ ಬರೆದಿದ್ದರೂ ಅವರಿಗೋಸ್ಕರ ಪ್ರಾರ್ಥಿಸಿರಿ. ಅವರಿಗೋಸ್ಕರ ಅವರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸುವುದು ನಿಮ್ಮ ಜವಾಬ್ದಾರಿಯಾಗಿದೆ. Hallelujah. Hallelujah. As a church, the church should have the responsibility to lead people in salvation. ಸಭೆಯಾದದ್ದು ಸಭೆಯಲ್ಲಿರುವಂತಹ ವಿಶ್ವಾಸಿಗಳಿಗೆ ಒಂದು ಜವಾಬ್ದಾರಿ ಏನೆಂದರೆ ಮಕ್ಕಳನ್ನು ಆ ಒಂದು ರಕ್ಷಣೆಯ ಮಾರ್ಗದಲ್ಲಿ ನಡೆಸುವುದು ಅವರ ಕರ್ತವ್ಯವಾಗಿದೆ. Every program that we do in the church is just focusing on the people's salvation. ನಾವು ಸಭೆಯಲ್ಲಿ ಮಾಡುವಂತಹ ಎಲ್ಲಾ ಕಾರ್ಯಕ್ರಮಗಳು ಜನರನ್ನು ಆ ಒಂದು ರಕ್ಷಣೆಯ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರವೇ. Hallelujah. Hallelujah. So let's raise up. நமக்கு இன்னொரு 5 மாதங்கள் தான் இருக்கிறது. Raise up and go and preach the gospel and lead people towards Christ and prepare them for the baptism. ಎದ್ದೇಳಿ ಸಭೆಯಾಗಿ ಸುವಾರ್ತೆಯನ್ನು ಸಾರಿರಿ. ನಮಗಿರುವಂತಹ ಈ 4 ತಿಂಗಳಲ್ಲಿ ಜನರನ್ನು ಆ ರಕ್ಷಣೆಯ ಮಾರ್ಗದಲ್ಲಿ ನೀವು ನಡೆಸಿರಿ. Hallelujah. Hallelujah. இன்னைக்கு என்னுடைய செய்தியின் தலைப்பு, ಇಂದು ನನ್ನ ಸಂದೇಶದ ಶಿರೋನಾಮ being hungry. ನಾವು ಹಸಿವುಳ್ಳವರಾಗಿರಬೇಕು. Hallelujah. Hallelujah. Being hungry. ಹಸಿವುಳ್ಳವರಾಗಿರಬೇಕು. பசியாய் இருப்பது. ನಾವು ಹಸಿವೆ ಉಳ್ಳವರಾಗಿರಬೇಕು. Amen. Amen. The verse says Proverbs 16:26. எடுத்து யாராவது ஒருத்தர் வாசிங்க. ಜ್ಞಾನೋಕ್ತಿಗಳು 16:26. பிரயாசப்படுகிறவன் தனக்காகவே பிரயாசப்படுகிறான். அவன் வாயதை அவனிடத்தில் வருந்தி கேட்கும். பாருங்க, வருந்தி கேட்கும் என்பது அது ஆங்கிலத்தில் பசி என்று பார்க்கிறோம். A worker's appetite works for him, for his hunger urges him on. ಯಾರಾவது ದುಡಿಯುವವನಿಗೆ ಅವನ ಹೊಟ್ಟೆಯೇ ದುಡಿಯುವುದು. ದುಡಿಯುವವನಿಗೆ ಹೊಟ್ಟೆಯೇ ದುಡಿಯುವುದು, because his hunger will help him to work. ಅವನನ್ನು ಅವನ ಬಾಯೇ ಒತ್ತಾಯ ಮಾಡುವುದು. His mouth will urge him because he is hungry. ಅವನ ಬಾಯಿ ಅವನನ್ನು ಒತ್ತಾಯ ಮಾಡುವುದು, ಯಾಕೆಂದರೆ ಅವನು ಹಸಿವೆಯಲ್ಲಿರುವುದರಿಂದ. Hallelujah. Hallelujah. Are you hungry for anything today? ಈ ದಿನದಲ್ಲಿ ನೀವು ಯಾವುದಕ್ಕೋಸ್ಕರ ಹಸಿವೆಯುಳ್ಳವರಾಗಿದ್ದೀರಾ? Are you hungry for anything today? ಈ ದಿನದಲ್ಲಿ ನೀವು ಯಾವುದಕ್ಕೋಸ್ಕರವಾಗಿ ಹಸಿವೆಯುಳ್ಳವರಾಗಿದ್ದೀರಾ? Hunger is the key for success. ಆ ಒಂದು ಹಸಿವೆ ಎಂಬುದು ಒಂದು ಯಶಸ್ವಿಗೆ ಒಂದು ಬೀಗದ ಕೈಯಾಗಿದೆ. யோவான் சுவிசேஷத்துல 4வது அதிகாரத்துல பார்க்கிறோம். ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಯೇಸು ಸಮಾರ್ಯ ಪಟ್ಟಣಕ್ಕೆ ನೇರವಾಗಿ ಹೋಗುம்பொழுது, ಯೇಸು ಕ್ರಿಸ್ತನು ಸಮಾರ್ಯ ಪಟ್ಟಣಕ್ಕೆ ನೇರವಾಗಿ ಹೋಗುವಾಗ ಅங்க ಯೇಸುவுக்கு பசி உண்டாகிறது. ಅಲ್ಲಿ ಯೇಸು ಕ್ರಿಸ್ತನಿಗೆ ಹಸಿವೆ ಉಂಟಾಯಿತು. அப்பொழுது பசி உண்டாகும் பொழுது, ಆಗ ಹಸಿವೆ ಉಂಟಾದಾಗ தாகம் உண்டாகுகிறது. ದಾಹವು ಉಂಟಾಯಿತು. தாகம் உண்டாகும் பொழுது, ದಾಹ ಉಂಟಾದಾಗ ಶಿಷ್ಯರು அவருக்கு உணவை கொண்டு வர போறாங்க. ಆತನಿಗೆ ಆಹಾರವನ್ನು ತರಲು ಹೋದರು. அவருக்கு உணவை கொண்டு வர போகும் பொழுது, ಆತನಿಗೆ ಆಹಾರವನ್ನು ತರಲು ಹೋದಾಗ ಸಮಾರ್ಯ பெண்ணை அவர் சந்திக்கிறதை பார்க்கிறோம். ಅಲ್ಲಿ ಸಮಾರ್ಯ ಸ್ತ್ರೀಯನ್ನು ಆತನು ಸಂಧಿಸುವುದನ್ನು ನಾವು ನೋಡುತ್ತೇವೆ. அப்போ அவர் தாகத்தை குறித்து பேசுகிறார். ಆಗ ಆತನು ತನ್ನ ದಾಹದ ಕುರಿತು ಮಾತನಾಡುವವನಾಗಿದ್ದಾನೆ. தாகமாய் இருக்கிறேன் என்று சொல்லுகிறார். ನಾನು ದಾಹವುಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳಿದನು. அவர் பசியாய் இருக்கிறேன் என்று சொல்லுகிறார். ನಾನು ಹಸಿವೆಯಿಂದ ಇದ್ದೇನೆ ಎಂಬುದಾಗಿ ಹೇಳಿದನು. அவருடைய நாவு வறண்டு போயிருக்குதுன்னு சொல்றாரு. ಆತನ ನಾಲಿಗೆಯು ಒಣಗಿ ಹೋಗಿತ್ತು ಎಂಬುದಾಗಿ ಹೇಳಿದನು. ನಾನು ದಾಹವುಳ್ಳವನಾಗಿದ್ದೇನೆ, ನಾನು ಹಸಿವೆಯುಳ್ಳವನಾಗಿದ್ದೇನೆ. ನಾನು ಇಲ್ಲಿ ಕುಳಿತುಕೊಳ್ಳುವುದು ಯಾಕೆಂದ್ರೆ ನಾನು ಹಸಿವೆಯುಳ್ಳವನಾಗಿದ್ದೇನೆ. ಯೂದர்கள் ಸಮಾರ್ಯ ಪಟ್ಟಣದ ಪಕ್ಕ போவே மாட்டாங்க. ನೋಡಿ, ಯೆಹೂದ್ಯರು ಸಮಾರ್ಯ ಪಟ್ಟಣದ ಕಡೆಗೆ ಹೋಗುವುದೇ ಇಲ್ಲ. அந்த பக்கமே போக மாட்டாங்க. ಆ ಕಡೆ ಅವರು ಆ ಕಡೆ ಹೋಗುವುದೇ ಇಲ್ಲ. ஆனால் இவர் போனது மட்டுமல்ல, ಆದರೆ ಈತನು ಹೋಗಿದ್ದು ಮಾತ್ರವಲ್ಲ, ಅಮರ್ந்து ಕೊಂಡಾರು. ಅಲ್ಲಿ ಆತನು ಕುಳಿತುಕೊಂಡನು. அவர் அமர்ந்து கொண்டது மட்டுமல்ல, ಆತನು ಕುಳಿತುಕೊಂಡಿದ್ದು ಮಾತ್ರವಲ್ಲ, ஸ்திரீ இடத்துல பேசுகிறார்.
பேசுகிறார். ಸ್ತ್ರೀಯ ಬಳಿಯಲ್ಲಿ ಮಾತನಾಡಿದನು. அவன் பேசினது மட்டுமல்ல, ಆತನು ಮಾತನಾಡಿದ್ದು ಮಾತ್ರವಲ್ಲ, அவன் சொல்லுகிறார், நான் தாகமாய் இருக்கிறேன். ಆತನು ಹೇಳಿದ ಅಲ್ಲಿ ನಾನು ದಾಹವಾಗಿದ್ದೇನೆ, Can I get something from you? ನಿನ್ನಿಂದ ನನಗೆ ಏನಾದರೂ ಸಿಗಬಹುದೇ? Hallelujah. ಹಾಲೆಲೂಯಾ. அப்போ சமாரிய பெண்ணிடத்தை எல்லாம் பேசி முடிச்ச பிறகு ಆಗ ಸಮಾರ್ಯ ಸ್ತ್ರೀಯ ಬಳಿಯಲ್ಲಿ ಎಲ್ಲ ಮಾತನಾಡಿದ ನಂತರ அவர் ஆத்மா தாகத்தை குறித்து பேசுகிறார். ಆತನು ಆತ್ಮದ ದಾಹದ ಬಗ್ಗೆ அந்த ಮಾತನಾಡಿದನು. சுவிசேஷம் அறிவிக்கப்படுகிறது. ಅಲ್ಲಿ ಸುವಾರ್ತೆಯು ಸಾರಲ್ಪಡುತ್ತದೆ. அவர்தான் மெஸ்ஸையா என்று அவர் வெளிப்படுத்துகிறார். ಆತನೇ ಮೆಸ್ಸಯ್ಯನು ಎಂಬುದನ್ನು ಆತನು ತೋರ್ಪಡಿಸಿದನು. அநேக பேர் ಅವரிடத்துல ಓಡಿ வராங்க. ಅನೇಕರು ಆತನ ಬಳಿಯಲ್ಲಿ ಓಡಿ ಬಂದರು. அவர் பசியும் தாகமும் அங்கே அந்த சமாரிய பெண் தீர்த்து வைக்கிறத பார்க்கிறோம். ಆತನ ಹಸಿವೆಯನ್ನು ದಾಹವನ್ನು ಆ ಸಮಾರ್ಯ ಸ್ತ್ರೀಯು ತೀರಿಸಿದ್ದನ್ನು ನಾವು ನೋಡುತ್ತೇವೆ. ஹalleluya. ಹಾಲೆಲೂಯಾ. ಶಿಷ್ಯರುங்க ಶಿಷ್ಯರು அப்புறமா வராங்க. ನಂತರ ಬಂದರು. சாப்பாடு வாங்கிட்டு வராங்க. ಆಹಾರವನ್ನು ತೆಗೆದುಕೊಂಡು ಬಂದರು. கொண்டு வரும்போது ಅವರು ಆಹಾರವನ್ನು ತೆಗೆದುಕೊಂಡು ಬರುವಾಗ கொடுக்கும்போது ಅವರು ಯೇಸುವಿನ ಬಳಿಯಲ್ಲಿ ಕೊಡುವಾಗ சொல்றாரு, ಯೇಸು ಹೇಳಿದನು, என்னுடைய உணவு ನನ್ನ ಆಹಾರವು இது இல்ல. ಇದು ಅಲ್ಲ. This is not my hunger. ಇದು ನನ್ನ ಹಸಿವೆಯಲ್ಲ. This is not my thirst. ಇದು ನನ್ನ ದಾಹವೂ ಅಲ್ಲ. என்னுடைய பசியும் தாகமும் வேற ஒன்று. ನನ್ನ ಹಸಿವು ದಾಹವು ಬೇರೆಯೊಂದು. அது என்ன தெரியுமா? ಅದೇನು ಗೊತ್ತಾ? இயேசு சொல்றாரு, ಯೇಸು ಹೇಳಿದನು, பிதாவின் சித்தத்தை செய்வதுதான் என்னுடைய பசியும் தாகமுமாய் இருக்கிறது. ತಂದೆಯ ಚಿತ್ತವನ್ನು ಮಾಡುವುದೇ ನನ್ನ ದಾಹವು ಹಸಿವು ಆಗಿದೆ. Hallelujah. ಹಾಲೆಲೂಯಾ. இந்த காலையில ಈ ಮುಂಜಾನೆಯಲ್ಲಿ I want to ask you, ನಾನು ನಿಮ್ಮನ್ನೊಂದು ಕೇಳಲಿ, what are you hungry for? ನೀವು ಯಾವುದಕ್ಕೋಸ್ಕರ ಹಸಿವೆ ಉಳ್ಳವರಾಗಿದ್ದೀರಾ? What are you hungry for? ನೀವು ಯಾವುದಕ್ಕೋಸ್ಕರ ಹಸಿವೆ ಉಳ್ಳವರಾಗಿದ್ದೀರಾ? Hungry is very very important for you to be successful. ನೀವು ಯಶಸ್ವಿ ಆಗಬೇಕಾದ್ರೆ ಹಸಿವೆ ಎಂಬುದು ಬಹಳ ಪ್ರಾಮುಖ್ಯತೆ ಉಳ್ಳದಾಗಿದೆ. யாரெல்லாம் வெற்றிகரமாய் வாழ்க்கையில வாழ்ந்தாங்களோ அத்தனை பேரும் பசி உள்ளவர்களாய் இருந்தார்கள். ಯಾರೆಲ್ಲ ತಮ್ಮ ಜೀವನದಲ್ಲಿ ಯಶಸ್ವಿ ಉಳ್ಳ ಜೀವನವನ್ನು ಜೀವಿಸಿದರೋ ಅವರೆಲ್ಲರೂ ಹಸಿವೆ ಉಳ್ಳವರಾಗಿದ್ದರು. Hunger is the key for success. ಆ ಒಂದು ಹಸಿವೆ ಎಂಬುದು ಯಶಸ್ವಿಗೆ ಒಂದು ಬೀಗದ ಕೈಯಾಗಿದೆ. Steve Jobs said like this, ಸ್ಟೀವ್ ಜಾಬ್ ಈ ರೀತಿಯಾಗಿ ಹೇಳಿದರು, stay hungry and stay foolish. ಆ ಒಂದು ಹಸಿವೆಯಿಂದ ಇರುವುದು ಒಂದು ಮೂರ್ಖತನ. ಇಲ್ಲ stay hungry, ಹಸಿವೆಯಿಂದ ಇರಿ, be foolish. ಆ ಒಂದು ಮೂರ್ಖತನದಿಂದ. Hallelujah. ಹಾಲೆಲೂಯಾ. stay hungry ಹಸಿವೆಯಿಂದ ಇರಿ, and stay foolish. ಮೂರ್ಖತನದಿಂದ ಹಸಿವೆಯುಳ್ಳವರಾಗಿರಿ. This means ಇದರ ಅರ್ಥವೇನೆಂದರೆ we should never be satisfied with what we have achieved. ನಾವು ಏನನ್ನು ನಮಗೆ ಬೇಕೋ ಅದನ್ನು ನಾವು ಸಾಧಿಸುವವರೆಗೂ ನೀವು ತೃಪ್ತಿಗೊಳ್ಳಬೇಡಿ. Never be satisfied with what we have achieved. ನಾವು ಏನನ್ನು ಸಾಧಿಸಿದ್ದೇವೋ ಅದರ ಬಗ್ಗೆ ತೃಪ್ತಿಗೊಳ್ಳಬೇಡಿ. True winners keep pushing forward. ಆ ಒಂದು ನಿಜವಾದಂತ ಒಂದು ಯಶಸ್ವಿಗಾರರು ಯಾವಾಗಲೂ ಮುಂದೆ ಹೋಗುತ್ತಲೇ ಇರುತ್ತಾರೆ. Learning more and striving more for great heights. ಅವರು ಇನ್ನು ಎತ್ತರದಲ್ಲಿ ಹೋಗುವುದಕ್ಕೆ ಪ್ರಯತ್ನಿಸುತ್ತಲೇ ಇರ್ತಾರೆ. Hallelujah. ಹಾಲೆಲೂಯಾ. பசி உள்ளவங்க ಹಸಿವೆಯುಳ್ಳವರು திருப்தியாக மாட்டாங்க. ತೃಪ್ತಿಗೊಳ್ಳುವುದಿಲ್ಲ. பசி உள்ளவங்க ಹಸಿವೆಯುಳ್ಳವರು போதும்னு சொல்ல மாட்டாங்க. ಸಾಕು ಎಂಬುದಾಗಿ ಹೇಳುವುದಿಲ್ಲ. பசி உள்ளவங்க ಹಸಿವೆಯುಳ್ಳವರು நிக்க வைக்க மாட்டாங்க. ಅಲ್ಲಿ ನಿಂತುಕೊಳ್ಳುವುದಿಲ್ಲ. அவர்கள் எல்லா முயற்சியும் செய்வாங்க அவர்கள் முன் சென்று போவதற்கு. ಅವರು ತಮಗೆ ಬೇಕಾದಂತ ಎಲ್ಲಾ ಪ್ರಯತ್ನಗಳನ್ನು ಮಾಡುವವರು, ಯಾಕೆಂದ್ರೆ ಅವರು ಮುಂದೆ ಹಾದು ಹೋಗುವುದಕ್ಕೆ. Hallelujah. ಹಾಲೆಲೂಯಾ. பசி இல்லனா ಹಸಿವಿಲ್ಲವಾದರೆ ஏன் ஏந்திரிக்கொண்டோனே தெரியாது. ஏன் ஏந்திரிக்கிறோம்? ನಾವು ಯಾವುದಕ್ಕೋಸ್ಕರ ಎದ್ದೇಳುತ್ತೇವೆ ಎಂಬುದೇ ನಮಗೆ ಗೊತ್ತಾಗುವುದಿಲ್ಲ. பசி இல்லனா ಹಸಿವಿಲ್ಲವಾದರೆ ஏன் வேலைக்கு போனோனே தெரியாது. ಯಾಕೆ ಕೆಲಸಕ್ಕೆ ಹೋಗುತ್ತೇವೆ ಎಂಬುದೇ ಗೊತ್ತಾಗುವುದಿಲ್ಲ. ಹಸಿವಿಲ್ಲವಾದರೆ ஆர்வமும் இருக்காது. ಯಾವ ಒಂದು ಕುತೂಹಲವೂ ಇರುವುದಿಲ್ಲ. Hallelujah. ಹಾಲೆಲೂಯಾ. டாக்டர்ட்ட போனீங்கன்னா ಡಾಕ್ಟರ್ ಬಳಿಯಲ್ಲಿ ಹೋದರೆ ಫಸ್ಟ್ உங்களுக்கு ಕೇಳಿದ್ರೆ ಮೊದಲನೆಯದಾಗಿ ನಿಮ್ಮನ್ನು ಕೇಳುವುದು, பசி எடுக்குதா? ನಿನಗೆ ಹಸಿವಾಗುತ್ತದಾ? Are you hungry? ನಿನಗೆ ಹಸಿವಾಗುತ್ತದಾ? இல்ல பாஸ்டர். ಇಲ್ಲ ಬೋಧಕರೇ, I'm not getting hungry. ನನಗೆ ಯಾವ ಹಸಿವು ಆಗುವುದಿಲ್ಲ. அப்பவே டிசைட் பண்ணிடுவாரு something is wrong in your body. ಆಗಲೇ ಆತನು ತೀರ್ಮಾನಿಸಿ ಬಿಡುತ್ತಾನೆ ಯಾವುದೋ ಒಂದು ತಪ್ಪಾದ ಕಾರ್ಯವು ನಿನ್ನ ದೇಹದಲ್ಲಿದೆ ಎಂಬುದಾಗಿ. எந்த மனுஷனுடைய வாழ்க்கையில பசி இல்லையோ அவனுடைய வாழ்க்கையில something is wrong. ಯಾವ ಮನುಷ್ಯನ ಜೀವನದಲ್ಲಿ ಹಸಿವೆಂಬುದು ಇರುವುದಿಲ್ಲವೋ ಅವನ ಜೀವನದಲ್ಲಿ ಏನೋ ಒಂದು ತಪ್ಪಾಗಿದೆ. Hallelujah. ಹಾಲೆಲೂಯಾ. Why staying hungry is so important? Why staying hungry is so important? ಯಾಕೆ ನಾವು ಹಸಿವೆಯಲ್ಲಿ ಇರುವುದು ಬಹಳ ಪ್ರಾಮುಖ್ಯತೆಯುಳ್ಳದಾಗಿದೆ? Because ಯಾಕೆಂದರೆ hunger keeps you moving. ಆ ಒಂದು ಹಸಿವೆ ಎಂಬುದು ನಮ್ಮನ್ನು ಮುಂದೆ ನಡೆಯುವುದಕ್ಕೆ ಅದು ಸಹಾಯ ಮಾಡುತ್ತದೆ. It gives you energy to wake up every morning with a purpose. ನಾವು ಯಾವುದೋ ಒಂದು ಉದ್ದೇಶ ಪೂರ್ವಕವಾಗಿ ಪ್ರತಿದಿನ ಬೆಳಗ್ಗೆ ಎದ್ದೇಳುವುದಕ್ಕೆ ಅದು It helps ಸಹಾಯವಾಗುತ್ತದೆ. you to overcome all the obstacles. ಎಲ್ಲ ಒಂದು ಅಡಚಣೆಗಳನ್ನು ನಾವು ಎದುರಿಸಿ ಹೋಗುವುದಕ್ಕೆ ಸಹಾಯ ಮಾಡುತ್ತದೆ. It helps us to stay disciplined
discipline and work harder than the rest of the people. ಅದು ನಮ್ಮನ್ನು ಒಂದು ಶಿಸ್ತಿನಿಂದಲೂ ಒಂದು ಕಠಿಣವಾದಂತಹ ಕೆಲಸವನ್ನು ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. Hallelujah. ಹಲ್ಲೆಲೂಯಾ. புரியுதா உங்களுக்கு? ಅರ್ಥವಾಗುತ್ತದೆ ನಿಮಗೆ? Hallelujah. ಹಲ್ಲೆಲೂಯಾ. It has to get into your blood. ಇದು ನಿಮ್ಮ ರಕ್ತದಲ್ಲಿ ನೀವು ಇದನ್ನು ತೆಗೆದುಕೊಳ್ಳಬೇಕು. நான் சொல்ற காரியங்கள் உங்க ரத்தத்துக்குள்ள போணும். ನಾನು ಹೇಳುವಂತ ಈ ಕಾರ್ಯಗಳು ನಿಮ್ಮ ರಕ್ತದಲ್ಲಿ ನೀವು ತೆಗೆದುಕೊಳ್ಳಬೇಕು. ஏன் பசியா இருக்கணும்? ಯಾಕೆ ಹಸಿವೆಯಿಂದ ಇರಬೇಕು? பசியா இருக்கிறவன் முன் சென்று போயினே இருப்பான். ಹಸಿವೆಯಿಂದ ಇರುವವನು ಮುಂದೆ ಹಾದು ಹೋಗುತ್ತಲೇ ಇರುತ್ತಾನೆ. ಆಮೆನ್. ಆಮೆನ್. போதும் பாஸ்டர். ಸಾಕು ಬೋಧಕ. என்ன செஞ்சு ನಾನು ಏನು ಮಾಡಿ ಏನು? why I am ಯಾಕೆ ನಾನು ಬದುಕಿರುವುದು? சில பேர் சொல்றத கேட்டுக்கிறேன். ಕೆಲವು ಹೇಳುವುದನ್ನು ನಾನು ಕೇಳಿದೆ. ಕಾಡು ವಾ ವಾ ಅಂದ್ರೆ வீடு போ. ಕಾಡು ನನ್ನನ್ನು ಬಾಬಾ ಎಂಬುದಾಗಿ ಹೇಳುತ್ತದೆ. ಮನೆ ಹೋಗು ಹೋಗು. ಕಾಡು ಕೂಪಿಸಿ எனக்கு சொல்லு. ಯಾವ ಕಾಡು ನಿನ್ನನ್ನು ಕರೆಯಿತು ಹೇಳು. சொல்லுங்க. ಹೇಳಿ. எந்த காடு உன்னை கூப்பிடுச்சு? ಯಾವ ಕಾಡು ನಿನ್ನನ್ನು ಕರೆಯಿತು? எந்த வீடு உன்னை போ. ಯಾವ ಮನೆ ನಿನ್ನನ್ನು ಹೋಗು ಎಂಬುದಾಗಿ ಹೇಳಿತು? ಸುಮ್ಮನೆ பசி இல்லாதவங்க பேசுற பேச்சு. ಹಸಿವಿಲ್ಲದವರು ಮಾತನಾಡುವಂತ ಮಾತು. பசி இருக்கிறவங்க ಹಸಿವಿರುವವರು ಎರಿಚಿಡುವೆ ಎನ್ನ ಕೂಪಿಟ್ಟಿನ. ಆ ಕಾಡನ್ನು ನಾನು ಸುಟ್ಟು ಹಾಕುತ್ತೇನೆ ನನ್ನನ್ನು ಕರೆದರೆ. If you call me before the time I will put you on fire. ಆ ಒಂದು ಸಮಯಕ್ಕೆ ಮುಂಚಿತವಾಗಿ ನನ್ನನ್ನು ಕರೆದರೆ ನಾನು ನಿನ್ನನ್ನು ಸುಟ್ಟು ಹಾಕುತ್ತೇನೆ. வேலையை செஞ்சு முடிக்கிற வரைக்கும் காடு கூப்பிட்டுச்சா உன்னை எரிச்சிடுவேன். ನನ್ನ ಕೆಲಸವನ್ನು ಮಾಡಿ ಮುಗಿಸುವವರೆಗೂ ಕಾಡು ನನ್ನನ್ನು ಕರೆದರೆ ನಿನ್ನನ್ನು ಸುಟ್ಟು ಹಾಕುತ್ತೇನೆ. நான் வேலை முடிக்கிறதுக்கு முன்னாடி நீ போன்னு சொன்னா உன்னை துரத்திடுவேன். ನನ್ನ ಕೆಲಸವು ಮುಗಿಯುವವರೆಗೂ ನನ್ನನ್ನು ಹೋಗು ಎಂಬುದಾಗಿ ಹೇಳಿದರೆ ನಿನ್ನನ್ನು ನಾನು ಓಡಿಸುತ್ತೇನೆ. I am not going to leave this place until I am satisfied. ನಾನು ತೃಪ್ತಿಗೊಳ್ಳುವವರೆಗೂ ಈ ಸ್ಥಳವನ್ನು ನಾನು ಬಿಟ್ಟು ಹೋಗುವುದಿಲ್ಲ. No. ಇಲ್ಲ. Stay hungry. ಹಸಿವೆಯಿಂದ ಇರಿ. Why are you hungry for? ಯಾಕೆ ನೀವು ಹಸಿವೆ ಉಳ್ಳವರಾಗಿರಬೇಕು? What are you hungry for? ಯಾವುದಕ್ಕೋಸ್ಕರ ಹಸಿವೆ ಉಳ್ಳವರಾಗಿರಬೇಕು? What is driving you this morning? ಯಾವುದಕ್ಕೋಸ್ಕರ ನೀವು ಹಸಿವೆ ಉಳ್ಳವರಾಗಿದ್ದೀರಾ ಈ ಮುಂಜಾನೆಯಲ್ಲಿ? சொல்லுங்க. ಹೇಳಿ. ஏன் எந்திரிச்சீங்க? ಯಾಕೆ ನೀವು ಎದ್ದೇಳಿದ್ರಿ? ஏனா பசி இல்லாதவங்க ಯಾಕೆಂದ್ರೆ ಹಸಿವೆ ಇಲ್ಲದವರು ஏன் எந்திரிச்சனே தெரியாது. ಯಾಕೆ ಎದ್ದೇಳಿದ್ದು ಎಂಬುದೇ ಅವರಿಗೆ ಗೊತ್ತಾಗುವುದಿಲ್ಲ. We raise up morning, get fresh, change our clothes and we run because we have something to achieve. We are hungry for that. ನಾವು ಮುಂಜಾನೆ ಎದ್ದು ನಾವು ಎಲ್ಲ ಉಡುಪನ್ನು ಧರಿಸಿ ಶಿಸ್ತು ಉಳ್ಳವರಾಗಿ ನಾವು ಓಡುತ್ತೇವೆ. ಯಾಕೆಂದರೆ ನಮಗೆ ಯಾವುದೋ ಒಂದು ಹಸಿವಿದೆ, ಅದನ್ನು ನಾವು ಸಾಧಿಸುವುದಕ್ಕೆ ಹೋಗುತ್ತಿದ್ದೇವೆ. You see any man who is successful, he is not there in the house after 6 o'clock, 7 o'clock. ನೀವು ನೋಡಿ, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ವಿಗೊಂಡಂತ ವ್ಯಕ್ತಿ ಅವನು 6 ಗಂಟೆ 7 ಗಂಟೆ ಮೇಲೆ ತನ್ನ ಮನೆಯಲ್ಲಿ ಇರುವುದಿಲ್ಲ. No. ಇಲ್ಲ. He is running here and there. ಅವನು ಇಲ್ಲಿ ಅಲ್ಲಿ ಓಡಾಡುವವನಾಗಿದ್ದಾನೆ. Running to countries to countries to countries. ಆತನು ದೇಶಗಳಿಂದ ದೇಶಕ್ಕೆ ದೇಶಗಳಿಂದ ದೇಶಕ್ಕೆ ಹೋಗುವವನಾಗಿದ್ದಾನೆ. Moving to city to city to city to city. ಆತನು ಪಟ್ಟಣದಿಂದ ಪಟ್ಟಣಕ್ಕೆ ಪಟ್ಟಣದಿಂದ ಪಟ್ಟಣಕ್ಕೆ ಓಡುವವನಾಗಿದ್ದಾನೆ. Moving here and there, he is busy because he is hungry for something. ಆತನು ಇಲ್ಲಿ ಅಲ್ಲಿ ಓಡುವವನಾಗಿದ್ದಾನೆ. ಯಾಕೆಂದರೆ ಆತನು ಯಾವುದಕ್ಕೋಸ್ಕರ ಹಸಿವೆ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಹಸಿವು எப்பொழுதுமே முன் செல்ற போக வைக்கும். ನಿನ್ನನ್ನು ಯಾವಾಗಲೂ ಮುಂದೆ ಹಾದು ಹೋಗುವುದಕ್ಕೆ ಸಹಾಯ ಮಾಡುತ್ತದೆ. ಹಸಿವು ನೋಕத்தோட போக வைக்கும். ಒಂದು ಉದ್ದೇಶ ಪೂರ್ವಕವಾಗಿ ಹೋಗುವುದಕ್ಕೆ ಅದು ಸಹಾಯ ಮಾಡುತ್ತದೆ. ಹಸಿವು ಎಲ್ಲಾ ತಡೆಯನ್ನು ಒಡೆಸಿ ಮುನ್ನಾಡಿ போக வைக்கும். ಎಲ್ಲ ಅಡ್ಡಿಗಳನ್ನು ಒಡೆದು ಮುಂದೆ ಹೋಗುವುದಕ್ಕೆ ಸಹಾಯ ಮಾಡುತ್ತದೆ. ಹಸಿವು ಡಿಸಿಪ್ಲಿನ್ ಅವನ ವಾಳ வைக்கும். ನಿನ್ನನ್ನು ಶಿಸ್ತುಳ್ಳವನಾಗಿ ಜೀವಿಸಲು ಸಹಾಯ ಮಾಡುತ್ತದೆ. ಹಸಿವು ಮற்றವನ ಕಾಟಿಲೋ ಉನ್ನ ಅಧಿಕಮಾ ಉழைக்க வைக்கும். ಬೇರೆಯವರಿಗಿಂತ ನೀನು ಕಠಿಣವಾಗಿ ದುಡಿಯುವಂತೆ ಮಾಡುತ್ತದೆ. ಹಲ್ಲೆಲೂಯಾ. when a movie actor says ನಾನು 14 ಅವರು ಉழைக்கிறேன்னு, ಕ್ರಿಸ್ತುವ ಪಿಳ್ಳೆಗೆ ನಮ್ಮ ಎಂದ அளவுக்கு ಉழைக்கணும். ಒಬ್ಬ ಸಿನಿಮಾ ನಟನು ಹೇಳುತ್ತಾನೆ, ನಾನು 14 ಗಂಟೆ ನಾನು ಕೆಲಸ ಮಾಡುತ್ತೇನೆ ಎಂಬುದಾಗಿ. ಹಾಗಾದರೆ ಒಬ್ಬ ಕ್ರೈಸ್ತ ಮಕ್ಕಳು ಎಷ್ಟರ ಮಟ್ಟಿಗೆ ದುಡಿಯಬೇಕು? ஒரு அவிசுவாசி சொல்றானா ஒரு நாளைக்கு 15 அவர் வேலை செய்யறேன்னு, அப்ப கிறிஸ்துவ எந்த அளவுக்கு உழைக்கணும்? ಒಬ್ಬ ಅವಿಶ್ವಾಸಿ ಹೇಳುತ್ತಾನೆ, ನಾನು ಒಂದು ದಿನಕ್ಕೆ 15 ಗಂಟೆಗಳ ಕಾಲ ದುಡಿಯುತ್ತೇನೆ ಎಂಬುದಾಗಿ. ಹಾಗಾದರೆ ಒಬ್ಬ ಕ್ರೈಸ್ತರು ಎಷ್ಟರ ಮಟ್ಟಿಗೆ ನಾವು ದುಡಿಯಬೇಕು? ಹಲ್ಲೆಲೂಯಾ. ಹಲ್ಲೆಲೂಯಾ. பசி இல்லாம இருக்கிறவங்க, ಹಸಿವೆ ಇಲ್ಲದೆ ಇರುವವರು வீட்டை விட்டு ಕೂಡ வெளியே போக ಮಾಟಾங்க. ಮನೆಯನ್ನು ಬಿಟ್ಟು ಸಹ ಹೊರಗೆ ಬರುವುದಿಲ್ಲ. ಬಹಳ ಚೆನ್ನಾಗಿದೆ. ಆಮೆನ್. ಆಮೆನ್. வீட்ல ಬೆಡ್ ನಲ್ಲಾಗಿದೆ, ಫ್ಯಾನ್ ನಲ್ಲಾಗಿದೆ, ಟಿವಿ ನಲ್ಲಾಗಿದೆ. why should I go out? ಮನೆಯಲ್ಲಿ ಹಾಸಿಗೆ ಚೆನ್ನಾಗಿದೆ, ಫ್ಯಾನ್ ಚೆನ್ನಾಗಿದೆ, ನಾನು ಯಾಕೆ ಹೊರಗೆ ಹೋಗಬೇಕು? ಹಲ್ಲೆಲೂಯಾ. ಹಲ್ಲೆಲೂಯಾ. ನೋ. ಇಲ್ಲ. பசி இருக்கிறவங்க ಹಸಿವಿರುವವರು தேடுவாங்க, ಹುಡುಕುತ್ತಾರೆ. பசி இருக்கிறவங்க ಹಸಿವೆ ಇರುವವರು தேடுவாங்க, ಹುಡುಕುತ್ತಾರೆ. ಆಮೆನ್. ಆಮೆನ್.
Hunger is the invisible force that drives people to achieve their greatness. ಈ ಹಸಿವೆಂಬುದು ನಮ್ಮ ಕಣ್ಣಿಗೆ ಕಾಣಿದಂತ ಒಂದು ಕಾರ್ಯವಾಗಿದ್ದರೂ ಅದು ನಮ್ಮನ್ನು ಮುಂದೆ ಹಾದು ಹೋಗುವಂತೆ ಅದು ಮಾಡುತ್ತದೆ. Hunger will help you to achieve your greatness. ಆ ಒಂದು ಹಸಿವೆಂಬುದು ನಿನ್ನ ಒಂದು ಶ್ರೇಷ್ಠವಾದಂತ ಕಾರ್ಯವನ್ನು ಅದನ್ನು ಯಶಸ್ವಿಗೊಳಿಸುವುದಕ್ಕೆ ಸಹಾಯ ಮಾಡುತ್ತದೆ. உன்னுடைய comfort zone உன்னை வந்து மேல கொண்டு வராது. ನಿನ್ನ ಸೌಕರ್ಯ ವಲಯವು ನಿನ್ನನ್ನು ಮೇಲೆ ತರುವುದಿಲ್ಲ. Comfort zone will kill you. ಆ ಒಂದು ಸೌಕರ್ಯ ವಲಯವು ನಿನ್ನನ್ನು ಕೊಂದು ಹಾಕುತ್ತದೆ. ஆனா பசி இருக்குறவங்க, ಆದರೆ ಹಸಿವೆ ಇರುವವರು அவங்க என்ன கஷ்டம் வந்தாலும் மேற்கொண்டு போவாங்க. ಅವರು ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಹೋಗುವವರಾಗಿದ್ದಾರೆ. It is an invisible force that makes you your greatness. ಅದು ನಮಗೆ ಕಾಣದಂತ ಒಂದು ಒತ್ತಡವಾಗಿದೆ. ಅದು ನಮ್ಮ ಒಂದು ಶ್ರೇಷ್ಠವಾದ ಕಾರ್ಯಗಳನ್ನು ಯಶಸ್ವಿಗೊಳಿಸುವುದಕ್ಕೆ. It is a deep desire and unshakable determination and relentless pursuit of goal that separates the successful individual from the rest of the people. மறுபடியும் சொல்றேன். It is a deep desire. ಅದು ಒಂದು ಆಳವಾದಂತ ಒಂದು ಬೇಡಿಕೆ. Unshakable determination. ನಮ್ಮನ್ನು ಒಂದು ಕದಲಿಸಲಾರದಂತ ಒಂದು ಕಾರ್ಯವು. Relentless pursuit. எப்படியாவது அதை அடைய வேண்டும். ಹೇಗಾದರೂ ಮಾಡಿ ಅದನ್ನು ಹೊಂದಿಕೊಳ್ಳಬೇಕು. இதுதான் ಇದೇ சாதாரணமானவங்களிலிருந்து ಸಾಧಾರಣವಾದಂತ ವ್ಯಕ್ತಿಯಿಂದ ಜಯಶಾಲಿಗಳ பிரிக்கிற ஒரு காரியம். ಆ ಜಯಶೀಲರನ್ನು ಅದು ಬೇರ್ಪಡಿಸುವಂತ ಒಂದು ಕಾರ್ಯವಾಗಿದೆ. தோத்து போனவங்களையும் ಸೋತು ಹೋದವರನ್ನು ஜெயிச்சவங்களுக்கும் ಜಯಿಸಿದವರನ್ನು ஒரே ஒரு வித்தியாசம், ಒಂದೇ ಒಂದು ವ್ಯತ್ಯಾಸ, பசி. ಹಸಿವು. Amen. ಆಮೆನ್. You need to be hungry. ನಾವು ಹಸಿವೆಯುಳ್ಳವರಾಗಿರಬೇಕು. Are you hungry for the word of God? ದೇವರ ವಾಕ್ಯಕ್ಕೆ ನೀವು ಹಸಿವೆಯುಳ್ಳವರಾಗಿದ್ದೀರಾ? தேவனுடைய வார்த்தை மேல பசி இருக்கா உங்களுக்கு? ದೇವರ ವಾಕ್ಯದ ಮೇಲೆ ನಿಮಗೆ ಹಸಿವೆಂಬುದಿದೆಯಾ? ஏன்னா தேவனுடைய வார்த்தை சொல்லுகிறது, ಯಾಕೆಂದರೆ ದೇವರ ವಾಕ್ಯವು ಹೇಳಲ್ಪಟ್ಟಿದೆ, அவருடைய வார்த்தை உன்னை சகல ஆசீர்வாதத்துக்குள்ள நடத்தும். ಆತನ ವಾಕ್ಯವು ನಿನ್ನನ್ನು ಸಕಲ ಆಶೀರ್ವಾದದಲ್ಲಿ ನಡೆಸುವಂತದ್ದಾಗಿದೆ. Your blessings is equal to the hunger that you have for the word of God. ನಿನ್ನ ಒಂದು ಆಶೀರ್ವಾದವು ನೀನು ದೇವರ ಮೇಲೆ ಇಟ್ಟಿರುವಂತ ವಾಕ್ಯದ ಮೇಲೆ ಇರುವಂತ ಹಸಿವಿಗೆ ಅದು ಸರಿಸಮಾನವಾಗಿದೆ. Amen. ಆಮೆನ್. எப்போ உங்களுக்கு தேவனுடைய வார்த்தை மேல ஒரு பசி வருதோ, ಯಾವಾಗ ನಿಮಗೆ ದೇವರ ವಾಕ್ಯದ ಮೇಲೆ ಹಸಿವು ಬರುತ್ತದೋ, அரை மணி நேரம் ஆன பிறகு வாட்சை பார்த்தீங்கன்னா நான் சத்தியமா சொல்றேன், நீ முன்னேறவே மாட்டேன். ಅರ್ಧ ಗಂಟೆ ಆದರೆ ನೀನು ವಾಚನ್ನು ನೋಡುವುದೇ ಆದರೆ ಸತ್ಯವಾಗಿ ಹೇಳುತ್ತೇನೆ, ನೀನು ಉದ್ಧಾರವಾಗುವುದೇ ಇಲ್ಲ. பசியா இருக்கிறவன் ಹಸಿವಿನಿಂದ ಇರುವವನು 20 ಪರೋಟಾ சாப்பிட்டு 20 ಪರೋಟ ತಿಂದು மறுபடியும் ஸ்டார்ட் பண்ணலாமா, ಪುನಃ ನಾವು ಶುರು ಮಾಡೋಣ ಎಂಬುದಾಗಿ ಹೇಳುತ್ತಾನೆ. ಒಂದರಿಂದ பசியா இருக்கிறவன், ಹಸಿವಿನಿಂದ ಇರುವವನು. ಆಮೆನ್. ಆಮೆನ್. We don't see time. ನಾವು ಸಮಯವನ್ನು ನೋಡುವುದಿಲ್ಲ. I need, give me Lord, give me Lord, give me Lord, give me Lord. ನನಗೆ ಬೇಕು, ಕೊಡಿ 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 ದೇವರೇ, ಕೊಡಿ ದೇವರೇ, ಕೊಡಿ ದೇವರೇ, Give me Lord. ನನಗೆ ಕೊಡಿ ದೇವರೇ. I need your word. ನನಗೆ ನಿಮ್ಮ ವಾಕ್ಯವು ಬೇಕು. ನಮ್ಮ ವಾರ್ತೆ ಉನ್னை விடுதலையாக்குது. ಯಾಕೆ ಗೊತ್ತಾ? ವಾಕ್ಯವು ನಿನ್ನನ್ನು ಬಿಡುಗಡೆಗೊಳಿಸುವಂತದ್ದಾಗಿದೆ. ವಾರ್ತೆ ಉನ್னை ಆಶೀರ್ವದಿக்குது. ಆ ವಾಕ್ಯವು ನಿನ್ನನ್ನು ಆಶೀರ್ವದಿಸುತ್ತದೆ. ವಾರ್ತೆ ಉನ್னை மாற்றுகிறது. ವಾಕ್ಯವು ನಿನ್ನನ್ನು ಬದಲಾಯಿಸುತ್ತದೆ. ವಾರ್ತೆ ದೇವರ ಚಿತ್ತದಿಂಬಡಿ நடக்க செய்கிறது. ವಾಕ್ಯವು ದೇವರ ಚಿತ್ತದ ಮೇರೆಗೆ ನಡೆಯುವಂತೆ ಮಾಡುತ್ತದೆ. ಎದಕ್ಕಾಗ இந்த பூமிக்கு வந்தನು ವಾರ್ತೆ ಉನಗೆ ಕற்றுக் கொடுக்குது. ನೀನು ಯಾವುದಕ್ಕೋಸ್ಕರ ಈ ಲೋಕಕ್ಕೆ ಬಂದೆ ಎಂಬುದನ್ನು ವಾಕ್ಯವು ನಿನಗೆ ಕಲಿಸಿಕೊಡುತ್ತದೆ. ನೀ என்ன செய்யணும் ವಾರ್ತೆ ಉನಗೆ ಕற்றுக் கொடுக்குது. ನೀನು ಏನು ಮಾಡಬೇಕೆಂಬುದನ್ನು ವಾಕ್ಯವು ನಿನಗೆ ಕಲಿಸಿಕೊಡುತ್ತದೆ. இந்த பசி நமக்கில்லனா, ಆ ಹಸಿವು ನಮಗಿಲ್ಲದಿದ್ದರೆ ಶಿಷ್ಯರಿಗೆ ಮಾರ್ದಿ ಶಿಷ್ಯರ ಹಾಗೆ பொட்டலத்துல சாப்பாடு தான் வாங்கிட்டு வரோம். ಪಟ್ಟಣದಲ್ಲಿ ನಾವು ಆಹಾರವನ್ನು ತೆಗೆದು ಬರುತ್ತೇವೆ. ஆமென். ಆಮೆನ್. அவர் சொல்றாரு, ಆತನು ಹೇಳಿದನು, ஏன் பசி வேற, ನನ್ನ ಹಸಿವು ಬೇರೆ, ஆனா நீங்க என்னத்தை வாங்கிட்டு வந்துக்கிறீங்க? ಆದರೆ ನೀವು ಏನನ್ನು ತಂದಿದ್ದೀರಾ? சாப்பாடு வாங்கிட்டு வந்துக்கிறீங்க. ನೀವು ಆಹಾರವನ್ನು இல்ல, ತಂದಿದ್ದೀರಾ? இது இல்ல என் பசி. ನನ್ನ ಹಸಿವು ಇದಲ್ಲ. ಯೇಸುவுடைய பசி எந்த அளவுக்கு இருந்துச்சுன்னா, ಯೇಸುವಿನ ಹಸಿವು ಎಷ್ಟರ ಮಟ್ಟಿಗೆ ಇತ್ತೆಂದರೆ, அவர் கல்வாரி சிலுவையில ரத்தத்தை சிந்துற அளவுக்கு அவருடைய பசி. ಆತನು ಕಲ್ವಾರಿ ಕ್ರೂಜೆಯಲ್ಲಿ ತನ್ನ ರಕ್ತವನ್ನು ಸುರಿಸುವವರೆಗೂ ಆತನ ಹಸಿವಿತ್ತು. Hallelujah. Hallelujah. When someone is hungry for success, ಯಾರಾದರೂ ಆ ಯಶಸ್ವಿಗೋಸ್ಕರ ಹಸಿವೆ ಉಳ್ಳವರಾಗಿದ್ದರೆ, they are willing to do whatever it takes to turn their dreams into realities. ಅವರ ಕನಸು ನೆನಸಾಗುವುದಕ್ಕೆ ಅವರನ್ನು ಎಷ್ಟರ ಮಟ್ಟಿಗೆ ಬೇಕಾದರೂ ಅದು ನಡೆಸುತ್ತದೆ.
Hallelujah. Hallelujah. நீ பசி உள்ளவனாயிருந்தால், ನೀನು ಹಸಿವೆಯುಳ್ಳವನಾಗಿದ್ದರೆ கனவை நினைவாய் மாற்றுவதற்கு, ನಿನ್ನ ಕನಸನ್ನು ನನಸಾಗಿ ಬದಲಾಯಿಸುವುದಕ್ಕೆ எதை வேணாலும் செய்வே. ನೀನು ಯಾವುದನ್ನು ಬೇಕಾದರೂ எதை வேணாலும் செய்வே. ನೀನು ಯಾವುದನ್ನು ಬೇಕಾದರೂ ಮಾಡುವಂತವನಾಗಿದ್ದೀಯಾ. Hallelujah. Hallelujah. பசி உள்ளவனுக்கு ಹಸಿವೆಯುಳ್ಳವನಿಗೆ முக்கியமானது ಅವனுடைய தரிசனத்தை, ಆತನ ದರ್ಶನವನ್ನು ನಿಜವಾದ வாழ்க்கைக்கு கொண்டு வருவது, ನಿಜವಾದಂತಹ ಜೀವನಕ್ಕೆ ಅದನ್ನು ತರುವುದು. Hallelujah. Hallelujah. Many people will think that I am fool. ಅನೇಕರು ನಾನು ಒಬ್ಬ ಮುಟ್ಟಾಳ ಎಂಬುದಾಗಿ ಅಂದುಕೊಳ್ಳುತ್ತಾರೆ. என்ன பாஸ்டர், ಏನು ಬೋಧಕರೇ ನೀವು? ஓடி ஓடி உழைக்கிறாரு, ಓಡಿ ಓಡಿ ಆತನು ದುಡಿಯುತ್ತಾನೆ. ಪಾಕೆಟ್ல ₹1 கிடையாது, ಪಾಕೆಟ್ ಅಲ್ಲಿ ₹1 ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ல ₹1 கிடையாது, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ₹1 ಇಲ್ಲ, ATM ಕಾರ್ಡ್ல ₹1 கிடையாது, ATM ಕಾರ್ಡ್ ಅಲ್ಲಿ ₹1 ಇಲ್ಲ, வீடு கிடையாது, ಮನೆಯೂ ಇಲ್ಲ, சொத்து கிடையாது, ಆಸ್ತಿ ಇಲ್ಲ, ஒண்ணும் கிடையாது. ಏನು ಇಲ್ಲ. என்ன பாஸ்டர், ಏನು ಬೋಧಕರೇ? பசி இருக்கிறவன் ಹಸಿವಿರುವವನು ஒண்ணே ஒண்ணுதான் யோசிப்பான், ಒಂದೇ ಒಂದು ಯೋಚಿಸುವ ಆತನ ಕನಸು அவன் ನಿಜத்துக்கு கொண்டு வருவதற்கு, ಅವನು ನಿಜ ರೂಪದಲ್ಲಿ ತರುವವರೆಗೂ ತ್ಯಾಗ செய்வான். ಅವನು ಏನನ್ನು ಬೇಕಾದರೂ ತ್ಯಾಗ ಮಾಡುವವನಾಗಿದ್ದಾನೆ. ಹಸಿವೆಯುಳ್ಳವನು, பசி உள்ளவனுக்கு பாதுகாப்புக்கு ஒண்ணு செய்ய அவனுக்கு புத்தி வராது. ಹಸಿವೆಯುಳ್ಳವನಿಗೆ ತನ್ನ ಸುರಕ್ಷತೆಗೋಸ್ಕರ ಏನನ್ನಾದರೂ ಮಾಡಬೇಕೆಂಬುದಕ್ಕೆ ಬುದ್ಧಿ ಬರುವುದಿಲ್ಲ. Hallelujah. Hallelujah. ವೇದಂ சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, ஒரு ಮನುಷ್ಯ, ಒಬ್ಬ ಮನುಷ್ಯನು ஒரு விலை உயர்ந்த முத்தை பார்த்துட்டு, ಒಬ್ಬ ಬೆಲೆಯುಳ್ಳ ಮುತ್ತನ್ನು ನೋಡಿ அந்த முத்தை வாங்குவதற்கு, ಆ ಮುತ್ತನ್ನು ತೆಗೆದುಕೊಳ್ಳುವುದಕ್ಕೆ எல்லாவற்றையும் விற்றுவிட்டு ಅವನಲ್ಲಿದ್ದಂತ ಎಲ್ಲವನ್ನು ಅವನು ಮಾರಿ அவன் ஒரு முத்தை வாங்குறான். ಅವನು ಆ ಒಂದು ಮುತ್ತನ್ನು ಅವನು ತೆಗೆದುಕೊಂಡನು. ಜನರಿಗೆ ಅವನು ಮುಟ್ಟಾಳೆ போல இருக்கும். ಅವನು ಮುಟ್ಟಾಳ ಆಗಿದ್ದನು. ಅವನು ಎಲ್ಲಾத்தையும் வித்துட்டு ಅವನು ಎಲ್ಲವನ್ನು ಮಾರಿ ஒரு முத்து வாங்குறாನ. ಒಂದು ಮುತ್ತನ್ನು ತೆಗೆದುಕೊಂಡನು. ಹಸಿயா ಇರುವವங்க, ಹಸಿವೆಯುಳ್ಳವರು ಏನೇ ಬೇಕಾದರೂ செய்வாங்க, ಏನನ್ನು ಬೇಕಾದರೂ ಮಾಡುವರು. ಅವರ ಕನಸು ನನಸಾಗಿ ಮಾರನು. ಆದರೆ ಅವರ ಕನಸು ನನಸಾಗಿ ಅವರ ದರ್ಶನ ನನಸಾಗಿ ಮಾರನು. ಅವನ ಒಂದು ದರ್ಶನವು ನಿಜ ರೂಪದಲ್ಲಿ ಬರಬೇಕು. We don't die halfway. ನಾವು ಅರ್ಧದಲ್ಲಿ ಸಾಯುವುದಿಲ್ಲ. We don't die halfway. ನಾವು ಅರ್ಧದಲ್ಲಿ ಸಾಯುವುದಿಲ್ಲ. ಆತನ ನೆನಪಿಗೆ ಕೊಂಡು ಬರುகிற ವರೆಗೂ ನಾವು ಪಸಿ ಉಳ್ಳವರಾಗಿ ಇರುಪೋம். ವಾಕ್ಯಗಳನ್ನು ನಿಜ ರೂಪಕ್ಕೆ ತರುವವರೆಗೂ ನಾವು ಹಸಿವುಳ್ಳವರಾಗಿರಬೇಕು. I saw this church in my vision. ಆತನು ನಾನು ಈ ಸಭೆಯು ನನ್ನ ಒಂದು ದರ್ಶನವನ್ನು ಹೊತ್ತು ಹೋಗುವುದನ್ನು ನೋಡುತ್ತೇನೆ. I saw this church in my vision. ಈ ಸಭೆಯನ್ನು ನಾನು ನನ್ನ ದರ್ಶನದಲ್ಲಿ ನೋಡಿದೆನು. ನಿಜத்துல ವರ ವರೆಗೂ ಯಾ ಪಸಿ ಅಡುಂಗ. ಆದರೆ ನಿಜ ರೂಪದಲ್ಲಿ ಬರುವವರೆಗೂ ನನ್ನ ಹಸಿವೆ ಎಂಬುದು ತೀರುವುದಿಲ್ಲ. ಏದ ವಿತ್ತು ನಾನು செய்வேன். ಅದಕ್ಕೋಸ್ಕರ ಯಾವುದನ್ನು ಬೇಕಾದರೂ ಮಾರಿ ನಾನು ತೆಗೆದುಕೊಳ್ಳುತ್ತೇನೆ. ಆದರೆ ಹಸಿವೆಯುಳ್ಳವರು ಅವರ ದರ್ಶನವನ್ನು ನೋಡುವರು. Hallelujah. It can be your church. ಇದು ನಿನ್ನ ಸಭೆಯಾಗಿರಬಹುದು, it can be your business, ನಿನ್ನ ವ್ಯಾಪಾರವಾಗಿರಬಹುದು, it can be whatever you are doing. ನೀನು ಏನು ಮಾಡುತ್ತೀಯೋ ಅದೇ ಇರಬಹುದು. But until it comes to reality, ಆದರೆ ಎಷ್ಟರವರೆಗೂ ಅದು ನಿಜ ರೂಪದಲ್ಲಿ ಬರುವವರೆಗೂ I am going to be hungry. ನಾನು ಹಸಿವೆಯುಳ್ಳವನಾಗಿರುತ್ತೇನೆ. Amen. Amen. ಅತ್ತ ಸ್ಟೀವ್ ಜಾಬ್ಸ್ சொன்னாரு, ಅದನ್ನೇ ಸ್ಟೀವ್ ಜಾಬ್ ಹೇಳಿದರು. Can you please take care of the children? ಅದಕ್ಕೆ ಸ್ಟೀವ್ ಜಾಬ್ಸ್ சொல்றாரு, ಅದಕ್ಕೆ ಸ್ಟೀವ್ ಜಾಬ್ಸ್ ಹೇಳಿದರು. ಸ್ಟೀವ್ ಜಾಬ್ಸ್ சொல்றாரு, ಸ್ಟೀವ್ ಜಾಬ್ಸ್ ಹೇಳಿದರು, stay hungry, ಹಸಿವೆಯುಳ್ಳವರಾಗಿರಿ, but stay foolish. ಆದರೆ ಮುಟ್ಟಾಳತನದಿಂದ ಹಸಿವೆಯುಳ್ಳವರಾಗಿರಿ. ಇಲ್ಲ stay hungry, ಹಸಿವೆಯುಳ್ಳವರಾಗಿರಿ, stay foolish. முட்டாளராகிரி. அது சொல்றதுக்கு பிரதருக்கு ஏன்னா தட் இஸ் ராங். அவரை பொறுத்தவரைக்கும் முட்டாளாகிறது தப்பு யோசிக்கிறார் சொல்றதுக்கு. ಮುಟ್ಟಾಳ ಉಳ್ಳವರಾಗಿರಿ. Sometimes ಕೆಲವು ಸಮಯಗಳಲ್ಲಿ ದರ್ಶನத்தை ನೆರವೇರಿಸುವುದಕ್ಕೆ ನಾವು ಮುಟ್ಟಾಳಾಗಿ ಇರಬೇಕು. ದರ್ಶನವನ್ನು ನೆರವೇರಿಸುವುದಕ್ಕೆ ನಾನು ಮುಟ್ಟಾಳನಾಗಿರಬೇಕು. ವರ್ಲ್ಡ್ ವಿಲ್ ನಾಟ್ ಅಗ್ರಿ. ಮುಟ್ಟಾಳ ಇರಕ್ಕೆ ಉಲಗ ಒತ್ತು ಹೋಗಾது. ಆದರೆ ಮುಟ್ಟಾಳರಾಗಿರುವುದಕ್ಕೆ ಈ ಲೋಕವು ಒಪ್ಪಿಕೊಳ್ಳುವುದಿಲ್ಲ. ಆனா தேவனுடைய சமூகத்துல முட்டாளா இருக்கணும் உன்னுடைய தரிசனத்தை நிறைவேற்றுவதற்கு. ಆದರೆ ನಿನ್ನ ದರ್ಶನವನ್ನು ನೆರವೇರಿಸುವುದಕ್ಕೆ ದೇವರ ಸಮ್ಮುಖದಲ್ಲಿ ನೀನು ಮುಟ್ಟಾಳನಾಗಿರಬೇಕು. அதுதான் அந்த முட்டாள் எல்லாத்தையும் வித்து ஒரே ஒரு இத முத்த வாங்குறான். ಆದ್ದರಿಂದ ಮುಟ್ಟಾಳನು ತನಗಿದ್ದ ಎಲ್ಲವನ್ನು ಮಾರಿ ಒಂದೇ ಒಂದು ಮುತ್ತನ್ನು ತೆಗೆದುಕೊಂಡನು. ಸ್ಟೀವ್ ಜಾಬ್ಸ್ gave everything that he became a successful man. ಸ್ಟೀವ್ ಜಾಬ್ನು ತನಗಿದ್ದ ಎಲ್ಲವನ್ನು ಆತನು ಕೊಟ್ಟು ಆ ಒಂದು ಯಶಸ್ವಿಯುಳ್ಳ ವ್ಯಕ್ತಿಯಾಗಿ ಬರುವುದಕ್ಕೆ ತನ್ನಲ್ಲಿದ್ದಂತ ಎಲ್ಲವನ್ನು ಕೊಟ್ಟನು. ಇನ್ಫೋಸಿಸ್ ನಾರಾಯಣಮೂರ್ತಿ ಎಲ್ಲ ಫ್ರೆಂಡ್ಸ್ ಕೈ விட்டுட்டாங்க. this project will not work ன்னு சொல்லிட்டு வீட்ல இருக்கிற எல்லாத்தையும் வித்து செஞ்ச அந்த மனுஷன் today is biggest businessman. ಇನ್ಫೋಸಿಸ್ ನಾರಾಯಣಮೂರ್ತಿ ಎಂಬುವರು ತನ್ನ ಸ್ನೇಹಿತರೆಲ್ಲ ಕೈಬಿಟ್ಟ ನಂತರ ತನ್ನ ಮನೆಯಲ್ಲಿ ಇದ್ದಿದ್ದೆಲ್ಲವನ್ನು ಮಾರಿ ಆತನು ವ್ಯಾಪಾರವನ್ನು ಶುರು ಮಾಡಿದನು. ಈಗ ಆತನು ವ್ಯಾಪಾರದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದಾನೆ. For others he was foolish. ಯಾಕಂದ್ರೆ ಬೇರೆಯವರಿಗೆ ಆತನು ಮುಟ್ಟಾಳನಾಗಿದ್ದನು. But
in God's sight he was a wise person. ಆದರೆ ದೇವರ ಒಂದು ನೋಟದಲ್ಲಿ ಅವನು ಜ್ಞಾನವುಳ್ಳವನಾಗಿದ್ದನು. He is successful. ಆತನು ಯಶಸ್ವಿಯುಳ್ಳ ವ್ಯಕ್ತಿಯಾಗಿದ್ದನು. சில வேளையில உலகத்தானுக்கு நீ செய்யறது முட்டாள போல இருக்கலாம். ಕೆಲವು ಸಮಯಗಳಲ್ಲಿ ಲೋಕದವರಿಗೆ ನೀನು ಮಾಡುವುದು ಮುಟ್ಟಾಳತನವಾಗಿರಬಹುದು. But you are hungry and your foolishness will give you success. ಆದರೆ ನಿನ್ನ ಒಂದು ಹಸಿವು, ನಿನ್ನ ಒಂದು ಮೂರ್ಖತನವು ಕೆಲವು ಸಮಯಗಳಲ್ಲಿ ನಿನಗೆ ಆ ಒಂದು ಯಶಸ್ವಿಯನ್ನು ಕೊಡುವಂತದ್ದಾಗಿದೆ. Hallelujah. Hallelujah. What are you running for? ನೀನು ಯಾವುದಕ್ಕೋಸ್ಕರ ಓಡುತ್ತಿದ್ದೀಯಾ? Without hunger, even the most talented individual can become complacent and fail to reach their goal. பசி இல்லாதவன், ಹಸಿವಿಲ್ಲದವರು, அவன் அதிக புத்திசாலியா இருந்தாலும், ಅವನು ಅಧಿಕ ಬುದ್ಧಿವಂತನಾಗಿದ್ದರು, அவன் அதிக திறமசாலியா இருந்தாலும், ಅವನು ಅಧಿಕವಾದಂತಹ ಒಂದು ತಲಂತುಳ್ಳವನಾಗಿದ್ದರು, அவன் சாதிக்க மாட்டான். ಅವನು ಸಾಧಿಸಲು ಸಾಧ್ಯವಿಲ್ಲ. ஆமென். ಆಮೆನ್. நான் ஆண்டவருடைய சமூகத்துல சொல்றேன். ನಾನು ದೇವರ ಸಮ್ಮುಖದಲ್ಲಿ நான் ಹೇಳುತ್ತಿದ್ದೇನೆ. வீட்டில ಅನೇಕ தடவை சொல்லியிருக்கேன். ನಾನು ಮನೆಯಲ್ಲಿ ಅನೇಕ ಸಾರಿ ಹೇಳಿದ್ದೇನೆ. ಅನೇಕ ತಡವೆ ಸಹೋದರನ ಬಳಿಯಲ್ಲಿ ಅನೇಕ ಸಾರಿ ಹೇಳಿದ್ದೇನೆ. I am not wise. ಸಹೋದರನೇ, ನಾನು ಜ್ಞಾನವಂತನಲ್ಲ. I was the last in the class. ನಾನು ನನ್ನ ತರಗತಿಯಲ್ಲಿ ಕೊನೆಯವನಾಗಿದ್ದೇನೆ. I was failed in 6th standard. ನಾನು 6ನೇ ತರಗತಿಯಲ್ಲಿ ನಾನು ಫೇಲ್ ಆದವನು. My brain doesn't work. ನನ್ನ ಒಂದು ಬುದ್ಧಿ ಕೆಲಸ ಮಾಡುತ್ತಿರಲಿಲ್ಲ. ஒரு ರೂಟ್ வேணும்னா பாண்டியன் பாஸ்டர்ட்ட ಫೋನ್ பண்ணுவேன். ಒಂದು ದಾರಿ ಬೇಕಾದ್ರೆ ನಾನು ಪಾಂಡ್ಯನ್ ಪಾಸ್ಟರ್ ಬಳಿಯಲ್ಲಿ ಕೇಳುತ್ತೇನೆ. ಕಣಕ ಕೂಟணும்னா ಜಾನ್ ಬ್ರದರ್ட்ட ಕೇಳ್ಪೇன். ಲೆಕ್ಕವನ್ನು ಕೂಡಿಸಬೇಕಾದ್ರೆ ಸಹೋದರನ ಬಳಿಯಲ್ಲಿ ಕೇಳುತ್ತೇನೆ. ಯಾವುದು செய்யணும்னா ಯಾರು ಕೇಳ್ಪೇன். ಏನಾದರೂ ಮಾಡಬೇಕಾದ್ರೆ ಯಾರನ್ನಾದರೂ ಕೇಳುತ್ತೇನೆ. I am not wise. ನಾನು ಜ್ಞಾನವಂತನಲ್ಲ. I am not talented. ನನಗೆ ಯಾವ ತಲಂತು ಇಲ್ಲ. I am not excellent. ನಾನು ಉನ್ನತಿ ಹೊಂದಿದವನಲ್ಲ. But I have one thing. ಆದರೆ ನನ್ನಲ್ಲಿ ಒಂದಿದೆ. I am hungry for God. ನಾನು ಅದಕ್ಕೋಸ್ಕರ ಹಸಿವೆಯುಳ್ಳವನಾಗಿದ್ದೇನೆ. ಹಾಲೆಲೂಯಾ. I am hungry. ನಾನು ಹಸಿವೆಯುಳ್ಳವನಾಗಿದ್ದೇನೆ. பசி இருக்கிறவன், ಹಸಿವೆಯುಳ್ಳವನು ಮಳೆಯೇ வந்து ನಿನ್ನಾலும் ನಿಕ್ಕ ಮಾಡ ಏರಿ போய்டுவான். ಬೆಟ್ಟವೇ ಬಂದು ನಿಂತರೂ ಅವನು ನಿಂತುಕೊಳ್ಳುವುದಿಲ್ಲ, ಹತ್ತಿ ಹೋಗುತ್ತಿರುತ್ತಾನೆ. ಬ್ರದರ್, ಸಹೋದರನೇ, என்னாச்சு? ಏನಾಯ್ತು? இல்ல பிரதர், ஒரு பிரச்சனை. ಇಲ್ಲ ಸಹೋದರನೇ, ಒಂದು ಸಮಸ್ಯೆ. ಬಿಟ್ಟು ಬಿಟ್ಟೆ. அப்பனா உனக்கு பசி இல்ல. ಹಾಗಾದ್ರೆ ನಿನಗೆ ಹಸಿವೆಂಬುದಿಲ್ಲ. ಸಿಸ್ಟರ್, என்ன ஆச்சு? ಸಹೋದರಿ, ಏನಾಯ್ತು? ಬ್ರದರ್, ஒரு ಪ್ರಾಬ್ಲಮ್. ಇಲ್ಲ ಸಹೋದರನೇ, ಒಂದು ಸಮಸ್ಯೆ. ನಾನು ಬಿಟ್ಟು ಬಿಟ್ಟೆ. அப்பனா உனக்கு பசி இல்ல. ಹಾಗಾದ್ರೆ ನಿನಗೆ ಹಸಿವಿಲ್ಲ. பசி இருக்கிறவங்க, ಹಸಿವೆ ಇರುವವರು ಯಾರು என்ன சொன்னா, ಯಾರು ಏನು ಹೇಳಿದರು, நாங்க விட மாட்டோம். ನಾವು ಅದನ್ನು ಬಿಡುವುದಿಲ್ಲ. நாங்க விட மாட்டோம். ನಾವು ಬಿಡುವುದಿಲ್ಲ. பசி இருக்கிறவங்க விட மாட்டோம். ಹಸಿವೆ ಇರುವವರು ಬಿಡುವುದಿಲ್ಲ. அவங்க ஜெயிப்பாங்க. ಅವರು ಜಯಿಸುವವರಾಗಿರುತ್ತಾರೆ. ಆಮೆನ್. ಆಮೆನ್. ಆனா ಬುದ್ಧಿಶಾಲಿಯಾ ಇருந்து, ಆದರೆ ಬುದ್ಧಿವಂತರಾಗಿದ್ದು, ಧರ್ಮಶಾಲಿಯಾ ಇருந்து, ತಲಾಂತುಳ್ಳವರಾಗಿದ್ದು, படிப்பாளியா ಇருந்து, ವಿದ್ಯಾವಂತನಾಗಿದ್ದು, ಪಣಕಾರನಾಗಿ ಇருந்து, ಆಸ್ತಿ ಉಳ್ಳವನಾಗಿದ್ದು, பசி இல்லனா, ಹಸಿವಿಲ್ಲದಿದ್ದರೆ ನೀನು ಏನು ಸಾಧನೆ ಮಾಡುವುದಕ್ಕಾಗುವುದಿಲ್ಲ. Got my point. ನೀವು ನನ್ನ ಅಂಶವನ್ನು ಹೊಂದಿಕೊಂಡಿದ್ದೀರಾ? Check yourself. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. What is that I am hungry for? ಯಾವುದಕ್ಕೋಸ್ಕರ ನಾನು ಹಸಿವುಳ್ಳವನಾಗಿದ್ದೇನೆ? What is that I am hungry for? ನಾನು ಹಸಿವುಳ್ಳವನಾಗಿ ಯಾವುದಕ್ಕೋಸ್ಕರ ಇದ್ದೇನೆ? What is driving me? ಯಾವುದು ನನ್ನನ್ನು ಮುಂದೆ ಹಾದು ಹೋಗುವುದಕ್ಕೆ ಮಾಡುತ್ತದೆ? What is making me to push? ಯಾವುದು ನನ್ನನ್ನು ಮುಂದೆ ತಳ್ಳುತ್ತಿದೆ? என்ன? ಯಾವುದು? Why are you running for? ಯಾವುದಕ್ಕೋಸ್ಕರ ನೀನು ಓಡುತ್ತಿದ್ದೀಯಾ? Amen. ಆಮೆನ್. அன்னைக்கு சிஸ்டர்ட்ட பேசிட்டு இருந்தேன். ಅಂದು ಸಹೋದರ ಬಳಿಯಲ್ಲಿ ನಾನು ಮಾತನಾಡಿದೆ. இங்க தான் இருக்காங்க. ಇಲ್ಲೇ ಇದ್ದಾರೆ. அவங்க சொன்னாங்க, ಅವರು ಹೇಳಿದರು, என்னவோ தெரியல பாஸ்டர், ಏನೋ ಗೊತ್ತಿಲ್ಲ நான் ಬೋಧಕರೇ, ஏன் வாழணும்னு தெரியல. ನಾನು ಯಾಕೆ ಜೀವಿಸಬೇಕು ಗೊತ್ತಿಲ್ಲ. ஏன் தெரியுமா? ಯಾಕೆ ಗೊತ್ತಾ? பசி இல்ல. ಹಸಿವಿಲ್ಲ. பசி இல்ல. ಹಸಿವಿಲ್ಲ. Many people, if I ask them, என்ன செய்றீங்கனக்கா, தெரியல பாஸ்டர். ಅನೇಕ ವ್ಯಕ್ತಿಗಳಲ್ಲಿ ನಾನು ಅವರನ್ನು ಏನು ಮಾಡುತ್ತೀರಾ ಎಂಬುದಾಗಿ ಕೇಳಿದರೆ ಗೊತ್ತಿಲ್ಲ ಬೋಧಕರೇ ಎಂಬುದಾಗಿ ಅವರ ಉತ್ತರವಿರುತ್ತದೆ. ಎಲ್ಲರೂ ಪಾಸ್ಟರ್ ಆಗ சொல்லல. ನಾನು ಎಲ್ಲರನ್ನು ಬೋಧಕರಾಗಿ ಆಗಿ ಎಂಬುದಾಗಿ ಹೇಳುತ್ತಿಲ್ಲ. ಎಲ್ಲರೂ ಪ್ರಸಂಗರಾಗ சொல்லல. ಎಲ್ಲರನ್ನು ನಾನು ಪ್ರಸಂಗ ಮಾಡಿ ಎಂಬುದಾಗಿ ಹೇಳುತ್ತಿಲ್ಲ. ಆனா என்ன ஆகணும்னு விரும்புறியோ ಅದಕ್ಕೆ பசி இருக்கா? ಆದರೆ ನೀನು ಏನು ಆಗಬೇಕೆಂಬುದಾಗಿ ಬಯಕೆ ಇದೆಯೋ ಅದಕ್ಕೆ ನಿನಗೆ ಹಸಿವಿದೆಯಾ? What you wanted to become, do you have hunger for that? ನೀನು ಏನು ಆಗಬೇಕು ಎಂಬುದಾಗಿ ಬಯಕೆ ಇದೆಯೋ ಅದಕ್ಕೆ ನಿನಗೆ ಹಸಿವೆ ಇದೆಯಾ? The most successful people in the world did not achieve greatness by simply going through the motions they had. ஜெயிச்சவங்க எல்லாமே ஏதோ அவங்கள்ட்ட இருக்கிற தாளந்துனாலோ அறிவினாலோ மட்டுமே கிடையாது. ಜಯಿಸಿದವರೆಲ್ಲರೂ ಅವರ ಬಳಿಯಲ್ಲಿದ್ದಂತಹ ಜ್ಞಾನವೋ ಅಥವಾ ಅರಿವೋ ಅಥವಾ ತಲಾಂತೋ ಇದ್ದರಿಂದ ಅಲ್ಲ. அவங்க
அளவில்லாத பசியினால அவர்கள் தள்ளப்பட்டார்கள். ಅವರಿಗೆ ಮಿತಿ ಇಲ್ಲದಂತ ಒಂದು ಹಸಿವಿನಿಂದ ಅವರು ಮುಂದೆ ನೂಕಲ್ಪಟ್ಟರು. அளவில்லாத பசியினால அவருடைய எல்லையை மீறி போனார்கள். ಅವರು ಮಿತಿ ಇಲ್ಲದ ಹಸಿವಿನಿಂದ ಅವರು ತಮ್ಮ ಎಲ್ಲೆಯನ್ನು ಮೀರಿ ಹೋದರು. அவங்க இடைவிடாமல் அவர்கள் பயிற்சி செய்தார்கள். ಅವರು ಎಡಬಿಡದೆ ಅದಕ್ಕೋಸ್ಕರ ಪ್ರಯತ್ನಿಸಿದರು. அவர்களுடைய பிசினஸ் கட்டும்படிக்கு இடைவிடாமல் அவர்கள் முயற்சி செய்தார்கள். ಅವರ ಒಂದು ವ್ಯಾಪಾರವನ್ನು ಕಟ್ಟುವುದಕ್ಕೆ ಅವರು ಎಡಬಿಡದೆ ಪ್ರಯತ್ನಿಸಿದರು. The hunger makes them unstoppable. ಆ ಒಂದು ಹಸಿವು ಅವರನ್ನು ನಿಲ್ಲಿಸದೆ ಅದು ಓಡಿಸಿತು. Hallelujah. Hallelujah. பசியா இருக்கிறவன ಹಸಿವೆಯಿಂದ ಇರುವವರು நீங்க நிக்க வைக்க முடியாது. ನೀವು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. Hallelujah. Hallelujah. இப்போ உங்க குழந்தை அழுந்துச்சுனா நீங்க என்ன பண்றீங்க? ಈಗ ನಿಮ್ಮ ಮಗು ಅಳುವುದೇ ಆದರೆ ನೀವು ಏನು ಮಾಡುತ್ತೀರಾ? வயிறு ஃபுல்லா கொடுத்துட்டீங்கன்னா என்ன ஆகுது? ಹೊಟ್ಟೆ ತುಂಬಾ ಕೊಟ್ಟು ಬಿಟ್ಟರೆ ಏನಾಗುತ್ತದೆ? தூங்கிடுது. ನಿದ್ದೆ ಹೋಗುತ್ತದೆ. மறுபடியும் எப்போ எழுந்திருக்குது? ಪುನಃ ಯಾವಾಗ ಎದ್ದೇಳುತ್ತದೆ? பசி இருக்கும்போது எழுந்திருக்குது. ಹಸಿವೆ ಇದ್ದಾಗ ಎದ್ದೇಳುತ್ತದೆ. மறுபடியும் ವೈರ್ ரொப்பிட்டீங்கன்னா என்ன ಆಗುது? ಪುನಃ ಹೊಟ್ಟೆ ತುಂಬಿಸಿದರೆ ಏನಾಗುತ್ತದೆ? தூங்கிடுது. ಪುನಃ ಅದು ನಿದ್ರಿಸುತ್ತದೆ. உங்க வாழ்க்கையில अनेक பேர் நீங்க தூங்குறதுக்கு காரணம் என்ன தெரியுமா? பசி இல்ல. ನಿಮ್ಮ ಜೀವನದಲ್ಲಿ ಅನೇಕರು ನಿದ್ರಿಸುವುದಕ್ಕೆ ಕಾರಣವೇನು ಗೊತ್ತಾ? ನಿಮಗೆ ಹಸಿವಿಲ್ಲ. You are sleeping because you don't have a hunger for anything in the life. ನಿಮ್ಮ ಜೀವನದಲ್ಲಿ ಯಾವುದರ ಬಗ್ಗೆ ನಿಮಗೆ ಹಸಿವಿಲ್ಲದ ಕಾರಣದಿಂದ ನೀವು ನಿದ್ರಿಸುವವರಾಗಿದ್ದೀರಾ. Why are you hungry? ಯಾವುದಕ್ಕೋಸ್ಕರ ನೀವು ಹಸಿವೆಯುಳ್ಳವರಾಗಿದ್ದೀರಾ? அதிகமான மதிப்பெண்களை எடுக்கணும்ன்ற ஒரு பசி இருக்கா? ಅಧಿಕವಾದ ಅಂಕಗಳನ್ನು ತೆಗೆದುಕೊಳ್ಳಬೇಕು ಎಂಬಂತ ಹಸಿವೆ ಇದೆಯಾ? ಸ್ಕೂಲ್ ಟಾಪರಾ வரணும்ன்ற ஒரு பசி இருக்கா? ಸ್ಕೂಲಲ್ಲಿ ಮೊದಲನೆಯವನಾಗಿ ಬರಬೇಕು ಎಂಬಂತ ಹಸಿವೆ ಇದೆಯಾ? ಕಾಲೇಜಲ್ಲಿ ನಾನಾ ಫಸ್ಟ್ வரணும்ன்ற ஒரு பசி இருக்கா? ಕಾಲೇಜಲ್ಲಿ ನಾನೇ ಮೊದಲನೆಯವನಾಗಿ ಬರಬೇಕು ಎಂಬಂತ ಹಸಿವೆ ಇದೆಯಾ? ಬಿಸಿನೆಸ್ல ನಾನಾ ಟಾಪ್ ಆಗணும்ன்ற ஒரு பசி இருக்கா? ವ್ಯಾಪಾರದಲ್ಲಿ ನಾನೇ ಮೊದಲನೆಯವನು ಎಂಬಂತ ಹಸಿವೆ ಇದೆಯಾ? நான் அதிகமாக ಬಿಸಿನೆಸ್ செய்யணும்ன்ற ஒரு தாகம் இருக்கா? ನಾನು ಅಧಿಕವಾಗಿ ವ್ಯಾಪಾರವನ್ನು ಮಾಡಬೇಕು ಎಂಬಂತ ಹಸಿವೆ ಇದೆಯಾ? என் அப்பா செய்ததை விட நான் அதிகமா செய்யணும்ன்ற ஒரு பசி இருக்கா? ನನ್ನ ತಂದೆಯವರು ಮಾಡಿದ್ದಕ್ಕಿಂತ ಮಿಗಿಲಾಗಿ ಅಧಿಕವಾಗಿ ನಾನು ಮಾಡಬೇಕೆಂಬಂತ ಹಸಿವೆ ಇದೆಯಾ? ಪಡೆದುಕೊಂಡ್ರ ಪಸಿ இருக்கா? ಆತ್ಮಗಳನ್ನು ಆದಾಯ ಪಡಿಸಬೇಕು ಎಂಬಂತ ಹಸಿವೆ ಇದೆಯಾ? ಸಭೆ വളರணும்ன்ற ಪಸಿ இருக்கா? ಸಭೆಯು ಬೆಳೆಯಬೇಕು ಎಂಬಂತ ಹಸಿವೆ ಇದೆಯಾ? What hungry you have? ನಿಮಗೆ ಯಾವ ಹಸಿವಿದೆ? ಪಸಿಯಾ இருக்கிறவனுடைய ಮೈಂಡ್ ಸೆಟ್ pushes them to learn new skills. ಆ ಒಂದು ಹಸಿವೆಯಿಂದ ಇರುವವನ ಬುದ್ಧಿಯು ಅವನು ಹೊಸದಾಗಿ ಕಲಿತುಕೊಳ್ಳುವುದಕ್ಕೆ ಅವನನ್ನು ತಳ್ಳುವಂತದ್ದಾಗಿದೆ. ಯಾರು ಪಸಿಯಾ இருக்கிறானோ, ಯಾವನು ಹಸಿವಿನಿಂದ ಇದ್ದಾನೋ புது புது காரியங்களை கத்துப்பான். ಅವನು ಹೊಸ ಹೊಸ ಕಾರ್ಯಗಳನ್ನು ಕಲಿತುಕೊಳ್ಳುವವನಾಗಿದ್ದಾನೆ. ಪಸಿಯಾ இருக்கிறவன் புது புதுசா கத்துப்பான். ಹಸಿವೆಯಿಂದ ಇರುವವನು ಹೊಸ ಹೊಸ ಕಾರ್ಯಗಳನ್ನು ಕಲಿತುಕೊಳ್ಳುವನು. பழையச வெச்சே ஓட்டிடுக்க மாட்டான். ಅವನು ಹಳೆಯದನ್ನೇ ಇಟ್ಟು ಹಾಗೆ ನಡೆಸುತ್ತಿರುವುದಿಲ್ಲ. ಟೆಕ್ನಾಲಜಿ எங்கேயோ போயின்னு இருக்குது. ತಾಂತ್ರಿಕತೆ ಎಲ್ಲೋ ಹೋಗುತ್ತಿದೆ. எங்க அப்பா விட்டுட்டு போன 2 ಮಿಷನ್ வச்சிட்டு நான் வேலை செஞ்சேன். ನನ್ನ ತಂದೆಯವರು ಬಿಟ್ಟು ಹೋದಂತ 2 ಮಿಷನ್ ಅನ್ನು ಇಟ್ಕೊಂಡು ನಾನು ಕೆಲಸ ಮಾಡುತ್ತೇನೆ. You need to be hungry, man. ನೀನು ಹಸಿವೆಯುಳ್ಳವನಾಗಿರಬೇಕು ಮನುಷ್ಯನೇ. ವನಿತಾ ಸಿಸ್ಟರ್ ಉடைய ಫ್ಯಾಕ್ಟರಿயை ಬ್ಲೆಸ್ பண்ண போயிருந்தோம் நேத்து. ನಿನ್ನೆ ಸಹೋದರಿ ವನಿತಾ ಅವರ ಒಂದು ವನಿತಾ ಸಿಸ್ಟರ್ ಅವರ ಫ್ಯಾಕ್ಟರಿಯನ್ನು ಆಶೀರ್ವದಿಸಲು ಹೋಗಿದ್ದೆವು. அவங்க எப்போ போனாலும் சொல்லுவாங்க, ಅವರು ಯಾವಾಗ ಹೋದರೂ ನಾವು ಹೇಳುವುದು, ಪಾಸ್ಟರ್ ಬೋಧಕರೇ ಆಯ್ತು ಪಾಸ್ಟರ್, ಆಗೋಯ್ತು ಬೋಧಕರೇ, ஏதோ வெச்சு ஓட்றோம் பாஸ்டர், ಏನೋ ಇಟ್ಟು ಓಡಿಸುತ್ತೇನೆ. நான் போகும்போதெல்லாம் ஒன்று சொல்லுவேன், ನಾನು ಹೋಗುವಾಗೆಲ್ಲ ಒಂದು ಹೇಳುವುದು. ಇಲ್ಲ அப்படி சொல்லாதீங்க. ನೀವು ಆ ರೀತಿಯಾಗಿ ಹೇಳಬೇಡಿ. நீங்க ஒரு entrepreneur. ನೀನು entrepreneur, நீங்க ஒரு தொழிலாளி. ನೀವು ಒಬ್ಬ ಕೆಲಸಗಾರ್ತಿ. தொழிலாளி. ನೀವೊಬ್ಬ ಕೆಲಸಗಾರ್ತಿ. you are an entrepreneur. ನೀವೊಬ್ಬ ಕೆಲಸಗಾರ್ತಿ. அப்படி சொல்லாதீங்க. ಆ ರೀತಿಯಾಗಿ ಹೇಳಬೇಡಿ. ಇದೇ ವರ್ಕ್‌ಶಾಪ್ல, ಇದೇ ಒಂದು ಕಾರ್ಯಾಗಾರದಲ್ಲಿ 10 ಕುಟುಂಬಕ್ಕೆ 10 ಕುಟುಂಬಗಳಿಗೆ ಸಾಪಾಡು போடலாம். ನೀವು ಅನ್ನ ಹಾಕುತ್ತೀರಾ. ಇದೇ 10 ಕುಟುಂಬಕ್ಕೆ ಇದೇ 10 ಕುಟುಂಬಕ್ಕೆ வேலை கொடுக்கலாம், ಕೆಲಸ ಕೊಡಬಹುದು. நீங்க போதும்னு சொல்லாதீங்க. ನೀವು ಸಾಕು ಎಂಬುದಾಗಿ ಹೇಳಬೇಡಿ. நீங்க ಮುನ್ ಸೆಂಟರ್ போங்க. ನೀವು ಮುಂದೆ ಹಾದು ಹೋಗಿ. ಮುಂದಾಡೇತು ಮುಂದೆ ನಿನ್ನೆ ಇಲ್ಲ ಮೊನ್ನೆ இருக்கிற ಎಲ್ಲಾ ಮಿಷನೋட ಸೇತು ಇರುವಂತ ಎಲ್ಲ ಒಂದು ಮಿಷನ್ಗಳೊಂದಿಗೆ ಇನ್ನೂ 2 ಮಿಷನ್ ಆಗಿ ಇನ್ನೂ 2 ಮಿಷನ್ ಅನ್ನು ತೆಗೆದು ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ. ಆಕೆಯು ಬೇರೆ ಒಂದು ಹೊಸದಾಗಿ ಪ್ರಾರಂಭಿಸಿದ್ದಾರೆ. ಜಸ್ಟ್ ಅ ಲೇಡಿ. ಆ ಒಬ್ಬ ಸ್ತ್ರೀಯು, ಜಸ್ಟ್ ಅ ಲೇಡಿ, ಒಬ್ಬ ಸ್ತ್ರೀಯು. ನಾವು ಬರುವುದು ಪೇಸಿட்டு வந்தோம். ನಾವು ಬರುವಾಗ ಮಾತನಾಡುತ್ತಾ ಬಂದೆವು. God expanded from north, south and east, west. ದೇವರು ಆಕೆಯನ್ನು ಎಲ್ಲಾ ದಿಕ್ಕುಗಳಲ್ಲಿ ವಿಸ್ತರಿಸಲಿ. Because she is hungry to do something. ಯಾಕೆಂದ್ರೆ ಆಕೆ ಏನನ್ನು ಮಾಡುವುದಕ್ಕೆ ಹಸಿವೆಯಿಂದ ಇದ್ದಾಳೆ. ವಯಸ್ಸಾಯಿತು, ಒನ್ನ தேவையில்ல, ನನಗೇನು ಬೇಕಾಗಿಲ್ಲ. ಸಂಪಾದಿಕறாங்க, ಮಕ್ಕಳು ದುಡಿಯುತ್ತಾರೆ, ಇದೋಡ ಮುಡಿಸಿಕಲಾ, ಇದರೊಂದಿಗೆ ನಾವು ಮುಕ್ತಾಯಗೊಳಿಸೋಣ. ಇಲ್ಲ,
She is hungry for another 2 mission. ಆಕೆಯು ಇನ್ನೂ 2 ಮಿಷನ್ಗಳಿಗೋಸ್ಕರ ಹಸಿವೆಯುಳ್ಳವಳಾಗಿದ್ದಳು. Hallelujah. Hallelujah. Blessed and said, may God expand you, sister. ನಾನು ಅದನ್ನು ಆಶೀರ್ವದಿಸಿ ಹೇಳಿದ್ದೇನೆ, ಸಹೋದರಿಯೇ, ದೇವರು ನಿಮ್ಮನ್ನು ಇನ್ನೂ ವಿಸ್ತರಿಸಲಿ. உங்களுக்கு காசு வேணுமோ இல்லையோ எனக்கு அது தெரியல. ನಿಮಗೆ ಹಣವು ಬೇಕೋ ಇಲ್ಲವೋ ಅದು ನನಗೆ ಗೊತ್ತಿಲ್ಲ. ಆனா நீங்க 10 பேருக்கு உதவி செய்யலாம். ಆದರೆ ನೀವು 10 ಜನರಿಗೆ ಸಹಾಯ ಮಾಡಬೇಕು. இத பெரிதாக்குங்க. ಇದನ್ನು ವಿಸ್ತರಿಸಿರಿ. இத பெரிதாக்குங்க. ಇದನ್ನು ವಿಸ್ತರಿಸಿರಿ. கடைசி மூச்சு இருக்கிற வரைக்கும் பெரிதாக்குங்க. ಕಡೆಯ ಉಸಿರಿರುವವರೆಗೂ ಇದನ್ನು ವಿಸ್ತರಿಸಿರಿ. Be hungry. ಹಸಿವೆಯುಳ್ಳವರಾಗಿರಿ. Hallelujah. Hallelujah. எங்க மாமா வீட்டுக்கு வந்தாரு. ನಮ್ಮ ಮಾವನವರು ಮನೆಗೆ ಬಂದರು போன வாரம். ಕಳೆದ ವಾರ. அவர் சொல்றாரு, ಆತನು ಹೇಳಿದನು, ஏதாவது ஸ்கூல்ல ಯಾವುದಾದರೂ ஒரு ಸ್ಕೂಲಲ್ಲಿ சின்ன கேண்டீன் கிடைச்சிச்சுனா ಒಂದು ಚಿಕ್ಕ ಕ್ಯಾಂಟೀನ್ நான் ಸಿಕ್ಕಿದರೆ ಫ್ಯಾಕ್ಟರಿ ಸ್ಟಾರ್ಟ್ பண்ணுவேன். ನಾನು ಆ ಒಂದು ಪ್ಯಾಂಟ್ರಿಯನ್ನು ಸ್ಟಾರ್ಟ್ just got retired. ಆತನು ಈಗ ತಾನೇ ನಿವೃತ್ತಿ ಹೊಂದಿದನು. 60 ವರ್ಷம் வேலை செய்து 60 ವರ್ಷಗಳ ಕೆಲಸ ಮಾಡಿ just got retired. ಆತನು ನಿವೃತ್ತಿಯನ್ನು ಹೊಂದಿದ್ದಾನೆ. அவர் சொல்றாரு, ಈಗ ಆತನು ಹೇಳುತ್ತಿದ್ದಾನೆ, ஒரு ಫ್ಯಾಕ್ಟರಿ ಸ್ಟಾರ್ಟ್ பண்றேன். ಒಂದು ಪ್ಯಾಂಟ್ರಿಯನ್ನು ನಾನು ಶುರು ಮಾಡಬೇಕು. ಯಾಕೆ? பசங்க வளர்ந்துட்டாங்க, ಮಕ್ಕಳು ದೊಡ್ಡವರಾಗಿದ್ದಾರೆ, ಮಕ್ಕಳು ಸಂಪಾದನೆ ಮಾಡುತ್ತಾರೆ, ಮಕ್ಕಳು ಸೆಟ್ಲ್ ಆಗಿದ್ದಾರೆ. ಯಾಕೆ ಮಾಡಬೇಕು? ಹಸಿವು. ಯು ಬಿ ಹಂಗ್ರಿ ಮ್ಯಾನ್. ನೀನು ಹಸಿವುಳ್ಳವನಾಗಿರಬೇಕು. ಉಸಿರಿರುವ ವರೆಗೂ ಓಡಿಟೇ ಇರು. ಉಸಿರಿರುವವರೆಗೂ ಓಡುತ್ತಲೇ ಇರು. ಬಿ ಹಂಗ್ರಿ ಟು ಬಿ ಸಕ್ಸಸ್ಫುಲ್. ನೀನು ಯಶಸ್ವಿ ಆಗುವವರೆಗೂ ಓಡುತ್ತಲೇ ಇರು. ಡೋಂಟ್ ಸೆಟಲ್ ಡೌನ್ ಫಾರ್ ಮೀಡಿಯಾಕ್ರೆಟಿಕ್ ಲೈಫ್. ಆ ಒಂದು ನಡುಸ್ಥಿತಿಯಲ್ಲಿ ನೀನು ಹಾಗೆ ನಿಂತುಕೊಳ್ಳಬೇಡ. ಫ್ಲೈ ಹೈ. ಎತ್ತರದಲ್ಲಿ ಹಾರಿ ಹೋಗು. Hallelujah. Hallelujah. கொஞ்ச வருஷத்துக்கு முன்பதாக, ಕೆಲವು ವರ್ಷಗಳ ಮುಂಚೆ I decided, ನಾನು ತೀರ್ಮಾನಿಸಿದೆ, I will not take photo. ನಾನು ಫೋಟೋವನ್ನು ತೆಗೆದುಕೊಳ್ಳುವುದಿಲ್ಲ. எப்பவுமே எனக்கும் ವೈಫ್ಗೂ ಇದರಲ್ಲಿ ಚಂಡೆಯೇ ಬಂದಿருக்கு. ಯಾಕೆಂದ್ರೆ ನನಗೂ ನನ್ನ ಹೆಂಡತಿಗೆ ಇದರಿಂದ ಜಗಳವೇ ಬಂದಿದೆ. I will not take photo. ನಾನು ಫೋಟೋವನ್ನು ತೆಗೆದುಕೊಳ್ಳುವುದಿಲ್ಲ. She will say we will take photo. ಆಕೆ ಹೇಳುವಳು ನಾವು ಫೋಟೋವನ್ನು ತೆಗೆದುಕೊಳ್ಳೋಣ. அப்ப என் வைஃப் சொல்லும், என்னதுமோ you have got pride. ಆಗ ನನ್ನ ಹೆಂಡತಿ ಹೇಳುತ್ತಿದ್ದಳು, ನಿನಗೆ ಬಹಳ ಹೆಮ್ಮೆ. I said yes. ನಾನು ಹೇಳಿದೆ, ಹೌದು. My hungry is, ನನ್ನ ಒಂದು ಹಸಿವು, ನಾ ಫೋಟೋ எடுக்க ಮಾಟೇன். ನಾನು ಫೋಟೋವನ್ನು ತೆಗೆದುಕೊಳ್ಳುವುದಿಲ್ಲ. ಯಾರದಾ வந்து என்கிட்ட கேட்கணும், ಅಂಕಲ್ ஒரு ಫೋಟೋ ಉಂಕಿட்ட எடுக்கட்டுமான்னு. ಯಾರಾದರೂ ಬಂದು ನನ್ನಲ್ಲಿ ಕೇಳಬೇಕು, ಅಂಕಲ್ ನಿಮ್ಮ ಜೊತೆಯಲ್ಲಿ ಒಂದು ಫೋಟೋ ತೆಗೆದುಕೊಳ್ಳುತ್ತೇನೆ. ಅದು ವರೆಗೂ ನಾ ಯಾವ ಫೋಟೋವೇ எடுத்துக்க ಮಾಟೇன். ಅಷ್ಟರವರೆಗೂ ನಾನು ನನ್ನ ಫೋಟೋವನ್ನು ತೆಗೆದುಕೊಳ್ಳುವುದಿಲ್ಲ. It's been years. ಅದು ಅನೇಕ ವರ್ಷಗಳು. ಫೋಟೋ ಬಿಡಿங்க, ನನ್ನನ್ನು ಫೋಟೋ ಹಿಡೀರಿ, ಫೋಟೋ ಬಿಡಿங்க, ಫೋಟೋ ಹಿಡೀರಿ. எவ்வளவு நாள் நீங்க உங்க போட்டோவை புடிச்சிட்டு இருப்பீங்க? ಎಷ್ಟು ವರ್ಷಗಳ ಕಾಲ ನೀವು ನಿಮ್ಮ ಫೋಟೋವನ್ನು ಹಿಡಿಯುತ್ತೀರಾ? எப்போ ಬೇರೆಯವರು வந்து ಅಂಕಲ್ ಆಂಟಿ ஒரு ಫೋಟೋ புடிச்சிட்டு அவங்க கூட எப்போ சொல்லுவாங்க? ಯಾವಾಗ ಬೇರೆಯವರು ಬಂದು ಅಂಕಲ್ ಆಂಟಿ ನಿಮ್ಮ ಜೊತೆಯಲ್ಲಿ ಒಂದು ಫೋಟೋ ಹಿಡಿದುಕೊಳ್ಳುತ್ತೇನೆ ಎಂಬುದಾಗಿ ಯಾವಾಗ ಹೇಳುವರು? Do you have hungry for that? ಅದಕ್ಕೋಸ್ಕರ ನೀವು ಹಸಿವೆಯುಳ್ಳವರಾಗಿದ್ದೀರಾ? Do you have hungry for that? ಅದಕ್ಕೋಸ್ಕರ ನೀವು ಹಸಿವೆಯುಳ್ಳವರಾಗಿದ್ದೀರಾ? 10 ವರ್ಷಕ್ಕೆ பிறகு, 10 ವರ್ಷಗಳ ನಂತರ people are taking photo. ಕೈಪವನ್ சொல்றேன், ಕರ್ನಾಟಕದಾದಂತ ಪೂರ್ತಿ ರಾಜ್ಯದಲ್ಲಿ ಈಗ ನನ್ನನ್ನು ಒಂದು ಫೋಟೋ ಹಿಡಿದುಕೊಳ್ಳುವುದಕ್ಕೆ ಕೇಳುತ್ತಿದ್ದಾರೆ. ಈಗಲೂ ಹೇಳುತ್ತಿದ್ದೇನೆ, ನಾನು ಇದಕ್ಕೆ ತೃಪ್ತಿಗೊಂಡವನಲ್ಲ. ನಾನು ತೃಪ್ತಿಗೊಳ್ಳಲಿಲ್ಲ. போற இடத்துலலாம் நிக்க வைக்கணும் நம்மள. ಹೋಗುವಂತ ಸ್ಥಳದಲ್ಲೆಲ್ಲ ನಮ್ಮನ್ನು ನಿಲ್ಲಿಸಬೇಕು. See, I'm not for photo. ನಾನು ಫೋಟೋಗೋಸ್ಕರ ಇಲ್ಲ. ಆದರೆ ಆ ಹಸಿವೆಂಬುದು, ಅದರ ಅರ್ಥವೇನೆಂದರೆ ನಾನು ಬೆಳೆಯಬೇಕು. Hallelujah. Hallelujah. Until somebody calls you and says, we need a photo with you. ಯಾರಾದರೂ ಬಂದು ನನ್ನನ್ನು ನಿಮ್ಮ ಜೊತೆಯಲ್ಲಿ ಒಂದು ಫೋಟೋ ಬೇಕು ಎಂಬುದಾಗಿ ಕರೆಯುವವರೆಗೂ ನನಗೆ ಆ ಒಂದು ಹಸಿವಿರಬೇಕು. ನಾನು ಕ್ರಿಕೆಟ್ ಆಡುವುದನ್ನು ಬಿಟ್ಟೆ. ನಾನು ಕ್ರಿಕೆಟ್ ಆಡುವುದನ್ನು ಬಿಟ್ಟುಬಿಟ್ಟೆನು. ಕ್ರಿಕೆಟ್ ಪಾಕುವುದನ್ನು ಬಿಟ್ಟೆ. ಕ್ರಿಕೆಟ್ ನೋಡುವುದನ್ನು ಬಿಟ್ಟುಬಿಟ್ಟೆನು. ಅಪ್ಪವೇ எனக்கு ஒரு குறும்பு. ಆಗಲೇ ನನಗೆ ಒಂದು ಕುರುಂಬು, ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು சொல்லுங்க தைரியமா, ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು. ಯಾಕೆ ಗಂಗೂಲಿಗೆ ಕೈ ತಟ್ಟணும்? ನಾನು ಯಾಕೆ ಗಂಗೂಲಿಗೆ ನಾನು ಕೈ ತಟ್ಟಬೇಕು? ಯಾರು ತಟ್ಟುವಾಂಗ? ನನಗೆ ಯಾರು ತಟ್ಟುತ್ತಾರೆ? ಧೋನಿಗೆ ಕೈ ತಟ್ಟணும்? ನಾನು ಯಾಕೆ ಧೋನಿಗೆ ಕೈ ತಟ್ಟಬೇಕು? ಎಪ್ಪ ತಟ್ಟುವಾಂಗ? ನನಗೆ ಯಾವಾಗ ತಟ್ಟುತ್ತಾರೆ? I am not there for others, I am there for me. ನಾನು ಬೇರೆಯವರಿಗೋಸ್ಕರವಲ್ಲ, ನನಗೋಸ್ಕರ ನಾನು. ಆಮೆನ್. ಎவ்வளவு ನಾள் ಮற்றವನಿಗೆ ಕೈ ತಟ್ಟಿ ನಿಂಪೀங்க? ಎಷ್ಟು ಕಾಲಗಳು ಬೇರೆಯೊಬ್ಬರಿಗೋಸ್ಕರ ನೀವು ಕೈ ತಟ್ಟುತ್ತಿರುತ್ತೀರಾ? Hallelujah. Hallelujah. ஒரு ಫೈನಾನ್ಷಿಯಲ್
செமினார்ல ஒரு ஊழியக்காரர் இப்படி சொல்லி கொடுத்தாரு. ಒಂದು ಹಣಕಾಸಿನ ಸೆಮಿನಾರ್ ಅಲ್ಲಿ ಒಬ್ಬ ಸೇವಕರು ಈ ರೀತಿಯಾಗಿ ಹೇಳಿಕೊಟ್ಟರು. எவ்வளவு பேரை ஒரு நாளைக்கு நீங்க பொழிக்க வைக்கிறீங்க தெரியுமா? ಎಷ್ಟು ಜನರನ್ನು ಒಂದು ದಿನಕ್ಕೆ ನೀವು ಬದುಕಿಸುತ್ತೀರಾ ಗೊತ್ತಾ? எவ்வளவு பேருக்கு நீங்க ஷேர் ஹோல்டரா இருக்கிறீங்க ಎಷ್ಟು ಜನರಿಗೆ ನೀವು ಶೇರ್ ಹೋಲ್ಡರ್ ಆಗಿದ್ದೀರಾ ಗೊತ್ತಾ? நெட்ஃபிளிக்ஸ் ஓனருக்கு நீங்க தான் காசு கொடுக்குறீங்க. ನೆಟ್ಫ್ಲಿಕ್ಸ್ ಓನರ್ಗೆ ನೀವು ಹಣ ಕೊಡುತ್ತೀರಾ. ಅಮೆಜಾನ್ ಕಾರನಿಗೆ நீங்க தான் காசு. ಅಮೆಜಾನ್ ಅವನಿಗೆ ನೀವೇ ಹಣ ಕೊಡುತ್ತೀರಾ. ಪೆಟ್ರೋಲ್ ಕಾರನಿಗೆ நீங்க தான் காசு கொடுக்குறீங்க. ಪೆಟ್ರೋಲ್ ಅವನಿಗೆ ನೀವು ಹಣ ಕೊಡುತ್ತೀರಾ. ಡಾಮಿನೋಸ್ ಪಿಜ್ಜಾಕ್ಕೆ நீங்க தான் காசு கொடுக்குறீங்க. ಡಾಮಿನೋಸ್ ಪಿಜ್ಜಾಗೆ ನೀವು ಹಣ ಕೊಡುತ್ತೀರಾ. எந்த ಪಿಜ್ಜಾ இருந்தாலும் நீங்க தான் காசு கொடுக்குறீங்க. ಯಾವ ಪಿಜ್ಜಾದವನಿದ್ದರೂ ನೀವೇ ಹಣ ಕಟ್ಟುತ್ತೀರಾ. துணி கடைக்காரனுக்கு நீங்க தான் காசு கொடுக்குறீங்க. ಬಟ್ಟೆ ಅಂಗಡಿಯವನಿಗೆ ನೀವು ಹಣ ಕಟ್ಟುತ್ತೀರಾ. வீட்டை சுத்தி இருக்கிற எல்லா காய் கடைக்காரனுக்கும் நீங்க தான் காசு. ಮನೆ ಸುತ್ತಲಿರುವಂತ ಎಲ್ಲ ತರಕಾರಿಯವನಿಗೆ ನೀವು ಹಣ ಕಟ್ಟುತ್ತೀರಾ. எப்பயாவது யோசிச்சிருக்கீங்களா? ಯಾವಾಗಾದ್ರೂ ಆಲೋಚನೆ ಮಾಡಿ எனக்கு ಯಾರೆல்லாம் கொடுக்குறாங்க, ನನಗೆ ಯಾರೆಲ್ಲ ಕೊಡುತ್ತಾರೆ. முதலாளி விட்டா வேற ஒருத்தனும் கொடுக்கறது ಇಲ್ಲ உங்களுக்கு. ನಿನ್ನ ಯಜಮಾನನು ಬಿಟ್ಟರೆ ಬೇರೆಯವನು ಯಾರು ನಿಮಗೆ ಹಣ ಕೊಡುವುದಿಲ್ಲ. Are you realizing? ಇದನ್ನು ನೀವು ಎಂದಾದ್ರೂ ಯೋಚಿಸಿದ್ದೀರಾ? ಡೈಲಿ ಭಾರತ್ ಪೆಟ್ರೋಲಿಯಂಗೆ ನೀವು 500 ರೂಪಾಯಿ ಅದು ಕೊಡುಗ್ರೀங்க, ಇನ್ವೆಸ್ಟ್ ಪண்றீங்க. ಆ ಒಂದು ಭಾರತ್ ಪೆಟ್ರೋಲಿಯಂ ಅವನಿಗೆ ಪ್ರತಿದಿನ 500 ರೂಪಾಯಿ ಆದರೂ ನೀವು ಅವನಿಗೆ ಇನ್ವೆಸ್ಟ್ ಮಾಡ್ತೀರಾ. ಮಾಸத்துக்கு ஒரு தடவையாவது நெட்ஃபிளிக்ஸ் காரனுக்கு 500 ರೂಪಾಯಿ ಕೊಡುಗ್ರೀங்க. ತಿಂಗಳಿಗೆ ಒಂದು ಸಾರಿ ಆದರೂ ನೆಟ್ಫ್ಲಿಕ್ಸ್ ಅವನಿಗೆ 500 ರೂಪಾಯಿ ಕೊಡುತ್ತೀರಾ. ಮಾಸத்துல ஒரு தடவையாவது ஏதாவது ஒரு ಹೋಟೆಲ್ಗೆ 5000 ರೂಪಾಯಿ ಕೊಡುಗ್ರೀங்க. ತಿಂಗಳಿಗೊಮ್ಮೆ ಯಾವುದೋ ಒಂದು ಹೋಟೆಲ್ಗೆ 5000 ರೂಪಾಯಿ ಕೊಡುತ್ತೀರಾ. I am not saying wrong. ಅದು ನಾನು ತಪ್ಪು ಎಂಬುದಾಗಿ ಹೇಳುತ್ತಿಲ್ಲ. You are investing in others business. ನೀವು ಬೇರೆಯವರ ವ್ಯಾಪಾರದಲ್ಲಿ ಹೂಡಿಕೆದಾರರಾಗಿದ್ದೀರಾ. உனக்கு யாரு இன்ವೆಸ್ಟ್ பண்றாங்க? ನಿನಗೆ ಯಾರು ಹೂಡಿಕೆ ಹಾಕುತ್ತಿದ್ದಾರೆ? சொல்லுங்க, ஒரு 2 பேர் சொல்லுங்க. ಯಾರಾದರೂ ಇಬ್ಬರ ಹೆಸರನ್ನು ಹೇಳಿ. யோசிச்சு பாருங்க, அப்படி ஏதாவது வருதா பாருங்க. ஒன்று இருந்தால் மாமனார் இன்வெஸ்ட்மெண்ட் இருக்கும், இல்லைன்னா மாமியார் இன்வெஸ்ட்மெண்ட் இருக்கும். அதை விட்டால் வேற யார் பண்ணுறாங்க சொல்லுங்க? ಎನಿಬಡಿ ಇಸ್ ಇನ್ವೆಸ್ಟಿಂಗ್ ಫಾರ್ ಯು. ಯಾರಾದರೂ ನಿಮಗೆ ಒಂದು ಹೂಡಿಕೆ ಹಾಕುತ್ತಿದ್ದಾರಾ? ಇಲ್ಲ ಇಲ್ಲ, ಯಾರು ಇಲ್ಲ. நம்ம எவ்வளவு பேருக்கு கொடுக்கிறோம் பாருங்க. ಆದರೆ ನಾವು ಎಷ್ಟು ಜನರಿಗೆ ಕೊಡುತ್ತೇವೆ ನೋಡಿ. ஆலோசனை ಮಾಡಿ. 10 பிசினஸ் மேன பொழைக்க வச்சிருக்கானா, உன்னை பொழைக்க வைக்கிறதுக்கு ஒருத்தருக்கும் நீ உருவாக்கல. It's not their fault, it's your fault, because you did not create anything. ನೀನು 10 ಜನರನ್ನು ನೀನು ಆ ಒಂದು ಹೂಡಿಕೆ ಮಾಡುತ್ತಿದ್ದರೆ ನಿನಗೆ ಯಾರು ಮಾಡುತ್ತಿಲ್ಲ, ಅದು ಅವರ ತಪ್ಪಲ್ಲ. ನೀನು ಅದಕ್ಕೋಸ್ಕರ ನಿನ್ನನ್ನು ರೂಪಿಸಿಕೊಂಡಿಲ್ಲ. ಪೀಪಲ್ ಡೋಂಟ್ ಪೇ ಫಾರ್ ಯು. ಜನರು ನಿನಗೆ ಯಾರು ನಿನಗೆ ಕೊಡುವುದಿಲ್ಲ. ಪೀಪಲ್ ಪೇ ಫಾರ್ ಯುವರ್ ಸ್ಕಿಲ್ಸ್ ದಟ್ ಯು ಹ್ಯಾವ್. ನಿನ್ನ ಒಂದು ಅರ್ಹತೆಗೆ ಅವರು ಹಣವನ್ನು ಕೊಡುವವರಾಗಿದ್ದಾರೆ. ಆಮೆನ್ ಆಮೆನ್. ಪೀಪಲ್ ಡೋಂಟ್ ಪೇ ಬಿಕಾಸ್ ಯು ಆರ್ ಬ್ಯೂಟಿಫುಲ್. ನೀನು ಅಂದವಾಗಿರುವುದರಿಂದ ಯಾರು ನಿನಗೆ ಕೊಡುವುದಿಲ್ಲ. ಪೀಪಲ್ ಡೋಂಟ್ ಪೇ ಬಿಕಾಸ್ ಯು ಆರ್ ಹ್ಯಾಂಡ್ಸಮ್. ನೀನು ಚೆನ್ನಾಗಿ ಇರುವುದರಿಂದ ನಿನಗೆ ಯಾರು ಕೊಡುವುದಿಲ್ಲ. ಪೀಪಲ್ ಡೋಂಟ್ ಪೇ ಬಿಕಾಸ್ ಯು ಸ್ಪೀಕ್ ನೈಸ್ಲಿ. ನೀನು ಚೆನ್ನಾಗಿ ಮಾತನಾಡುವುದರಿಂದ ನಿನಗೆ ಯಾರು ಕೊಡುವುದಿಲ್ಲ. ಪೀಪಲ್ ಪೇ ಬಿಕಾಸ್ ಯು ಹ್ಯಾವ್ ಸ್ಕಿಲ್ಸ್. ನಿನಗೆ ಆ ಒಂದು ಅರ್ಹತೆ ತಲಾಂತಿದ್ದರೆ ಅದಕ್ಕೋಸ್ಕರ ಜನರು ನಿನಗೆ ಕೊಡುವವರಾಗಿದ್ದಾರೆ. ಡೆವಲಪ್ ಸ್ಕಿಲ್ಸ್. ಆ ಒಂದು ಅರ್ಹತೆಗಳನ್ನು ನೀವು ಹೆಚ್ಚಿಸಿಕೊಳ್ಳಿ. then people will start paying you for the skill. ಆ ಒಂದು ಅರ್ಹತೆಗೆ ಜನರು ನಿನಗೆ ಕೊಡುವವರಾಗಿ ಮುಂದೆ ಬರುತ್ತಾರೆ. hallelujah hallelujah. be hungry man. ಹಸಿವೆಯುಳ್ಳವರಾಗಿರಿ. the mindset pushes them. the people who are hungry, a hungry person does not give up. see every setback and opportunity. ಆ ಒಂದು ಹಸಿವೆಯಿಂದ ಇರುವವನು ಎಂದಿಗೂ ಬಿಟ್ಟುಕೊಳ್ಳುವುದಿಲ್ಲ, ಅವನ ಅವಕಾಶವನ್ನು ನೋಡುತ್ತಿರುತ್ತಾನೆ. hungry person is always focused. ಆ ಒಂದು ಹಸಿವೆಯಿಂದ ಇರುವವನು ಯಾವಾಗಲೂ ಒಂದು ನೋಟದ ಮೇಲೆ ಅವನು ಗುರಿಯಾಗಿರುತ್ತಾನೆ. amen amen. hungry person will always move forward to reach his visions and goals. ಹಸಿವೆಯಿಂದ ಇರುವವನು ತನ್ನ ಒಂದು ಗುರಿಯನ್ನು, ತನ್ನ ಒಂದು ದರ್ಶನವನ್ನು ಮುಟ್ಟುವುದಕ್ಕೆ ಯಾವಾಗಲೂ ಅವನು ಪ್ರಯತ್ನಿಸುವವನಾಗಿದ್ದಾನೆ. hallelujah hallelujah. ಹಸಿಯಾನದು, ಹಸಿವೆಂಬುದು, I am going to finish in 5-10 minutes. ನಾನು ಒಂದು 5-10 ನಿಮಿಷಗಳಲ್ಲಿ ಮುಗಿಸುತ್ತೇನೆ. ಹಸಿಯಾನದು, ಹಸಿವೆಂಬುದು ಅವங்களுடைய பெரிய பெரிய நோக்கங்களை உருவாக்குவாங்க. ಅವರ ದೊಡ್ಡ ದೊಡ್ಡ ಉದ್ದೇಶಗಳನ್ನು ರೂಪಿಸಿಕೊಳ್ಳುತ್ತಾರೆ. ಆಮೆನ್ ಆಮೆನ್. ಹಸಿ ಇಲ್ಲದವங்க, ಹಸಿವಿಲ್ಲದವರು ಉಪ್ಪು ಎತ್ತುಕೊಂಡು போன, ನಾನು ಉಪ್ಪನ್ನು ತೆಗೆದುಕೊಂಡೆ, ಮಳೆ ಬಂದಿತು. ಪಂಜಿ ಎತ್ತುಕೊಂಡು போன, ಹತ್ತಿಯನ್ನು ತೆಗೆದುಕೊಂಡೆನು, ತಣ್ಣಿ ಬಂದಿச்சு, ಗಾಳಿ ಬಂದಿತು. ಆಮೆನ್ ಆಮೆನ್. ಎಲ್ಲದಕ್ಕೂ ಚಾಕು போக்கு சொல்லுவோம். ಎಲ್ಲದಕ್ಕೂ ನೆಪ ಹೇಳುವವರಾಗಿರುತ್ತಾರೆ. ಹಸಿ ಇಲ್ಲದವங்க, ಹಸಿವೆ ಇಲ್ಲದವರು. இன்னைக்கு எந்திரச்சனா, ಇಂದು ಎದ್ದೆ ಬೆಳಗ್ಗೆ ஒரு மாதிரி ಇಂಚಿ ಪಾಸ್ಟರ್, ಒಂದು ರೀತಿಯಾಗಿತ್ತು, ಹಾಗೆ ಕುಳಿತುಕೊಂಡೆನು. ಹಸಿ இருக்கிறவன் என்ன மாதிரினா கூட ஓடுவான். ಹಸಿವೆ ಇರುವವನು ಯಾವ ರೀತಿಯಾಗಿದ್ದರೂ ಓಡುವವನಾಗಿರುತ್ತಾನೆ. ಹಸಿ ಇಲ್ಲದವನು, ಹಸಿ ಇಲ್ಲದವನು இப்படி ஏஞ்சம் பாஸ்டர், ಹೀಗೆ ಎದ್ದೆ ಬೋಧಕರೇ,
அப்படியே ஒரு மாதிரி பெயின் வந்துச்சு. ಹಾಗೆಯೇ ಒಂದು ರೀತಿಯ ನೋವು ಬಂತು. வீட்டிலேயே உட்கார்ந்துட்டு ಮನೆಯಲ್ಲೇ ಕುಳಿತುಕೊಂಡಿನು. நல்லா ஏஞ்சு வந்தோம் பாஸ்டர். ಚೆನ್ನಾಗಿ ಎದ್ದು ಬಂದೆ. ಸಡನ್ ஒரு ಫೋನ್ வந்துச்சா, ತಕ್ಷಣ ಒಂದು ಫೋನ್ ಬಂತು. ಅಪ್ಸೆಟ್ ಆಯ್ತು ಪಾಸ್ಟರ್. ನಾನು ಹಾಗೆ ಅಪ್ಸೆಟ್ ಆದೆ. ಹೋಲ ஊழியத்துக்கு ಸೇವೆಗೆ ಹೋಗಲಿಲ್ಲ. பசி இருக்கிறவனுக்கு மழையே வந்து விழுந்தாலும் தடை செய்ய மாட்டான். ಹಸಿವೆ ಇರುವವನಿಗೆ ಬೆಟ್ಟವೇ ಬಂದು ಬಿದ್ದರೂ ತಡೆ ಮಾಡುವುದಿಲ್ಲ. ಆಮೆನ್ ಆಮೆನ್. நாங்க ஸ்கூலுக்கு போகும்போது ನಾವು ಸ್ಕೂಲ್ಗೆ ಹೋಗುವಾಗ ஆண்டனி ஸ்கூல்ல தான் படிச்சோம். ಆಂಟನಿ ಸ್ಕೂಲಲ್ಲಿ ಓದಿದೆವು. இங்க இருந்து நடந்து தான் போவோம், அரை மணி நேரம் நடந்து போவோம். ಇಲ್ಲಿಂದ ಅರ್ಧ ಗಂಟೆ ನಡಿಗೆಯಲ್ಲಿ இந்த ಹೋಗುತ್ತಿದ್ದೆವು. மழை சீசன்ல ಈ ಮಳೆಯ இந்த காதி உள்ளத இப்பலாம் கேட் அப்பலாம் கேட் கிடையாது, இந்த காதி உள்ளதான் போயிருப்போம். ಈ ಖಾದಿ ಒಳಗಡೆ ಹೋಗುತ್ತಿದ್ದೆವು. மழை தூர்னாலே வீட்டுக்கு ஓடிடுவோம். ಮಳೆ ಸುಮ್ಮನೆ ಹನಿ ಹಾಕಿದ್ರೇನೆ ಮನೆಗೆ ಓಡಿಬಿಡ್ತೀವಿ. மழை ಜಾಸ್ತಿ வந்துச்சு, நாங்க வந்துட்டோம் வீட்டுக்கு. ಅಮ್ಮ ಮಳೆ ಜಾಸ್ತಿ ಬಂತು, ನಾವು ಮನೆಗೆ ಬಂದು ಬಿಟ್ಟೆವು. போகும்போதே வேண்டுறது, ஏன்னா ஹோம்ஒர்க் செஞ்சிருக்க மாட்டோம். ஆண்டவரே இன்னைக்கு மழை வரணும் அப்படி தூரல் போட்டுச்சுன்னு வச்சுக்கோங்க, மறுபடியும் வீட்டுக்கு ஓடு, இன்னைக்கு லீவு நம்மளுக்கு. ಆ ಒಂದು ನಾವು ಹೋಗುವಾಗಲೇ ಪ್ರಾರ್ಥಿಸುತ್ತಿದ್ದೇವೆ ಮಳೆ ಬರಬೇಕೆಂಬುದಾಗಿ. ಒಂದು ಹನಿ ಹಾಕಿದರೆ ಸಾಕು, ನಾವು ಹಿಂದೆ ಓಡಿ ಬರುತ್ತಿದ್ದೇವೆ ಮನೆಗೆ. பிரச்சனை மழை இல்ல, ಆ ಒಂದು ಸಮಸ್ಯೆಯು ಮಳೆಯಲ್ಲ. எனக்கு போக விருப்பம் இல்ல, ನನಗೆ ಹೋಗುವುದಕ್ಕೆ ಮನಸ್ಸಿಲ್ಲ. ஹalleluya ಹಲ್ಲೆಲೂಯಾ. ஏன் ಚರ್ಚಿಗೆ வரல? ಯಾಕೆ ಸಭೆಗೆ ಬರಲಿಲ್ಲ? பிரச்சனை சூழ்நிலை இல்ல, ಆ ಒಂದು ಸಮಸ್ಯೆಯು ಸನ್ನಿವೇಶದಲ್ಲ. போக ಮನಸ್ಸಿಲ್ಲ, ನಿನಗೆ ಹೋಗುವುದಕ್ಕೆ ಮನಸ್ಸಿಲ್ಲ. அதுதான் உண்மை. ಅದೇ ನಿಜ. You are not hungry for the church. ನೀನು ಸಭೆಗೋಸ್ಕರ ಹಸಿವುಳ್ಳವನಾಗಿಲ್ಲ. You are not hungry for God. ನೀನು ದೇವರಿಗೋಸ್ಕರ You are ಹಸಿವೆಯುಳ್ಳವನಾಗಿಲ್ಲ. not hungry for the word of God. ದೇವರ ವಾಕ್ಯಕ್ಕೋಸ್ಕರ ಹಸಿವೆಯುಳ್ಳವನಾಗಿಲ್ಲ. You are hungry to fulfill your visions and desires. ನಿನ್ನ ಒಂದು ದರ್ಶನವನ್ನು, ನಿನ್ನ ಒಂದು ಬಯಕೆಗಳನ್ನು ಈಡೇರಿಸುವುದಕ್ಕೆ ನಿನಗೆ ಹಸಿವಿಲ್ಲ. பசி இருக்கிறவன் ಹಸಿವೆ ಇರುವವನು கடினமாய் உழைக்க மாட்டான், ಕಠಿಣವಾಗಿ ದುಡಿಯುವುದಿಲ್ಲ. புத்திசாலியா உழைப்பான். ಅವನು ಬುದ್ಧಿವಂತಿಕೆಯಿಂದ ದುಡಿಯುವವನಾಗಿದ್ದಾನೆ. ஹalleluya. ಹಲ್ಲೆಲೂಯಾ. பசி உள்ளவன் ಹಸಿವೆ ಇರುವವನು தோல்விகளை ಸೋಲುಗಳನ್ನು அது வெற்றிகரமாய் போவதற்கு அவன் ஒரு ಫ್ಯೂಲಾಗಿ எடுத்துக்கொள்வான். ಅವನು ಯಶಸ್ವಿಯಾಗಿ ಹೊಂದಿಕೊಳ್ಳುವುದಕ್ಕೆ ಅದನ್ನು ಒಂದು ಇಂಧನವಾಗಿ ತೆಗೆದುಕೊಳ್ಳುವನು. ஹalleluya. ಹಲ್ಲೆಲೂಯಾ. தோத்து போயிட்டான் அங்கே நிக்க மாட்டான். தோத்து போனது அவனுடைய எக்ஸ்பீரியன்ஸா வச்சு அவன் ஜெயிப்பான். ಸೋತು ಹೋದೆನು ಎಂಬುದಾಗಿ ಅಲ್ಲೇ ನಿಲ್ಲುವುದಿಲ್ಲ. ಆ ಸೋಲನ್ನು ಅವನು ಒಂದು ಅನುಭವವಾಗಿ ಇಟ್ಟುಕೊಂಡು ಅವನು ಜಯಿಸುವವನಾಗಿರುತ್ತಾನೆ. பசி உள்ளவன், ಹಸಿವೆ ಇರುವವನು எப்பவுமே அவன் சரியான ஆட்களோட தான் இருப்பான், ಸರಿಯಾದ ವ್ಯಕ್ತಿಗಳೊಂದಿಗೆ ಇರುತ್ತಾನೆ. ಆಮೆನ್. ಆಮೆನ್. this is very important point. ಇದು ಬಹಳ ಪ್ರಾಮುಖ್ಯತೆಯುಳ್ಳ ಒಂದು ಅಂಶವು. ಯಾರು ಕೂಡ ಇರುತ್ತೀಯೋ அவங்கள போல தான் மாறுವೆ. ನೀನು ಯಾರ ಜೊತೆಯಲ್ಲಿ ಇರುತ್ತೀಯೋ ಅವರ ಹಾಗೆ ನೀನು ಬದಲಾವಣೆ ಆಗುತ್ತೀಯ. ದಯவு செய்து சொல்றேன், ದಯವಿಟ್ಟು ಹೇಳುತ್ತೇನೆ, பசி இல்லாதவங்க கூட சேரவே சேராது. ಹಸಿವೆ ಇಲ್ಲದವರ ಜೊತೆಯಲ್ಲಿ ಸೇರಲೇಬೇಡಿ. உங்களையும் மந்தமாக்கி விட்டுருவாங்க. ನಿಮ್ಮನ್ನು ಅವರು ಮಂದಪಡಿಸುತ್ತಾರೆ. அது ಫ್ರೆಂಡ್ இருந்தாலும் சரி, யாரா இருந்தாலும். ಅದು ಸ್ನೇಹಿತನಾಗಿದ್ದರೂ ಸರಿ, ಯಾರೇ ಇದ್ದರೂ ಸರಿ. பாஸ்டர் வைஃபா இருந்தா அங்க அவங்கள பிரிய சொல்ல, நான் பாஸ்டர் தான் சொன்னாருட்டு. ஐ எம் நாட் சேயிங் வைஃப், ஐ எம் சேயிங் ஒன்லி ಫ್ರೆಂಡ್. ಹೆಂಡತಿ ಮಂದ ಉಳ್ಳವರಾಗಿದ್ದರೆ ಏನು ಮಾಡುವುದಕ್ಕಾಗುವುದಿಲ್ಲ. ನಾನು ಹೇಳುತ್ತಿರುವುದು ಸ್ನೇಹಿತರು. ಅದು ನಾನು ಹೇಳಿಲ್ಲ, ಅದು ಅವರು சொல்றாரு. But I'm telling you, ಆದರೆ ನಾನು ಹೇಳುತ್ತಿದ್ದೇನೆ, don't be with people who doesn't have hungry for anything. ಯಾವುದಕ್ಕೂ ಹಸಿವೆ ಇಲ್ಲದವರ ಜೊತೆಯಲ್ಲಿ ನೀವು ಇರಬೇಡಿ. No, ಬೇಡ. சும்மா தேவையில்லாத கதை பேசிட்டு, ಬೇಡವಾದಂತ ಕಥೆಯನ್ನು ಮಾತನಾಡಿ, ಯಾರದೋ ಕಥೆಯ பேசிக்கின்னு, ಯಾರದೋ ಕಥೆಯನ್ನು ಮಾತನಾಡಿ, மணி நேர கணக்கா போனை பேசிக்கின்னு, ಗಂಟೆಗಟ್ಟಲೆ ಫೋನನ್ನು ಮಾತನಾಡಿಕೊಂಡು. ஹalleluya. ಹಲ್ಲೆಲೂಯಾ. ஜெயிக்கிறவங்கள்ட்ட நீங்க கதையெல்லாம் பேச முடியாது. ಜಯಿಸುವವರ ಜೊತೆಯಲ್ಲಿ ಕಥೆಯಲ್ಲಿ ನೀವು ಕಥೆಯಾಗಿ ಮಾತನಾಡುವುದಕ್ಕಾಗುವುದಿಲ್ಲ. ಪಾಯಿಂಟ್ பேசிட்டு போயிடணும். நீங்க ಏನು ಅಂಶ ಬೇಕೋ ಅಷ್ಟು ಮಾತನಾಡಿ ನೀವು ಹೋಗಬಹುದು. உங்க ಬಾಸ್ கிட்ட நீங்க போய் ಫ್ರೆಂಡ್ಲಿயா ஒரு 2 ಅವರ್ ಉட்கார்ந்து பேசுங்க. ನಿನ್ನ ಒಂದು ಬಾಸ್ ಹತ್ರ ಹೋಗಿ, ಅಧಿಕಾರಿ ಹತ್ರ ನೀವು ಹೋಗಿ 2 ಗಂಟೆಗಳ ಕಾಲ ಕುಳಿತು ಮಾತನಾಡಿ. I have got some other appointment, can you please leave ಅಂತ சொல்லுவாங்க. ನನಗೆ ಇನ್ನೊಂದು ಕೆಲಸವಿದೆ, ಆದ್ದರಿಂದ ನೀನು ದಯವಿಟ್ಟು ಹೋಗುತ್ತೀಯಾ? Amen. Amen. Don't be with people who doesn't have hungry. ಹಸಿವೆ ಇಲ್ಲದವರ ವ್ಯಕ್ತಿಗಳ ಜೊತೆಯಲ್ಲಿ ಇರಬೇಡಿ. நீ மியூசிஷியனா இருந்தீனாக்கா, ಮ್ಯೂಸಿಷಿಯನ್ ಆಗಿ ನೀನಿದ್ದರೆ ಅಟ್ಲೀಸ್ಟ್ ஒரு 5 மியூசிஷியன் ಫ್ರೆಂಡ್ ಆவது உனக்கு இருக்கணும். ಒಂದು 5 ಮ್ಯೂಸಿಷಿಯನ್ ಫ್ರೆಂಡ್ ಆದ್ರೆ ನಿನಗಿರಬೇಕು. ಆದ್ರೆ அந்த மியூசிஷியನ್ಗಳಿಗೆ ಪಸಿ ಇರುವವங்களா இருக்கணும். ಆ ಒಂದು ಮ್ಯೂಸಿಷಿಯನ್ಗಳಿಗೆ ಹಸಿವಿರಬೇಕು. ನೀ ಪಾಸ್ಟರ್ ಆಗಿರುತ್ತೀನಾ, ನೀನು ಬೋಧಕನಾಗಿದ್ದರೆ ಅಟ್ಲೀಸ್ಟ್ ஒரு 10 ಪಾಸ್ಟರ್னா உனக்கு ಫ್ರೆಂಡ್ இருக்கணும். ಒಂದು 10 ಜನ ಬೋಧಕರಾದರೂ ನಿನಗೆ ಸ್ನೇಹಿತರಾಗಿರಬೇಕು. ಪಾಸ್ಟರ್ಗೆ ಪಸಿ இருக்கிற ಆದರೆ 10 ಬೋಧಕರುಗಳಿಗೂ ಹಸಿವಿರಬೇಕು.
Amen. Amen. நீ பிசினஸ் மேன் ஆகணும்னு நினைச்சினா ನೀನು ವ್ಯಾಪಾರಸ್ಥನಾಗಿದ್ದರೆ ஒரு 5 பிசினஸ் மேன் அது உனக்கு ஃப்ரெண்டா இருக்கணும். ಒಂದು 5 ವ್ಯಾಪಾರಸ್ಥರಾದರೂ ನಿನಗೆ ಸ್ನೇಹಿತರಾಗಿರಬೇಕು. அவனுக்கு பசி இருக்கிறவனா இருக்கணும். ಅವರಿಗೆ ಹಸಿವಿರುವವರಾಗಿರಬೇಕು. நீ ಕಂಪನಿಯಲ್ಲಿ வேலை செய்றீனா ನೀನು ಕಂಪನಿಯಲ್ಲಿ ಕೆಲಸ ಮಾಡುವವನಾಗಿದ್ದರೆ ನೀನು ಬೆಳೆಯಬೇಕಾದರೆ 5 ಫ್ರೆಂಡ್ ಆவது இருக்கணும். ನಿನಗೆ ಒಂದು 5 ಸ್ನೇಹಿತರಾಗಿರಬೇಕು. அவன் வளர்கிறவனா இருக்கணும். ಆ ಸ್ನೇಹಿತರು ಬೆಳೆಯುವವರಾಗಿರಬೇಕು. Amen. Amen. Always keep surrounded with right people, with minimum people, but with right people. ನೀವು ನಿಮ್ಮ ಸುತ್ತಲೂ ಇರುವಂತ ವ್ಯಕ್ತಿಗಳು ಸ್ವಲ್ಪವಾಗಿದ್ದರೂ ಸರಿಯಾದ ವ್ಯಕ್ತಿಗಳೊಂದಿಗಿರಿ. Amen. Amen. ஒரு சீக்ரெட் இப்ப சொல்றேன் உங்களுக்கு. ಒಂದು ರಹಸ್ಯವನ್ನು ನಾನು ನಿಮಗೆ ಹೇಳುತ್ತೇನೆ. இங்க நல்ல வேலை எனக்கு. ಇಲ್ಲಿ ಒಳ್ಳೆ ಕೆಲಸ ನನಗೆ. Just got promoted to the regional manager. ಈಗ ತಾನೇ ನಾನು ರೀಜನಲ್ ಮ್ಯಾನೇಜರ್ಗೆ ಉನ್ನತಿಯನ್ನು ಪಡೆದೆನು. வீட்டில் படுத்துட்டே வேலை செய்யலாம். ಮನೆಯಲ್ಲಿ ಮಲಗಿಯೇ ಕೆಲಸ ಮಾಡಬಹುದು. That is my job responsibility. ಅದು ನನ್ನ ಕೆಲಸದ ಜವಾಬ್ದಾರಿಯಾಗಿದೆ. ஒரு ಸ್ಟ್ರಗಲ್ கிடையாது. ಯಾವ ಒಂದು ಅಡಚಣೆ ಇಲ್ಲ. 2 நாள் தான் ನಾನು வேலைக்கு போறோம். 2 ದಿನಗಳು ನಾನು ಕೆಲಸಕ್ಕೆ ಹೋಗಬೇಕು. போறது கிடையாது. ಅದು ಹೋಗುವುದಿಲ್ಲ. ஒரு நாள் போயிட்டு ஒரு நாள் எப்படியாவது ಲೀವ್ போட்டு. ಒಂದು ದಿನ ಹೋಗಿ ಒಂದು ದಿನ ಹೇಗಾದರೂ ರಜೆ ಆದರೂ வேலை ಮೇಲೆ பிரச்சனை கிடையாது. ಆದರೂ ಸಹ ಕೆಲಸದ ಮೇಲೆ ಸಮಸ್ಯೆ ಇಲ್ಲ. ಒಂದೇ ಒಂದು 2 hour ಟ್ರಾವೆಲ್ பண்ணணும். 2 ಗಂಟೆಗಳ ಕಾಲ ನಾನು ಪ್ರಯಾಣಿಸಬೇಕು. நான் சொல்லி 2 மாசதாவது பாஸ்ட் பிரதர் கேலண்டர்ல சொன்னேன், இதுக்கு மேல ஐ டோன்ட் நீட் எனிதிங். நான் ஐ அம் கோயிங் டு ஃபோக்கஸ் ஆன் தி மினிஸ்ட்ரி. சம்பளம் நல்லா வருது, வேலை நல்லா இருக்குது, பிரஷர் இல்ல. ஐ டோன்ட் வாண்ட் டு டு எனிதிங். நவ ஐ அம் கோயிங் டு ஃபோக்கஸ் ಆನ್ ದಿ ಮಿನಿಸ್ಟ್ರಿ. ನಾನು ಇದನ್ನು ಈಗ ತಾನೇ ಸಹೋದರ ಬಳಿಯಲ್ಲಿ ನಾನು ಹೇಳಿದೆನು, ಕೆಲಸವು ಚೆನ್ನಾಗಿದೆ, ಸಂಬಳ ಚೆನ್ನಾಗಿದೆ, ನನಗೆ ಎಲ್ಲವೂ ಚೆನ್ನಾಗಿದೆ, ಆದ್ದರಿಂದ ಇದೇ ಕೆಲಸದಲ್ಲಿ ನಾನು ಇದ್ದು ಸೇವೆಯನ್ನು ನಾನು ಗಮನಿಸುತ್ತೇನೆ ಎಂಬುದಾಗಿ. எங்க ஃபேக்டரியில நிறைய பேர் 20 வருஷம் எல்லாம் செஞ்சுக்கிறாங்க, அவங்களுக்கெல்லாம் ಅವಾರ್ಡ್ கொடுத்தாங்க. ಯಾಕೆಂದ್ರೆ ನಮ್ಮ ಫ್ಯಾಕ್ಟರಿಯಲ್ಲಿ 20 ವರ್ಷಗಳ ಕಾಲ ಕೆಲಸ ಮಾಡಿದವರಿಗೆಲ್ಲ ಅವಾರ್ಡ್ ಕೊಟ್ಟರು. ನಮಗೂ 20 ವರ್ಷ செஞ்ச ಅವಾರ್ಡ್ ಎಲ್ಲ கொடுப்பாங்க. ನಾವು 20 ವರ್ಷಗಳ ಕಾಲ ಕೆಲಸ ಮಾಡಿದರೆ ಅವಾರ್ಡ್ ಕೊಡುವರು. ಸೆಟ್ಲ್ ಆಯಿಲ್ಲ, ಸೆಟ್ಲ್ ಆಗಿ ಬಿಡೋಣ, ಊಳಿಯ நல்லா செய்யலாம், ಸೇವೆ ಚೆನ್ನಾಗಿ ಮಾಡೋಣ சொல்லி 2 மாசம் ಆಗல. ನಾನು ಆ ರೀತಿಯಾಗಿ ಹೇಳಿ 2 ತಿಂಗಳಾಗಲಿಲ್ಲ. எனக்கு முன்னாடி இருந்த ಕಂಪನಿಯೋಡಿಯ ಫ್ರೆಂಡ್ ಬಾಸ್, ನನ್ನ ಒಂದು ಮುಂದೆ ನಾನು ಕೆಲಸ ಮಾಡಿದಂತ ಕಂಪನಿಯ ಬಾಸ್ ಅವರು ವೈಸ್ ಪ್ರೆಸಿಡೆಂಟ್, ಆತನೀಗ ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ ಯುಕೆ ನಲ್ಲಿ. ಅವರು ಫೋನ್ ಪண்ற, ಅವರು ಟೆಕ್ಸ್ಟ್ பண்றாரு. ಆತನು ನನಗೆ ಮೇಲ್ ಮಾಡಿದನು, ಐ ವಾಂಟ್ ಯು ಟು ಕಮ್ ಅಂಡ್ ಜಾಯಿನ್ ಮೀ, ವಿ ಹ್ಯಾವ್ ಅ ರೋಲ್ ಫಾರ್ ರೀಜನಲ್ ಮ್ಯಾನೇಜರ್. ನೀನು ನಮ್ಮೊಂದಿಗೆ ಬಂದು ಸೇರಿ ಕೆಲಸ ಮಾಡು, ರೀಜನಲ್ ಮ್ಯಾನೇಜರ್ ಆಗಿ ನನಗೆ ಬೇಕಾಗಿದೆ. ಆಮೇನ್. இப்பதான் செட்டில் ஆகலாம்னு நினைச்சேன், இவர் இப்ப கூப்பிடுறாரு. ಅಯ್ಯೋ, ಈಗ ತಾನೇ ನಾನು ಸೆಟ್ಲ್ ಆಗಿ ಬಿಡೋಣ ಎಂಬುದಾಗಿ ಅಂದುಕೊಂಡೇ ತಕ್ಷಣ ಈತನ ಕರೆಯುತ್ತಿದ್ದಾನೆ. ಅದೊಂದು ದೊಡ್ಡ ಗುಂಪು, ಬಿಗ್ ಸ್ಯಾಲರಿ, ಒಂದು ಅಧಿಕವಾದಂತ ಸಂಬಳ. இங்கிருந்து ஒரு 30 minutes தான், ಇಲ್ಲಿಂದ ಒಂದು 30 ನಿಮಿಷಗಳ ಕಾಲ. ಐ ಸೆಡ್ ಓಕೆ. ನಾನು ಹೇಳಿದೆ ಸರಿ. இங்க வந்து தான் 2 டைம் ಇಂಟರ್ವ್ಯೂ ಅಟೆಂಡ್ பண்ணேன். ಇಲ್ಲಿ ಬಂದು 2 ಸಾರಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿ ಆಲ್ಮೋಸ್ಟ್ 95% ಥ್ರೂ. ಈಗ 95% ಅಷ್ಟು ಇವಾಗ ಎಲ್ಲ ಆಗಿದೆ. ಐ ಆಮ್ ಲೈಕ್ இப்படியா அப்படியான்ற மாதிரி ஒரு ಸಿಚುವೇಶನ್ இருக்கிறேன். ಈಗ ನಾನು ಹೀಗ ಹಾಗ ಎಂಬುವಂತ ಒಂದು ಪರಿಸ್ಥಿತಿಯಲ್ಲಿದ್ದೇನೆ. ಬಟ್ ಇದು ಏನ ಸೊನ್ನನಾ, ಇದನ್ನು ನಾನು ಯಾಕೆ ಹೇಳಿದ್ದೇನೆ ಎಂಬುದಾಗಿ ಹೇಳಿದರೆ, because I had a friend who was a vice president. ಯಾಕೆಂದ್ರೆ ನನಗೆ ಒಬ್ಬ ಸ್ನೇಹಿತರಿದ್ದರು, ಆತನೀಗ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. Having right people around you with same hunger and same thirsty is very important. ನಿಮ್ಮ ಸುತ್ತಲೂ ಇರುವಂತ ಸರಿಯಾದ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ, ನಿಮಗಿರುವಂತ ಹಸಿವು, ನಿಮಗಿರುವಂತ ಆ ಒಂದು ಕಾರ್ಯಗಳಲ್ಲಿ ಅದೇ ರೀತಿಯಾಗಿ ಇರುವುದೇ ಆದರೆ, ಫ್ರೆಂಡ್ ಯಾರು, ನಿನ್ನ ಸ್ನೇಹಿತನ ಯಾರು? அவன் சும்மா இருக்கிறாமா, அவன் அதை எப்பவுமே விளையாடின்னு சுற்றி என்ன வேலை செய்யறான், அவனுக்கு வேலை வெட்டி இல்லைம்மா, அவன் தான் அவன் ஃப்ரெண்டுனாக்கா. பி கேர்ஃபுல். ಅವನು ಸುಮ್ಮನಿದ್ದಾನೆ, ಅವನಿಗೆ ಯಾವ ಕೆಲಸ ಕಾರ್ಯ ಇಲ್ಲ, ಸುಮ್ಮನೆ ಸುತ್ತಾಡುತ್ತಿದ್ದಾನೆ ಎಂಬುವಂತ ವ್ಯಕ್ತಿ ನಿನಗೆ ಸ್ನೇಹಿತನಾಗಿದ್ದರೆ ಬಹಳ ಎಚ್ಚರಿಕೆ ಉಳ್ಳವರಾಗಿರಿ. அவன் குடிக்கிறமா, அவன் சும்மா உழுந்து கிடக்கிறான், ஊதாரியாகிறான், அவன் தான் உன் நண்பன். சில பாருங்க ரொம்ப தளபதி மாதிரி, நம்ம ரஜினி தளபதி மாதிரி நண்பன் எப்படி விடுறது அப்படின்னு நண்பன் 2 பேரும் சேர்ந்து போய் விழுந்துருவீங்க நெருப்புல. ಕೆಲವರು ಅಯ್ಯೋ ಸ್ನೇಹಿತನು ಹೇಗೆ ಬಿಡುವುದು ಎಂಬುದಾಗಿರುತ್ತೀರಾ, ಆದರೆ ಇಬ್ಬರು ಸೇರಿ ಹೋಗಿ ಬೆಂಕಿಯಲ್ಲಿ ಬೀಳುತ್ತೀರಾ. ಫಿಲ್ಮ್ல பார்க்கிறதுக்கு நல்லா இருக்கலாம் நண்பன், ಚಿತ್ರದಲ್ಲಿ ಸ್ನೇಹಿತನನ್ನು ನೋಡುವುದಕ್ಕೆ ಚೆನ್ನಾಗಿರುತ್ತದೆ.
நிஜ வாழ்க்கையெல்லாம் கிடையாது. ಆದರೆ ನಿಜ ರೂಪದಲ್ಲಿ ಅದು ಸರಿ ಹೋಗುವುದಿಲ್ಲ. ಸಾಧಿಚಾதான் ನನ್ಬನ್, ನೀನು ನೀ ನನ್ಬನೇ ಕೆಡೆಯ. ನೀನು ಸಾಧನೆ ಮಾಡಿದರೆ ನೀನು ಸ್ನೇಹಿತನು, ಸಾಧನೆ ಮಾಡಲಿಲ್ಲವಾದರೆ ನೀನು ಸ್ನೇಹಿತನೇ ಅಲ್ಲ. Hallelujah. Hallelujah. Don't get into this emotion and spoil your life with the wrong friendships and wrong relationships. ಆ ಒಂದು ತಪ್ಪಾದ ಸ್ನೇಹಿತರೊಂದಿಗೆ ತಪ್ಪಾದ ನಂಟುಗಳೊಂದಿಗೆ ನೀವು ಉದ್ವೇಗದಿಂದ ಇದ್ದು ನಿಮ್ಮನ್ನು ನೀವು ನಾಶನ ಪಡಿಸಿಕೊಳ್ಳಬೇಡಿ. பசி இல்லாதவங்க கூட நான் சேருதே கிடையாது. ಹಸಿವಿಲ್ಲದವರ ಜೊತೆಯಲ್ಲಿ ನಾನು ಸೇರುವುದೇ ಇಲ್ಲ. ஒரு 2-3 தடவை ட்ரை பண்ணுவேன். 2-3 ಸಾರಿ ನಾನು ಪ್ರಯತ್ನಿಸುತ್ತೇನೆ. 4வது தடவை போவே மாட்டேன். 4ನೇ ಸಾರಿ ನಾನು ಹೋಗುವುದೇ ಇಲ್ಲ. You are not able to run. பால் சொல்றாரு, முடிஞ்ச அளவுக்கு எடுத்துட்டு ஓடு, முடியலன்னா நீ ஓடுன்றாரு. I am very biblical. ಪೌಲನು ಹೇಳುತ್ತಿದ್ದಾನೆ, ಆದಷ್ಟು ಮಟ್ಟಿಗೆ ತೆಗೆದುಕೊಂಡು ಹೋಗು, ಇಲ್ಲವಾದರೆ ನೀನು ಓಡು ಎಂಬುದಾಗಿ. ಪೌಲ್ ಹೇಳ್ತಿದ್ದಾರಲ್ಲ ಪಾಸ್ಟರ್, ಒಬ್ಬರನ್ನ ಕರ್ಕೊಂಡು ಹೋಗಿ ಆಗಿಲ್ಲ ಅಂದ್ರೆ ಬಿಟ್ಟು ಹೋಗಿ. No, I am very biblical. See, I will run with you, but if you are not hungry, I will leave you and I will run. ನೋಡಿ, ನಾನು ನಿಮ್ಮೊಂದಿಗೆ ಓಡುತ್ತೇನೆ, ನೀವು ಆ ಒಂದು ಹಸಿವೆ ಇಲ್ಲದವರಾದರೆ ನಾನು ನಿಮ್ಮನ್ನು ಬಿಟ್ಟು ನಾನು ಓಡಿ ಬಿಡುತ್ತೇನೆ. ಆಮೆನ್, ಆಮೆನ್. என் கூட இருக்க எல்லா பாஸ்டர்ஸ்களுக்கும் அதான் சொல்லியிருக்கிறேன். ನನ್ನ ಜೊತೆಯಲ್ಲಿರುವಂತ ಎಲ್ಲ ಬೋಧಕರುಗಳಿಗೂ ಅದನ್ನೇ ಹೇಳಿಟ್ಟಿದ್ದೇನೆ. எப்போ தெரியுமா? ಯಾವಾಗ ಗೊತ್ತಾ? எங்களுக்கு இடம் இல்லாத ஒரு மொட்டை மாடியில் ஆராதனை பண்ணிருக்கும் போது சொல்லியிருக்கிறேன். ನಮಗೆ ಸ್ಥಳವಿಲ್ಲದೆ ಆ ಒಂದು ಮಹಡಿಯಲ್ಲಿ ನಾವು ಆರಾಧನೆ ಮಾಡುತ್ತಿದ್ದಾಗ ಹೇಳಿದ್ದೇನೆ. எனக்கு ஒரு போர்ಡ್ ரூம் வரும். ನನಗೆ ಒಂದು ಬೋರ್ಡ್ ರೂಮ್ ಬರುತ್ತದೆ. எனக்கு ஒரு போர்ட் ரூம் வரும். ನನಗೆ ಒಂದು ಬೋರ್ಡ್ ರೂಮ್ ಬರುತ್ತದೆ. அந்த போர்ட் ரூம்ல நான் உட்கார்ந்து பேசுவேன். ಆ ಬೋರ್ಡ್ ರೂಮ್ ಅಲ್ಲಿ ನಾನು ಕುಳಿತು ಮಾತನಾಡುತ್ತೇನೆ. ಅದಕ್ಕೆ உங்களை தகுதிப்படுத்திக்கங்க. ಅದಕ್ಕೆ ನಿಮ್ಮನ್ನು ನೀವು ಅರ್ಹತೆ ಪಡಿಸಿಕೊಳ್ಳಿ. அன்னைக்கு பாஸ்டர் என்ன ரூமுல கூப்பிடலன்னு நீ ತಪ್ಪಾ சொல்லக்கூடாது. ಅಂದು ಬೋಧಕರು ನನ್ನನ್ನು ಕರೆದಿಲ್ಲ ಎಂಬುದಾಗಿ ನೀನು ತಪ್ಪಾಗಿ ಹೇಳಬಾರದು. ಅಪ್ಗ್ರೇಡ್ yourself. ನಿನ್ನನ್ನು ನೀನು ಹೆಚ್ಚಿಸಿಕೋ. ಅಪ್ಗ್ರೇಡ್ yourself. ನಿನ್ನನ್ನು ನೀನು ಹೆಚ್ಚಿಸಿಕೋ. இப்பவே சொல்லிட்டேன் நான் உங்களுக்கு. ಈಗಲೇ ನಾನು ಹೇಳುತ್ತೇನೆ. எவ்வளவு 15 வருஷத்துக்கு முன்னாடி சொன்னேன். 15 ವರ್ಷಗಳ ಮುಂಚೆ ನಾನು மாதிரி ஒரு சர்ச் வரும், இப்பவே டை கட்ட பழகிக்கன்னு அவ்வளவு டை எடுத்துட்டு வந்து கொடுத்தாங்க உங்களுக்கு. ಈ ರೀತಿಯಾದಂಥ ಒಂದು ಸಭೆ ಬರುತ್ತದೆ, ಈಗಲೇ ನೀನು ಟೈ ಕಟ್ಟುವುದಕ್ಕೆ ಪಳಗಿಸಿಕೋ ಎಂಬುದಾಗಿ ಅಷ್ಟು ಟೈ ತೆಗೆದುಕೊಂಡು ಬಂದು ಕೊಟ್ಟೆನು. ಇಲ್ಲೇ ಸಾಕ್ಷಿ ಇದ್ದಾರೆ ಕೇಳಿ. ಎಲ್ಲ ಪಾದಿ ಟೈ ಚರ್ಚ್ನದಾಗ ಇರುತ್ತಾಗ ಕಾವೇರಿ ನಗರ. ಆ ಮನೆಯಲ್ಲಿದ್ದಂತ ಎಲ್ಲ ಅರ್ಧ ಟೈ ಆ ಒಂದು ಕಾವೇರಿ ನಗರಲ್ಲಿದ್ದಂತ ಸಭೆಯಲ್ಲಿತ್ತು. ಯಾಕೆಂದ್ರೆ ಒಂದು ದಿನ ಈ ರೀತಿಯಾಗಿ ಸೇವೆ ಮಾಡುತ್ತೇವೆ ಎಂಬುದನ್ನು ಅಂದು ನಾನು ನೋಡಿದೆನು. ಈಗ ಹೇಳುತ್ತೇನೆ, ಮೀಟಿಂಗ್ ಬೋರ್ಡ್ அளவுக்கு உயர்த்துவாரு. ಬೋರ್ಡ್ ರೂಮ್ ಅಲ್ಲಿ ಮೀಟಿಂಗ್ ಹಾಕುವಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಹೆಚ್ಚಿಸುವನು. உங்களுக்கு பார்க்கிறதுக்கு பாஸ்டர் ரொம்ப பெருமையா பேசுறாருன்னு இருக்கலாம். ಬೋಧಕರು ಬಹಳ ಹೆಮ್ಮೆಯಿಂದ ಮಾತನಾಡುತ್ತಾರೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು. பெருமைக்கும் பசிக்கும் வித்தியாசம் இருக்குது. ಹೆಮ್ಮೆಗೂ ಹಸಿವಿಗೂ ವ್ಯತ್ಯಾಸವಿದೆ. ಪಸಿಯೋட பேசிடுகிறேன், பெருமையோட பேசல. ನಾನು ಹೆಮ್ಮೆಯಿಂದ ಮಾತನಾಡುತ್ತಿಲ್ಲ, ಹಸಿವೆಯೊಂದಿಗೆ ಮಾತನಾಡುತ್ತಿದ್ದೇನೆ. ಆಮೆನ್, ಆಮೆನ್. The people who are hungry, ಯಾರೆಲ್ಲ ಹಸಿವೆಯಿಂದ ಇರುತ್ತಾರೋ, will be with right people. ಅವರು ಸರಿಯಾದ ವ್ಯಕ್ತಿಗಳೊಂದಿಗೆ ಇರುತ್ತಾರೆ. People who are hungry, ಯಾರೆಲ್ಲ ಹಸಿವೆಯಿಂದ ಇರುತ್ತಾರೋ, they will be consistent and disciplined. ಅವರು ಯಾವಾಗಲೂ ಶಿಸ್ತುಳ್ಳವರಾಗಿಯೋ, ಅವರು ಯಾವಾಗಲೂ ಮುಂದೆ ಹೋಗುವವರಾಗಿರುತ್ತಾರೆ. என்ன பிரச்சனை வரட்டும், ಏನೇ ಸಮಸ್ಯೆ ಇದ್ದರೂ they will be consistent. ಅವರು ಹಾಗೆ ಅದರಲ್ಲಿ ನಿಲ್ಲುವವರಾಗಿರುತ್ತಾರೆ. பொறுப்பு கொடுத்துட்டா, ಒಂದು ಜವಾಬ್ದಾರಿಯನ್ನು ಕೊಟ್ಟರೆ அவங்க தொடர்ந்து ಅದರ ಕನ್ಸಿಸ್ಟೆಂಟ್ ಆಗಿ ಇರುತ್ತಾರೆ. ಅವರು ಯಾವಾಗಲೂ ಅದರಲ್ಲಿ ನಿಲ್ಲುವವರಾಗಿರುತ್ತಾರೆ, ನಿರಂತರವಾಗಿ ಅವರು ಅದರಲ್ಲಿ ಶಿಸ್ತುಳ್ಳವರಾಗಿರುತ್ತಾರೆ. ಆಮೆನ್, ಆಮೆನ್. ஒரு நாள் வருது, ஒரு நாள் வருதில்ல, ஒரு நாள் வருது, ஒரு நாள் வருதில்ல. There is no discipline. ಒಂದು ದಿನ ಬರುವುದು, ಇನ್ನೊಂದು ದಿನ ಬರುವುದಿಲ್ಲ, ಇಲ್ಲ ಇನ್ನೊಂದು ದಿನ ಬರುವುದು, ಇನ್ನೊಂದು ದಿನ ಬರುವುದಿಲ್ಲ. ಅದರಲ್ಲಿ ಶಿಸ್ತು ಎಂಬುದು ಇರುವುದಿಲ್ಲ. ಇದ್ದಕ್ಕಿದ್ದ ಹಾಗೆ ಕನಸಿನಿಂದ ಎದ್ದೇಳುತ್ತಾರೆ. ಇಂದು ದೇವರು ನನ್ನೊಂದಿಗೆ ಮಾತನಾಡಿದ, ಇಂದು ನಾನೇನಾದ್ರೂ ಮಾಡಬೇಕು, ನಾನೇನಾದ್ರೂ ಮಾಡಬೇಕು, ಬದುಕು ಎಲ್ಲವನ್ನು ಮಾಡುತ್ತಾರೆ. ಮುಂಬರುವ ವಾರ ನೋಡಿದರೆ செய்யணும்னு நினைக்கிறேன் பாஸ்டர், ಮಾಡಬೇಕು ಎಂಬುದಾಗಿ மனசை உடைச்சிடுறாங்க. ಆದರೆ ಜನರು ನನ್ನ ಮನಸ್ಸನ್ನು ಒಡೆದು ಹಾಕುತ್ತಾರೆ. பசி இருக்கிறவங்க, ಹಸಿವಿರುವವರು ಕನ್ಸಿಸ್ಟೆಂಟಾ செய்வாங்க, ನಿರಂತರವಾಗಿರುತ್ತಾರೆ, ಅದನ್ನು ಮಾಡುವವರಾಗಿರುತ್ತಾರೆ. ಚಾಕು சொல்லி அவங்க நிக்க மாட்டாங்க, ಯಾರಿಗೂ ನೆಪ ಹೇಳಿ ಅವರು ನಿಲ್ಲುವುದಿಲ್ಲ. அவங்கள ಡಿಸಿಪ್ಲಿನ್ பண்ணிப்பாங்க, ಅವರು ತಮ್ಮನ್ನೇ ಶಿಸ್ತುಪಡಿಸಿಕೊಳ್ಳುತ್ತಾರೆ. Hallelujah, Hallelujah. They will discipline themselves. ಅವರು ತಮಗೆ ತಾವೇ ಶಿಸ್ತುಪಡಿಸಿಕೊಳ್ಳುತ್ತಾರೆ. Amen, Amen. பசியா இருக்கிறவங்க, ಹಸಿವೆ ಆಗಿರುವವರು, they will not settle for less. ಅವರು ಸ್ವಲ್ಪಕ್ಕೆ ತೃಪ್ತಿಗೊಳ್ಳುವುದಿಲ್ಲ. They will never settle for less. ಅವರು ಸ್ವಲ್ಪದರಲ್ಲಿ ತೃಪ್ತಿಗೊಳ್ಳುವುದಿಲ್ಲ. பசியா இருக்கிறவங்க, ಹಸಿವೆಯಿಂದ ಇರುವವರು, அவங்க the role of self believing, அவங்கள நம்புவாங்க, ಅವರನ್ನೇ ಅವರು ನಂಬುವರಾಗಿರುತ್ತಾರೆ. Amen, Amen.
பசியா இருக்கிறவங்க ಹಸಿವೆ ಆಗಿರುವವರು எல்லா சூழ்நிலை முன் சென்று போயினே இருப்பாங்க. ಎಲ್ಲ ಸನ್ನಿವೇಶದಲ್ಲಿ ಅವರು ಮುಂದೆ ಹಾದು ಹೋಗುತ್ತಿರುತ್ತಾರೆ. பசியா இருங்க, ಹಸಿವೆಯಾಗಿರಿ, ಫೋಕಸ್ ಆಗಿರುங்க, ಗಮನವುಳ್ಳವರಾಗಿರಿ. That's all my subject is. ಈ ದಿನದಲ್ಲಿ ಈ ನನ್ನ ವಿಷಯವಿದೆ. Be hungry ಹಸಿವೆಯುಳ್ಳವರಾಗಿರಿ, and be focused. ಆಗ ಗಮನವುಳ್ಳವರಾಗಿರಿ. எது செஞ்சாலும் ಯಾವುದು ಮಾಡಿದರು பசியோட செய்யுங்க. ಹಸಿವಿನಿಂದ ಮಾಡಿರಿ. எது செஞ்சாலும் ಏನು ಮಾಡಿದರು நோக்கத்தோட செய்யுங்க. ಗಮನ ಉದ್ದೇಶಪೂರ್ವಕವಾಗಿ ಮಾಡಿರಿ. ಏನು ಮಾಡಿದರು வளரணும்னு செய்யுங்க. ಬೆಳೆಯಬೇಕೆಂಬುದಾಗಿ ಮಾಡಿರಿ. ஆமென். ಆಮೆನ್. வளர்வதற்கு எது தடையா இருந்தாலும் அந்த தடையை உடைச்சு போடுங்க. ಬೆಳೆಯುವುದಕ್ಕೆ ಏನೇ ಅಡ್ಡಿಯಾಗಿದ್ದರೂ ಆ ಅಡ್ಡಿಯನ್ನು ಒಡೆದು ಹಾಕಿ. ஆமென். ಆಮೆನ್. Be hungry. ಹಸಿವುಳ್ಳವರಾಗಿರಿ. நீங்க உபவாசிக்கிறீங்கல்ல, ನೀವು ಉಪವಾಸಿಸುತ್ತೀರಲ್ಲ, அந்த உபவாசத்தின் பசி, ಆ ಉಪವಾಸದ ಹಸಿವು அது மாம்சீகமா தான் உங்களுக்கு கிடைக்குது. ಅದು ಮಾಂಸಿಕವಾಗಿ ನಿಮಗೆ ಸಿಗುತ್ತದೆ. நான் சொல்ற பசி ನಾನು ಹೇಳುವಂತ ಹಸಿವು ஆத்மீகமான பசி. ಅದು ಆತ್ಮಿಕವಾದಂತ ಹಸಿವು. தூங்க விடக்கூடாது. ನಿದ್ರಿಸಲು ಬಿಡಬಾರದು. அப்துல் கலாம் என்ன சொன்னாருங்க? ಅಬ್ದುಲ್ ಕಲಾಂ ಏನ್ ಹೇಳಿದರು? The dream is not that comes when you're sleeping. The dream is something that doesn't allow you to sleep. ಆ ನಿನ್ನ ಆ ಒಂದು ಯಾವುದು ನಿನ್ನನ್ನು ನಿದ್ರಿಸುವುದಕ್ಕೆ ಬಿಡುವುದಿಲ್ಲವೋ ಆ ಒಂದು ಕನಸು ಅದು ನಿಜ ರೂಪದಲ್ಲಿ ಬರಬೇಕು. ಆಮೆನ್. ಆಮೆನ್. ಯೇಸು சொல்றாரு, ಯೇಸು ಕ್ರಿಸ್ತನು ಹೇಳಿದನು, என்னுடைய பசி ನನ್ನ ಹಸಿವು ಇದಲ್ಲ, ಇದಲ್ಲ, என்னுடைய தாகம் ನನ್ನ ದಾಹವು இது அல்ல, ಇದಲ್ಲ, பிதாவின் சித்தத்தை செய்வதே ತಂದೆಯ ಚಿತ್ತವನ್ನು ಮಾಡುವುದೇ என்னுடைய பசியும் தாகமுமா இருக்கிறது. ನನ್ನ ಒಂದು ಹಸಿವು ದಾಹವಾಗಿದೆ. ஹalleluya. ಹಲ್ಲೆಲೂಯಾ. இன்னைக்கு எது உங்களை பசியா வைக்குது? ಇಂದು ಯಾವುದು ನಿಮ್ಮನ್ನು ಹಸಿವೆಯಲ್ಲಿ ಇಟ್ಟಿದೆ? ஆமென். ಆಮೆನ್. Tell yourself. ನಿಮಗೆ ನೀವು ಹೇಳಿ, பசி இல்லனா ಹಸಿವಿಲ್ಲದಿದ್ದರೆ உங்களால ஓட முடியாது. ನಿಮ್ಮಿಂದ ಓಡುವುದಕ್ಕೆ ಸಾಧ್ಯವಿಲ್ಲ. சாதாரணமான வாழ்க்கையில இந்த உலகத்துல ஜெயிப்பது கஷ்டம். ಸಾಧಾರಣವಾದಂತಹ ಜೀವನದಲ್ಲಿ ಈ ಒಂದು ಜೀವನದಲ್ಲಿ ಜಯಿಸುವುದು ಬಹಳ ಕಷ್ಟ. ஆமென். ಆಮೆನ್. You need to be hungry. ನಾವು ಹಸಿವೆಯುಳ್ಳವರಾಗಿರಬೇಕು. Whatever is your calling. ನಿನ್ನ ಒಂದು ಕರೆಯುವಿಕೆ ಏನೇ ಆಗಿರಬಹುದು, Whatever is your calling. ನಿನ್ನ ಕರೆಯುವಿಕೆಯು ಏನೇ ಆಗಿರಬಹುದು, You need to be hungry. ಆದರೆ ನೀನು ಹಸಿವುಳ್ಳವನಾಗಿರಬೇಕು. Hallelujah. ಹಲ್ಲೆಲೂಯಾ. I know all my spiritual children will be my witness. எல்லாருக்கும் சொல்லுவேன், வேலை செய்யுங்க, ஆனா ಹೈ ಲೆವೆಲ್ செய்யுங்க. ನನ್ನ ಆತ್ಮಿಕವಾದಂಥ ಮಕ್ಕಳೆಲ್ಲ ಇಲ್ಲಿದ್ದಾರೆ. ನಾನು ಅವರಿಗೆ ಯಾವಾಗಲೂ ಹೇಳುವುದುಂಟು, ಕೆಲಸ ಮಾಡಿರಿ, ಆದರೆ ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡಿರಿ. Don't settle down in home. ನೀವು ಮನೆಯಲ್ಲಿ ಹಾಗೆ ಇದ್ದು ಬಿಡಬೇಡಿ. You have to become a CEO. ನೀನು ಒಂದು ಸಿಇಒ ಆಗಿ ಇರಬೇಕು. You have to be a CFO. ನೀನು ಒಂದು CFO ಆಗಿರಬೇಕು ಸಂಸ್ಥೆಗೆ. You have to be decision making level. ನೀನು ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಹಂತದಲ್ಲಿ ಇರಬೇಕು. Amen. ಆಮೆನ್. இப்போ நான் இருக்கிறது ரீஜனல் ரோல் தான். ಈಗ ನಾನು ಇರುವುದು ರೀಜನಲ್ ರೋಲ್. இப்போ நான் அப்ளை பண்ணி இருக்கிறது ரீஜனல் ரோல் தான். ಈಗ ನಾನು ಅಪ್ಲೈ ಮಾಡಿರುವುದು ರೀಜನಲ್ ರೋಲ್. அப்ப நான் ஏன் மாத்தணும்? ಹಾಗಾದ್ರೆ ನಾನು ಯಾಕೆ ಬದಲಾವಣೆ ಆಗಬೇಕು? ஏன் தெரியுமா? ಯಾಕೆ ಗೊತ್ತಾ? இங்க டைரக்டர் பொசிஷன் இல்ல. ಇಲ್ಲಿ ಡೈರೆಕ್ಟರ್ ಪೊಸಿಷನ್ ಇಲ್ಲ. அடுத்த சீட்டுக்கு இப்பவே துண்டு போட்டு வைக்கிறேன். ಇನ್ನು ಮುಂಬರುವಂತ ಸೀಟಿಗೆ ಈಗಲೇ ನಾನು என்ன ಕಾಯ್ದಿರಿಸುತ್ತೇನೆ. தெரியுமா? ನನ್ನ ಪ್ರಾರ್ಥನೆ ಏನು ಗೊತ್ತಾ? நான் ரிசைன் பண்ணி வரும்போது ನಾನು ರಿಸೈನ್ ಮಾಡಿ ಬರುವಾಗ டைரக்டரா இருக்கணும். ನಾನು ಡೈರೆಕ್ಟರ್ ಆಗಿರಬೇಕು. ஆமென். ಆಮೆನ್. ஏன்னா இப்ப நான் செய்யற இடத்துல அந்த பொசிஷன் கிடையாது. ಯಾಕೆಂದ್ರೆ ನಾನೀಗ ಮಾಡುತ್ತಿರುವಂತ ಸ್ಥಳದಲ್ಲಿ ಈ ಒಂದು ಸ್ಥಾನವಿಲ್ಲ. I pray. ನಾನು ಪ್ರಾರ್ಥಿಸಿದೆ, opportunity comes seeking me. ಆ ಒಂದು ಅವಕಾಶಗಳು ನನ್ನನ್ನು ಹುಡುಕಿ ಬರುತ್ತದೆ. தேவனுக்காக ஓடுறேன். ನಾನು ದೇವರಿಗೋಸ್ಕರ ಓಡುತ್ತೇನೆ. தேவன் எனக்காக வைராக்கியமாய் செய்கிறார். ದೇವರು ನನಗೋಸ್ಕರ ವೈರಾಗ್ಯವಾಗಿ ಮಾಡುತ್ತಿದ್ದಾನೆ. தேவனுக்காக ஓடும்போது ದೇವರಿಗೋಸ್ಕರ ಓಡುವಾಗ அவர் உனக்காக ஓடுவார். ಆತನು ನಿನಗೋಸ್ಕರ ಓಡುವವನಾಗಿರುತ್ತಾನೆ. அவருக்காக நீ பிரயாசப்படும்போது ಆತನಿಗೋಸ್ಕರ ನೀನು ಪ್ರಯಾಸ ಪಡುವಾಗ உனக்காக பிரயாசப்படுவார். ಆತನು ನಿನಗೋಸ್ಕರ ಪ್ರಯಾಸ ಪಡುವನು. Amen. ಆಮೆನ್. But you need to be hungry. ಆದರೆ ನೀನು ಹಸಿವೆಯುಳ್ಳವನಾಗಿರಬೇಕು. Amen. ಆಮೆನ್. இங்க நல்லா இருக்கு பாஸ்டர். ಇಲ್ಲಿ ಚೆನ್ನಾಗಿದೆ ಬೋಧಕರೇ. ஒரு பிரச்சனையும் இல்ல பாஸ்டர். ಯಾವ ಸಮಸ್ಯೆ ಇಲ್ಲ ಬೋಧಕರೇ. நிம்மதியா இருக்குது பாஸ்டர். ನೆಮ್ಮದಿಯಾಗಿದೆ ಬೋಧಕರೇ. நிம்மதியா இருக்கிறதுக்கு ஆண்டவர் கூப்பிடல, ஓடுறதுக்கு தான் ஆண்டவர் கூப்பிட்டார். ನೀನು ನೆಮ್ಮದಿಯಾಗಿರುವುದಕ್ಕೆ ದೇವರು ನಿನ್ನನ್ನು ಕರೆದಿಲ್ಲ, ಓಡುವುದಕ್ಕೋಸ್ಕರವೇ ದೇವರು ನಿನ್ನನ್ನು ಕರೆದಿದ್ದಾನೆ. ஒருத்தர் சொல்லத சொல்லி நான் முடிச்சிடுறேன். ಒಬ್ಬರು ಹೇಳಿದ್ದನ್ನು ಹೇಳಿ ನಾನು ಅಂತ್ಯಗೊಳಿಸುತ್ತೇನೆ. This is not a believer. ಇದು ಒಬ್ಬ ವಿಶ್ವಾಸಿ ಅಲ್ಲ,
ಅವಿಶ್ವಾಸಿ சொல்லுது. ಒಬ್ಬ ಅವಿಶ್ವಾಸಿಯವರು Just I'm telling you as a joke. ನಾನು ಹಾಗೆ ಇದನ್ನು ಹಾಸ್ಯವಾಗಿ ಹೇಳುತ್ತೇನೆ. நம்மள படைச்சது ನಮ್ಮನ್ನು ಉಂಟು ಮಾಡಿದ್ದು எப்படி தெரியுமா? ಹೇಗೆ ಗೊತ್ತಾ? ವರ್ಟಿಕಲ್. ಆ ಒಂದು ನಿಲುವಿನ ರೂಪದಲ್ಲಿ. ಆಮೆನ್. ಆಮೆನ್. ಆಂಡவர் நம்மள எப்படி படைச்சிருக்காருங்க? ದೇವರು ನಮ್ಮನ್ನು ಯಾವ ರೀತಿಯಾಗಿ ಸೃಷ್ಟಿಸಿದ್ದಾನೆ? ವರ್ಟಿಕಲ್. ನಿಲುವಿನ ರೂಪದಲ್ಲಿ. ಮಿರುಗத்தை எப்படி படைச்சிருக்காரு? ಮೃಗವನ್ನು ಯಾವ ರೀತಿಯಲ್ಲಿ? ಹಾರಿಸಾಂಟಲ್. ಅಡ್ಡ ರೂಪದಲ್ಲಿ. ಇಲ್ಲ, ನಮ್ಮ ಪಡೆಚಿರುக்கிறದೆ ನಿಕ್ಕಿರதுக்கு தான். ನಮ್ಮನ್ನು ರೂಪಿಸಿದ್ದೇ ನಿಂತುಕೊಳ್ಳುವುದಕ್ಕೆ. As long as you are standing, ನೀನು ಎಷ್ಟರ ಮಟ್ಟಿಗೆ ನೀನು ನಿಂತಿರುತ್ತೀಯೋ you will be running. ನೀನು ಓಡುತ್ತಿರುತ್ತೀಯ. ನೀ எப்ப இப்படி போறியோ, ನೀನು ಯಾವಾಗ ಅಡ್ಡ ರೂಪದಲ್ಲಿ ಹೋಗುತ್ತೀಯೋ, ಭೂಮಿಗೆ ಹೋಗೋದಕ್ಕೆ ರೆಡಿ ಆಯ್ತಂದ್ರದ ಅರ್ಥ. ನೀನು ಭೂಮಿಗೆ ಹೋಗುವುದಕ್ಕೆ ಸಿದ್ಧನಾಗಿ ಬಿಟ್ಟೆ ಎಂಬುದರ ಅರ್ಥ. Understood? ಅರ್ಥ ಮಾಡಿ. Don't sleep like this. ನೀವು ಅಡ್ಡ ರೂಪದಲ್ಲಿ ಮಲಗಬೇಡಿ. You are not created for that. ನೀನು ಅದಕ್ಕೋಸ್ಕರ ರೂಪಿಸಲ್ಪಟ್ಟವನಲ್ಲ. You are created to stand and run. ನೀನು ನಿಲುವಿನ ರೂಪದಲ್ಲಿ ನೀನು ಸೃಷ್ಟಿಸಲ್ಪಟ್ಟು ಓಡುವವನಾಗಿದ್ದೀಯಾ. ಆದ್ದರಿಂದಲೇ ನೋಡಿ, ವಯಸ್ಸಾದ பிறகு படுத்த உடனே பாருங்க அதிகமா வயசாயிடும். ವಯಸ್ಸಾದ ಮೇಲೆ ಅವರು ಮಲಗಿದರೆ ಇನ್ನು ಅಧಿಕವಾಗಿ ವಯಸ್ಸಾಗಿ ಬಿಡುತ್ತದೆ. நல்லா இருப்பாங்க, ಚೆನ್ನಾಗಿರುತ್ತಾರೆ. படுத்து பாருங்க, ನೀವು ಮಲಗಿ ನೋಡಿ, அப்படியே ಸುರುಗಿಡುவாங்க. ಹಾಗೆಯೇ ಅವರು ಸುರುಗಿಡುவாங்க, ಚಿಕ್ಕದಾಗಿ ಬಿಡ್ತಾರೆ. ಚಿಕ್ಕದಾಗಿ ಬಿಡುತ್ತಾರೆ. You know why? ಯಾಕೆ ಗೊತ್ತಾ? You are not designed for that. ನೀನು ಅದಕ್ಕೋಸ್ಕರ ರೂಪಿಸಲ್ಪಟ್ಟವನಲ್ಲ. ಬ್ರದರ್ ಒಡೆಯ ರಿಲೇಟಿವ್, ನಮ್ಮ ಒಂದು ನೆಂಟರು, ಈಸ್ ಅ ಫುಟ್ಬಾಲ್ ಪ್ಲೇಯರ್. ಆತನು ಫುಟ್ಬಾಲ್ ಪ್ಲೇಯರ್. ಹೈಟ್ ವೆಯ್ಟ್ ಎಲ್ಲ ವಿಲ್ ಬಿ ಸೂಪರ್. ಆತನು ಬಹಳ ದೃಢಗಾತ್ರ ಉಳ್ಳ ಮನುಷ್ಯ. ನಥಿಂಗ್, ಏನು ಇಲ್ಲ. ಅವರು ಕೊಂಚ ಸ್ಟ್ರೋಕ್ ಆಯ್ತು, ಸ್ವಲ್ಪ ಸ್ಟ್ರೋಕ್ ಆಯ್ತು, ಪಡ್ತಿಟ್ಟಾರು. ಆತನು ಮಲಗಿಬಿಟ್ಟ. 6 ಮಾಸ, 6 ತಿಂಗಳು ಹಾಸ್ಪಿಟಲ್ ನಾನು போய் பார்க்கறேன். ಆಸ್ಪತ್ರೆಯಲ್ಲಿ ಹೋಗಿ ನೋಡುತ್ತೇನೆ. ಅವರುடைய உருவமே தெரியல. ಆತನ ರೂಪವೇ ನಮಗೆ ಗೊತ್ತಾಗಲಿಲ್ಲ. Man was huge has become so small. ಅಷ್ಟು ದೃಢಗಾತ್ರವಾಗಿದ್ದಂತಹ ವ್ಯಕ್ತಿಯು ಅಷ್ಟು ಚಿಕ್ಕದಾಗಿಯೇ ಆಗಿಬಿಟ್ಟರು. ದಯவு செய்து சொல்றேன், ದಯವಿಟ್ಟು ಹೇಳುತ್ತೇನೆ, தேவையான நேரத்துக்கு மேல இப்படி படுக்காதீங்க. ಬೇಕಾಗಿರುವಂತ ಸಮಯಕ್ಕೆ ಮೀರಿ ನೀವು ಅಡ್ಡದಾಗಿ ಮಲಗಬೇಡಿ. Keep standing and running. ನೀವು ನಿಂತುಕೊಂಡು ಓಡುವವರಾಗಿರಿ. Your body will be more active. ನಿನ್ನ ದೇಹವು ಇನ್ನೂ ಬಹಳ ಕ್ರಿಯಾರೂಪವಾಗಿರುತ್ತದೆ. ಟೈಮ್ ಇರುತ್ತೆ. Don't sleep in the house. ಸಮಯವಿದೆ ಎಂಬುದಾಗಿ ಮನೆಯಲ್ಲಿ ಮಲಗಬೇಡಿ. Keep running. ಓಡುತ್ತಲೇ ಇರಿ. Keep running. ಓಡುತ್ತಲೇ ಇರಿ. As long as you are hungry, ನೀನು ಎಷ್ಟರ ಮಟ್ಟಿಗೆ ಹಸಿವುಳ್ಳವನಾಗಿರುತ್ತೀಯೋ God will bless you. ದೇವರು ನಿನ್ನನ್ನು ಆಶೀರ್ವದಿಸುವನಾಗಿರುತ್ತಾನೆ. Young people here, ಅನೇಕ ಯೌವನಸ್ಥ ಹುಡುಗರು ಇಲ್ಲಿದ್ದಾರೆ. I'm telling you, ನಾನು ನಿಮಗೆ you ಹೇಳುತ್ತಿದ್ದೇನೆ, need to have a goal. ನಿಮಗೆ ಒಂದು ಗುರಿ ಇರಬೇಕು. You need to have a vision. ನಿಮಗೆ ಒಂದು ದರ್ಶನವಿರಬೇಕು. You need to grow. ನೀವು ಬೆಳೆಯಬೇಕು. You need to achieve. ನೀವು ಸಾಧಿಸಬೇಕು. Amen. ಆಮೆನ್. ಪಾಸ್ಟರ್ ಎಲ್ಲ ಕರೆಕ್ಟ್ ದಾ? ಬೋಧಕರೇ, ಎಲ್ಲವೂ ಸರಿಯೇ. எனக்கு ಕಾಸು ಮೇಲೆ ಆಸೆ ಇಲ್ಲ ಪಾಸ್ಟರ್. ನನಗೆ ಹಣದ ಮೇಲೆ ಆಸೆ. ಬೇಡ. ನನಗೆ ಬೇಡ. ನಾನು ಅಕೌಂಟ್ ನಂಬರ್ ಕೊಡ್ತೇನೆ. ನಾನು ಅಕೌಂಟ್ ನಂಬರ್ ಕೊಡುತ್ತೇನೆ. ಆನ ತೋத்துட்டு ಸಾಕಾದ. ಆದರೆ ನೀನು ಸೋತು ಹೋಗಿ ಸಾಯಬೇಡ. ಕಾಸು ಬೇಡವೋ ಬೇಡವೋ ಅದು ரெண்டாவது. ನಿನಗೆ ಹಣ ಬೇಕೋ ಬೇಡವೋ ಅದು ಎರಡನೆಯದು. ನಾನು ಚರ್ಚ್ ಅಕೌಂಟ್ ನಂಬರ್ ಕೊಡ್ತೇನೆ, ಪೊಟ್ಟು ಪೋಯ್ನೇ ಇರುங்க. ನಿನಗೆ ಹಣ ಬೇಡಲಿಲ್ಲವಾದ್ರೆ ಸಭೆಯ ಅಕೌಂಟ್ಗೆ ಹಾಕಿ ಹೋಗುತ್ತಲೇ ಇರು. ಆನ ಕೊಡುತ್ತ ಶ್ವಾಸத்தையும் ಜೀವನೆயும் ವೀಣಾಕಾದ. ಆದರೆ ಕೊಟ್ಟಂತ ಜೀವವನ್ನು ಶ್ವಾಸವನ್ನು ನೀನು ವ್ಯರ್ಥಪಡಿಸಬೇಡ. ಆಮೆನ್. God gives you power to make wealth. ದೇವರು ನಿನಗೆ ಆ ಒಂದು ಐಶ್ವರ್ಯವನ್ನು ಉಂಟು ಮಾಡುವುದಕ್ಕೆ ಶಕ್ತಿ ಕೊಟ್ಟಿದ್ದಾನೆ. See, ಆಂಡವರು ಪಶ್ಚಾತ್ತಾಪಂ ಪಾಕುರವರು ಅಲ್ಲ. ದೇವರು ಪಕ್ಷಪಾತಿ ಅಲ್ಲ. God blesses Pastor Jeevan. ದೇವರು ಜೀವನನ್ನು ಆಶೀರ್ವದಿಸುತ್ತಾರೆ. God blesses Pastor Rajesh. ದೇವರು ಪಾಸ್ಟರ್ ರಾಜೇಶ್ ಅವರನ್ನು ಆಶೀರ್ವದಿಸುತ್ತಾರೆ. God blesses Pastor Caleb. ದೇವರು ಪಾಸ್ಟರ್ ಕಾಲೆಬನನ್ನು ಆಶೀರ್ವದಿಸುತ್ತಾರೆ. ಕಾಲೆಬ್ಗೆ ಚಿನ್ನ ಚರ್ಚ್ ಕೊಡಕಲ್ಲ. ಕಾಲೆಬನಿಗೆ ಚಿಕ್ಕ ಸಭೆಯನ್ನು ಕೊಡೋಣ. ಜೀವನ್ಗೆ ஒரு 500 ಮೆಂಬರ್ಸ್ ಕೊಡಕಲ್ಲ. ಜೀವನ್ ಬೋಧಕರಿಗೆ ಒಂದು 500 ವಿಶ್ವಾಸಿಗಳನ್ನು ಕೊಡೋಣ. ರಾಜೇಶ್ಗೆ ஒரு 300 ಸೋಲ್ಸ್ ಕೊಡಕಲ್ಲ. ರಾಜೇಶ್ಗೆ ಒಂದು 300 ಆತ್ಮಗಳನ್ನು ಕೊಡೋಣ. மேல அக்கவுண்டன்ட் எல்லாம் கிடையாது. ಮೇಲೆ ಅದಕ್ಕೆ ಲೆಕ್ಕಾಚಾರವಿಲ್ಲ. ನೀ ಎவ்வளவு உழைக்கிறியோ அவ்வளவு சபை பெருசாகும். ನೀನು ಎಷ್ಟು ದುಡಿಯುತ್ತೀಯೋ ನಿನ್ನ ಸಭೆಯು ಅಷ್ಟು ದೊಡ್ಡದಾಗುತ್ತದೆ.
எவ்வளவு ஜெபிக்கிறியோ உன் சபை பெருசா. ಎಷ್ಟು ಪ್ರಾರ್ಥಿಸುತ್ತೀಯೋ ನಿನ್ನ ಸಭೆಯು ಅಷ್ಟು ವಿಸ್ತರಿಸಲ್ಪಡುತ್ತದೆ. ஏன் பாஸ்டர் அந்த சர்ச் சின்னதா இருக்குது? அவ்வளவுதான் அவர் உழைச்சிருக்கிறாரு. ಯಾಕೆ ಆ ಒಂದು ಸಭೆ ಚಿಕ್ಕದಾಗಿದೆ ಬೋಧಕರೇ? ಅವರು ಅಷ್ಟೇ ದುಡಿದಿದ್ದಾರೆ. God doesn't decide who to have small church, whom to have big church. It is in your hand. God has anointed everybody. As long as you run, as long as you have a vision, as big as you have a vision, God will bless you. ದೇವರು ಯಾವಾಗಲೂ ಈ ವ್ಯಕ್ತಿಗೆ ಚಿಕ್ಕದು, ಆ ವ್ಯಕ್ತಿಗೆ ದೊಡ್ಡದು ಎಂಬುದಾಗಿ ತೀರ್ಮಾನಿಸುವುದಿಲ್ಲ. ನೀನು ಎಷ್ಟರ ಮಟ್ಟಿಗೆ ನೀನು ದುಡಿಯುತ್ತೀರೋ ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Go with the vision. ದರ್ಶನದೊಂದಿಗೆ ಹೋಗಿ, Go with the passion. ಆ ಒಂದು ಅಭ್ಯಾಸದೊಂದಿಗೆ ಹೋಗಿ, Go with the hungry. ಹಸಿವೆಯೊಂದಿಗೆ ಹೋಗಿ. Pastor, ಬೋಧಕರೇ, ನಾ ಸಾಧಿಕಾಮ ವರಮಾಟಂ ಪಾಸ್ಟರ್. ನಾನು ಸಾಧನೆ ಮಾಡದೆ ಬರುವುದಿಲ್ಲ. ಲೈಫ್ I have to do something. ನನ್ನ ಜೀವನದಲ್ಲಿ ನಾನು ಏನನ್ನಾದರೂ ಮಾಡಬೇಕು. I have to do something. ನನ್ನ ಜೀವನದಲ್ಲಿ ನಾನು ಏನನ್ನಾದರೂ ಮಾಡಬೇಕು. நான் அதுதான் சொல்றேன். ನಾನು ಅದನ್ನೇ ಹೇಳುತ್ತೇನೆ. என் வாழ்க்கையில ನನ್ನ ಜೀವನದಲ್ಲಿ சுவாசம் இருக்கிற வரைக்கும் ನನ್ನ ಶ್ವಾಸವಿರುವವರೆಗೂ ಆಂಡವರಿಗಾಗಿ ಓಡುವುದ ಒರುಬೋದ ನಾನು ದೇವರಿಗೋಸ್ಕರ ಓಡುವುದನ್ನು ಎಂದಿಗೂ ಯಾರು ತಡೆಗಟ್ಟಲು ಸಾಧ್ಯವಿಲ್ಲ. No. ಇಲ್ಲ. I will keep running. ನಾನು ಓಡುತ್ತಲೇ ಇರುತ್ತೇನೆ. I will keep running. ನಾನು ಓಡುತ್ತಲೇ ಇರುತ್ತೇನೆ. Because I am hungry for God. ಯಾಕೆಂದರೆ ನಾನು ಅದಕ್ಕೋಸ್ಕರ ಹಸಿವೆಯುಳ್ಳವನಾಗಿದ್ದೇನೆ. Amen. ಆಮೆನ್. ನಾವೆಲ್ಲರೂ ಹಾಗೆ ಎದ್ದು ನಿಂತುಕೊಳ್ಳೋಣ. ದೇವರ ಬಳಿಯಲ್ಲಿ ಕೇಳೋಣ. ಆಂಡವರೇ, I am not getting hungry for anything. ದೇವರೇ, ನಾನು ಯಾವುದಕ್ಕೂ ಹಸಿವೆಗೊಳ್ಳುತ್ತಿಲ್ಲ. ಎದಕ್ಕೂ ಬಸಿ ಇಲ್ಲ. ಯಾವುದಕ್ಕೂ ನನ್ನಲ್ಲಿ ಹಸಿವೆ ಇಲ್ಲ. ನನಗೆ ಬಸಿ ಉಂಟಾಗಟ್ಟು. ನನಗೆ ಹಸಿವೆ ಉಂಟಾಗಲಿ. I don't want the normal life. ನನಗೆ ಸಾಧಾರಣವಾದಂತ ಜೀವನವು ಬೇಡ. I don't want the mediocrity life. ನಾನು ಒಂದು ನಡು ಜೀವನ ನನಗೆ ಬೇಡ. I want successful life. ನನಗೆ ಒಂದು ಯಶಸ್ವಿಯಾದಂತ ಜೀವನ ಬೇಕು. ಎದಕ್ಕಾಗ என்னை அழைத்திருக்கிறீரோ அதை செய்வதற்கு I want to be successful. ಯಾವುದಕ್ಕೋಸ್ಕರ ನನ್ನನ್ನು ಕರೆಯುತ್ತಿದ್ದೀರೋ ಅದನ್ನು ಮಾಡುವುದಕ್ಕೆ ನಾನು ಯಶಸ್ವಿಯುಳ್ಳವನಾಗಿರಬೇಕು. Until my dream come true, I will be hungry and I will run. ನನ್ನ ಒಂದು ಕನಸು ನನಸಾಗುವವರೆಗೂ ನಾನು ಓಡುತ್ತಲೇ ಹಸಿವೆಯುಳ್ಳವನಾಗಿರುತ್ತೇನೆ. ಹಲ್ಲೆಲೂಯಾ. ಎಲ್ಲ ಕರங்களை ಉಯರ್ತಿ, ಎಲ್ಲ ಹಸ್ತಗಳನ್ನು ಎತ್ತಿ, ಎಲ್ಲ ಹಸ್ತಗಳನ್ನು ಎತ್ತಿ. ಹಲ್ಲೆಲೂಯಾ. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. God is talking to you. ದೇವರು ನಿಮ್ಮೊಂದಿಗೆ ಮಾತನಾಡಿದ್ದಾರೆ. Don't say it's a good message. ಇದು ಒಂದು ಒಳ್ಳೆಯ ಸಂದೇಶ ಎಂಬುದಾಗಿ ಹೇಳಬೇಡಿ. Don't say the sermon was good. ಈ ಒಂದು ಆರಾಧನೆ ಒಳ್ಳೆ ಆರಾಧನೆ ಎಂಬುದಾಗಿ ಹೇಳಬೇಡಿ. Don't say it was encouraging. ಇದು ಬಹಳ ಉತ್ಸಾಹ ಪಡಿಸಿದೆ ಎಂಬುದಾಗಿ ಹೇಳಬೇಡಿ. Tell me it did something inside of you that is changing your life. ನನ್ನಲ್ಲಿ ಏನೋ ಒಂದು ಮಾಡಿದೆ, ಅದು ನನ್ನ ಜೀವನವನ್ನು ಬದಲಾಯಿಸಿದೆ ಎಂಬುದಾಗಿ ಹೇಳಿ. I will never be the same. ನಾನು ಹಾಗೆ ಇರುವವನಲ್ಲ. I will never be the same. ನಾನು ಹಾಗೆ ಇರುವವನಲ್ಲ. In my education, ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಮೊದಲನೆಯವನಾಗಿ in ಬರಬೇಕು. my job, ನನ್ನ I ಕೆಲಸದಲ್ಲಿ am going to be the first. ನಾನು ಮೊದಲನೆಯವನಾಗಿ In ಬರಬೇಕು. my home, ನನ್ನ ಮನೆಯಲ್ಲಿ oh, I will be blessed. ನಾನು In my ಆಶೀರ್ವದಿಸಲ್ಪಟ್ಟವನಾಗಿರಬೇಕು. workplace, ನನ್ನ ಕೆಲಸದ I will be the best. ನಾನು In my ಶ್ರೇಷ್ಠವಾದವನಾಗಿರಬೇಕು. business, ನನ್ನ I ವ್ಯಾಪಾರದಲ್ಲಿ will be the best. ನಾನು ಶ್ರೇಷ್ಠವುಳ್ಳವನಾಗಿರಬೇಕು. I will run for my goal. ನನ್ನ ಒಂದು ಗುರಿಗೋಸ್ಕರ ನಾನು God has ಓಡಬೇಕು. called me for the purpose. ದೇವರು ನನ್ನನ್ನು ಉದ್ದೇಶಕ್ಕೋಸ್ಕರ Oh, ಕರೆದಿದ್ದಾನೆ. I will fulfill that purpose. ಆ ಒಂದು ಉದ್ದೇಶವನ್ನು ನಾನು ಪರಿಪೂರ್ಣಗೊಳಿಸಬೇಕು. ಒಪ್ಪು ಕೊಡುತ್ತೀங்களா? ಒಪ್ಪಿಸಿಕೊಡುತ್ತೀರಾ? రెండు ಕರಗಳೆಯೂ ಎರಡು ಹಸ್ತಗಳನ್ನೆತ್ತಿ. ಹಲ್ಲೆಲೂಯಾ. ರಾಜಾ ರಾಜಾ ನಿನಗೆ ಆರಾಧನೆ, ಯೇಸು ದೇವಾ ನಿನಗೆ ಆರಾಧನೆ. ರಾಜಾ ರಾಜಾ ನಿನಗೆ ಆರಾಧನೆ, ಯೇಸು ದೇವಾ ನಿನಗೆ ಆರಾಧನೆ. ರಾಜಾ ರಾಜಾ ನಿನಗೆ ಆರಾಧನೆ, ಯೇಸು ದೇವಾ ನಿನಗೆ ಆರಾಧನೆ. ನೀನಷ್ಟೊಂದು ಸುಂದರ, ನೀನಷ್ಟೊಂದು ಮಧುರ, 10,000 ಜನರಲ್ಲಿ ಶ್ರೇಷ್ಠನಾದ ಪ್ರಿಯನು. ನೀನಷ್ಟೊಂದು ಸುಂದರ, ನೀನಷ್ಟೊಂದು ಮಧುರ, 10,000 ಜನರಲ್ಲಿ ಶ್ರೇಷ್ಠನಾದ ಪ್ರಿಯನು.
ರಾಜ ರಾಜ ನಿನಗೆ ಆರಾಧನೆ ಯೇಸು ದೇವಾ ನಿನಗೆ ಆರಾಧನೆ ರಾಜ ರಾಜ ನಿನಗೆ ಆರಾಧನೆ ಯೇಸು ದೇವಾ ನಿನಗೆ ಆರಾಧನೆ ರಾಜ ರಾಜ ನಿನಗೆ ಆರಾಧನೆ ಯೇಸು ದೇವಾ ನಿನಗೆ ಆರಾಧನೆ ನೀ ನನ್ನ ರಕ್ಷಕನು ನೀ ನನ್ನ ಬೋಧಕನು ನನ್ನನ್ನು ಪೋಷಿಸುವ ನೀ ಒಳ್ಳೆಯ ತಂದೆಯು ನೀ ನನ್ನ ರಕ್ಷಕನು ನೀ ನನ್ನ ಬೋಧಕನು ನನ್ನನ್ನು ಪೋಷಿಸುವ ನೀ ಒಳ್ಳೆಯ ತಂದೆಯೋ ರಾಜ ರಾಜ ನಿನಗೆ ಆರಾಧನೆ ಯೇಸು ದೇವಾ ನಿನಗೆ ಆರಾಧನೆ ರಾಜ ರಾಜ ನಿನಗೆ ಆರಾಧನೆ ಯೇಸು ದೇವಾ ನಿನಗೆ ಆರಾಧನೆ ನನ್ನ ಬಾಳಿನ ಜ್ಯೋತಿಯು ನೀ ನನ್ನ ಹೃದಯದ ದೀಪವು ನೀ ನನ್ನ ಬೆಳಕನ್ನು ಹತ್ತಿಸುವ ನಾ ನಿನ್ನ ದೇವರು ನನ್ನ ಬಾಳಿನ ಜ್ಯೋತಿಯು ನೀ ನನ್ನ ಹೃದಯದ ದೀಪವು ನೀ ನನ್ನ ಬೆಳಕನ್ನು ಹತ್ತಿಸುವ ನನ್ನ ಒಳ್ಳೆಯ ದೇವರು ರಾಜ ರಾಜ ನಿನಗೆ ಆರಾಧನೆ ಎಲ್ಲರ ಕೈಗಳ ಮೇಲೆ ಕೆತ್ತಳು ಯೇಸು ದೇವಾ ನಿನಗೆ ಆರಾಧನೆ ಎಲ್ಲರ ಬಾಯಿಗಳ ತೆರೆದೇಳುವ ರಾಜ ರಾಜ ನಿನಗೆ ಆರಾಧನೆ ಯೇಸು ದೇವಾ ನಿನಗೆ ಆರಾಧನೆ ನೀನೆಷ್ಟೊಂದು ಸುಂದರ ನೀನೆಷ್ಟೊಂದು ಮಧುರ 10,000 ಜನರಲ್ಲಿ ಶ್ರೇಷ್ಠನಾದ ಪ್ರಿಯನು ನೀನೆಷ್ಟೊಂದು ಸುಂದರ ನೀನೆಷ್ಟೊಂದು ಮಧುರ 10,000 ಜನರಲ್ಲಿ ಶ್ರೇಷ್ಠನಾದ ಪ್ರಿಯನು ಹೇಳುವ ರಾಜ ರಾಜ ನಿನಗೆ ಆರಾಧನೆ ಎಲ್ಲ ಸಭೆ ಬಗ್ಗೆ ಬಾಗಿಲು ತೆರೆದು ಯೇಸು ದೇವಾ ನಿನಗೆ ಆರಾಧನೆ ಹೇಳುವ ರಾಜ ರಾಜ ನಿನಗೆ ಆರಾಧನೆ ಹಲ್ಲೆಲೂಯಾ ಯೇಸು ದೇವಾ ನಿನಗೆ ಆರಾಧನೆ ಯೇಸು ದೇವಾ ನಿನಗೆ ಆರಾಧನೆ ನೀ ನನ್ನ ರಕ್ಷಕನು ನೀ ನನ್ನ ಬೋಧಕನು ನನ್ನನ್ನು ಪೋಷಿಸುವ ನೀ ಒಳ್ಳೆಯ ತಂದೆಯು ಥ್ಯಾಂಕ್ ಯು ಲಾರ್ಡ್. ವಂದನೆಗಳು ಯೇಸುವೆ. ஆவியானவரே ಪವಿತ್ರಾತ್ಮನೇ பலப்படுத்துங்க. ಬಲಪಡಿಸಿರಿ. நீர் உருவாக்கும் பொழுது ನೀವು ರೂಪಿಸುವಾಗ you never created anybody with failure. ನೀವು ಯಾರನ್ನು ಒಂದು ಒಂದು ಫೇಲ್ಯೂರ್ ಆಗಿ ನೀವು ಉಂಟು ಮಾಡಲಿಲ್ಲ. You created every single person to be successful. ಪ್ರತಿಯೊಬ್ಬ ಮನುಷ್ಯನು ಒಂದು ಯಶಸ್ವಿಯಾಗಿ ಇರಬೇಕೆಂಬುದಕ್ಕಾಗಿಯೇ ನೀವು ರೂಪಿಸಿದ್ದೀರಿ. I pray your children will be successful in every area of their life. ನಾನು ಈ ಒಂದು ನಿಮ್ಮ ಮಕ್ಕಳ ಒಂದು ಜೀವನದಲ್ಲಿ ಅವರು ಎಲ್ಲ ಕಡೆಯೂ ಒಂದು ಯಶಸ್ವಿಯಾದ ಜೀವನವನ್ನು ಜೀವಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. Workplace, ಕೆಲಸ ಮಾಡುವ ಸ್ಥಳದಲ್ಲಿ let them be successful. ಅವರು ಯಶಸ್ವಿಯಾದಂತ ಒಂದು ವ್ಯಕ್ತಿಗಳಾಗಿರಲಿ. Spiritual life, ಆತ್ಮಿಕವಾದ ಜೀವನದಲ್ಲಿ let them be successful. ಅವರು ಯಶಸ್ವಿಯಾದ ವ್ಯಕ್ತಿಗಳಾಗಿರಲಿ. Family life, ಕುಟುಂಬದ ಜೀವನದಲ್ಲಿ let them be successful. ಅವರು ಯಶಸ್ವಿಯಾಗಿರಲಿ. Ministry, ಸೇವೆಯಲ್ಲಿ let them be successful. ಅವರು ಯಶಸ್ವಿಯನ್ನು ಹೊಂದಿಕೊಳ್ಳಲಿ. Everything that they do, ಅವರು ಮಾಡುವಂತ ಎಲ್ಲದರಲ್ಲಿಯೂ let them be success. ಅವರು ಯಶಸ್ವಿಯನ್ನು ಕಾಣಲಿ. Let this church be successful. ಈ ಸಭೆಯು ಯಶಸ್ವಿಯನ್ನು ಕಾಣಲಿ. Let this church grow.
ಈ ಸಭೆಯು ಬೆಳೆಯಲಿ. Let it grow to every area, every extent. ಈ ಒಂದು ಸಭೆಯು ಎಲ್ಲಾ ಒಂದು ಅಳತೆಯಿಂದಲೂ ಇದು ವಿಸ್ತರಿಸಲ್ಪಡಲಿ. Oh, I pray this church will be a blessing to the state and the nation. ಈ ಸಭೆಯು ಈ ರಾಜ್ಯಕ್ಕೂ ಈ ದೇಶಕ್ಕೂ ಆಶೀರ್ವಾದಕರವಾಗಿರಲಿ. Let it grow in such a way that it will be a blessing to the state and the nation. ಈ ಒಂದು ಸಭೆಯು ಈ ರಾಜ್ಯಕ್ಕೂ ಈ ಒಂದು ದೇಶಕ್ಕೂ ಆಶೀರ್ವಾದವಾಗಿರುವ ಮಟ್ಟಿಗೆ ಈ ಸಭೆಯು ಬೆಳೆಯಲಿ. Bless Lord. ದೇವರೇ ಇದನ್ನು ಆಶೀರ್ವದಿಸಿರಿ. Bless everybody. ಎಲ್ಲರನ್ನು ಆಶೀರ್ವದಿಸಿರಿ. In Jesus' name we pray. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. Amen.